ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಾಣಿ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಯ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ದೀಪಾವಳಿ ಹಬ್ಬದ ವಿಶೇಷ ಫಲವನ್ನು ಈಗ ನಾವು ವಿಶ್ಲೇಷಣೆ ಮಾಡೋಣ. ಕ್ರೋಧಿ ಸಂವತ್ಸರದ ದೀಪಾವಳಿ ಹಬ್ಬ ಇದೇ ಅಕ್ಟೋಬರ್ ಅಂತ್ಯ ಭಾಗದಲ್ಲಿ ಆರಂಭ ಆಗುತ್ತೆ. ಅಕ್ಟೋಬರ್ 29-30ರಲ್ಲಿ ಅದಕ್ಕೆ ಚಾಲನೆ ಸಿಗುತ್ತೆ. ಜೊತೆಗೆ ನವಂಬರ್ 1-2ರಲ್ಲಿ ಆ ದೀಪಾವಳಿ ಹಬ್ಬದ ಆಚರಣೆ ಬರುತ್ತೆ. ನವಂಬರ್ 1 ದೀಪಾವಳಿ ಅಮಾವಾಸ್ಯೆ, ನವಂಬರ್ 2 ಅಲ್ಲಿ ವಿಶೇಷವಾಗಿ ಆ ಒಂದು ದೀಪಾವಳಿಯ ಪಾಡ್ಯಮಿ ಅಥವಾ ಕಾರ್ತಿಕ ಮಾಸದ ಆರಂಭ ಆಗುವಂಥ ಪರ್ವಕಾಲ. ಹಾಗಾಗಿ ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ದೇಶಾದ್ಯಂತ ಬಹಳವಾದ ಮಹತ್ವ ಇದೆ. ಪುರಾಣ ಕಾಲದಿಂದಲೂ ಈ ಒಂದು ಹಬ್ಬದ ಉಲ್ಲೇಖ ಇದೆ. ರಾಮಾಯಣ ಕಾಲದಲ್ಲಿರ್ಬೋದು ಅಥವಾ ಮಹಾಭಾರತದ ಕಾಲದಲ್ಲಿರ್ಬೋದು, ರಾಮನ ಯುಗ, ಕೃಷ್ಣ ಯುಗ, ದ್ವಾಪರ ಯುಗ, ತ್ರೇತಾಯುಗದಲ್ಲಿ ಸಹ ಇರ್ಬೋದು, ಅಥವಾ ಈ ಕೃತಯುಗದಲ್ಲಿ ಸಹ ದೀಪಾವಳಿ ಆಚರಣೆ ಒಂದು ವಿಶೇಷ ಅವಕಾಶಗಳಲ್ಲಿ ಕಂಡುಬರುತ್ತವೆ. ಋಷಿ ಮುನಿಗಳು ಇದನ್ನು ವಿಶೇಷವಾಗಿ ದೀಪಾವಳಿಯ ಮಹತ್ವವನ್ನು ಆ ಕಾಲದಲ್ಲಿ ಸಾರುತ್ತಾ ಬಂದಿದ್ದಾರೆ. ಜೊತೆಗೆ ಹಿಂದಿನ ಯುಗಗಳಲ್ಲಿ ದೀಪಾವಳಿಯ ಪಾಡ್ಯಮೆಯಿಂದ ಸಂವತ್ಸರ ಆರಂಭ ಆಗುವ ಪದ್ಧತಿ ಸಹ ಜಾರಿಯಲ್ಲಿತ್ತು ಅನ್ನೋದು ದಾಖಲೆಗಳಲ್ಲಿ ವ್ಯಕ್ತವಾಗುತ್ತೆ. ಈಗ ಅನುಚಾನವಾಗಿ ವಿಕ್ರಮ ಸಂವತ್ಸರ, ವಿಕ್ರಮ ಶಕ ಅಂತ ಹೇಳ್ತೇವೆ ನಾವು, ವಿಕ್ರಮ ಶಕೆ ಅಂತ ಹೇಳ್ತೇವೆ. ಆ ವಿಕ್ರಮ ಶಕೆ ಇಂದಿಗೂ ಆ ದೀಪಾವಳಿಯ ಪಾಡ್ಯಮೆಂದು ಆರಂಭ ಆಗುವಂಥ ಒಂದು ಆಚರಣೆ ಹಲವಾರು ಭಾಗಗಳಲ್ಲಿ ಆಚರಣೆ ಮಾಡ್ತಾರೆ. ವಿಕ್ರಮ ಶಕೆಯ ಪಂಚಾಂಗಗಳು ಅಂತ ಇರ್ತವೆ. ಇವಾಗ ಬರುವಂಥದ್ದು 2080 ವಿಕ್ರಮ ಶಕ ಮುಗಿದು 2081ನೇ ಶಕ. ಆ ಬಳಿಕ ಬೇರೆ ಬೇರೆ ಕಾಲದ ಪರಿವರ್ತನೆಗಳಿಂದ, ಅಂದರೆ ದೀರ್ಘಕಾಲದ ಒಂದು ಕಾಲದಲ್ಲಿ ಆಗುವಂಥ ಪರಿವರ್ತನೆಗಳಿಂದ ಬೇರೆ ಬೇರೆ ಶಕ ಪುರುಷರು ಮತ್ತು ಬೇರೆ ಬೇರೆ ಶಕಗಳ ಆಚರಣೆ ಸಹ ಅಲ್ಲಿ ಜಾರಿಗೆ ಬಂದಿತು. ಒಂದು ಹಂತದಲ್ಲಿ ಮಹಾಲಯ ಅಮಾವಾಸ್ಯೆಯ ಬಳಿಕ, ಅಂದರೆ ಮಹಾಲಯ ಅಮಾವಾಸ್ಯೆಯಾಗಿ ಆಶ್ವಯುಜ ಮಾಸದಲ್ಲಿ ಸಂವತ್ಸರ ಆರಂಭ ಆಗುವಂಥ ಒಂದು ಪದ್ಧತಿ ಹಿಂದಿನ ಯುಗಗಳಲ್ಲಿ ಇತ್ತು. ಆ ಬಳಿಕದ ಯುಗಗಳಲ್ಲಿ ಕಾಲದ ವ್ಯತ್ಯಾಸ, ಅಂದರೆ ಋತುಮಾನಗಳು ಸಹ ವ್ಯತ್ಯಾಸ ಆಗ್ತವೆ. ಇದು ವಿಜ್ಞಾನಿಗಳು ಸಹ ಒಪ್ಕೊಂಡಿರ್ತಾರೆ. ಅಲ್ಲಿ ಭೂಮಿಯ ಚಲನೆ, ಭೂಮಿ ಮತ್ತು ಕೆಲವೊಂದು ಗ್ರಹಗಳ ನಡೆಸುವ ಸಂಭವಿಸುವಂಥ ಒಂದು ಆ ಗುರುತ್ವಾಕರ್ಷಣ ಶಕ್ತಿಗಳ ವ್ಯತ್ಯಾಸ, ಇಲ್ಲಿ ಭೂಮಿಯಲ್ಲಿ ಋತುಮಾನಗಳು ವ್ಯತ್ಯಾಸ ಆಗ್ತಾ ಇರ್ತವೆ. ಅದು ಒಂದೊಂದು ವರ್ಷಕ್ಕೆ ಒಂದೊಂದು ಸೆಕೆಂಡ್ ಅಥವಾ ಒಂದೊಂದು 10 ಸೆಕೆಂಡು ಅಥವಾ ಕೆಲವು ಮಿಲಿ ಸೆಕೆಂಡ್ಗಳಷ್ಟು ಇರ್ಬೋದು. ಅದು ಸಾವಿರಾರು ವರ್ಷ, ಲಕ್ಷಾಂತರ ವರ್ಷವರೆಗೂ ಅವುಗಳು ವ್ಯತ್ಯಾಸ ಆಗೇ ಆಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಸಹ ಒಪ್ಕೋತಾರೆ. ಹಾಗೆ ಹಿಂದೆ ಯುಗ ಆರಂಭ ಒಂದು ಹಂತದಲ್ಲಿ ಮಹಾಲಯ ಅಮಾವಾಸ್ಯೆಯ ಬಳಿಕ ಅಲ್ಲಿ ಆಶ್ವಯುಜ ಮಾಸದಿಂದ ಸಂವತ್ಸರ ಆರಂಭ ಆಗುವ ಪದ್ಧತಿ, ಆ ಬಳಿಕ ಈ ಮತ್ತೆ ಬದಲಾವಣೆ ಆದಾಗ ಆ ಬಳಿಕ ಈ ದೀಪಾವಳಿಯ ಪರ್ವಕಾಲದಲ್ಲಿ ಸಂವತ್ಸರ ಆರಂಭ ಮಾಡುವಂಥ ಪದ್ಧತಿಗಳು ಸಹ ಜಾರಿಯಲ್ಲಿ ನಮ್ಮ ದೇಶದಲ್ಲಿ ಇತ್ತು. ಆಮೇಲೆ ಕಾಲಾಂತರದಲ್ಲಿ ಈಗ ಕಲಿಯುಗದ ಒಂದು ಹಂತಕ್ಕೆ ಬಂದಾಗ ಅಲ್ಲಿ ಹವಾಮಾನಗಳಲ್ಲಿ, ಋತುಮಾನಗಳಲ್ಲಿ, ಆಗು ಹೋಗುಗಳಲ್ಲಿ ಬಹಳಷ್ಟು ತುಂಬಾ ವ್ಯತ್ಯಾಸಗಳು ಆಗಿವೆ, ಈಗಲೂ ಆಗ್ತವೆ. ಈಗಂತೂ ಒಂದು 300 ವರ್ಷಗಳ ಒಂದು ಕೈಗಾರಿಕಾ ಕ್ರಾಂತಿಯ ಬಳಿಕ ಈಗ ನಮಗೆ ಕಣ್ಣಿಗೆ ಕಟ್ಟುವಷ್ಟು ಪರಿಸರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇರ್ತವೆ. ಅಂದರೆ ಕಾಲಕಾಲಕ್ಕೆ ಬೆಳೆಗಳು, ಕಾಲಕಾಲಕ್ಕೆ ಆಗುವಂಥ ಋತುಗಳಲ್ಲಿ ಆಗುವಂಥದ್ದು ಅಕಾಲದಲ್ಲಿ ಆಗುತ್ತವೆ. ಅಕಾಲದಲ್ಲಿ ವೃಷ್ಟಿ ಅಥವಾ ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವೂ ಈಗ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ಆ ಕಾಲದ ವೈಪರೀತ್ಯದಿಂದ ಆಗುವಂಥದ್ದು. ಹಾಗಾಗಿ ಈ ದೀಪಾವಳಿ ಸಹ ಒಂದು ಕಾಲದಲ್ಲಿ ಸಂವತ್ಸರದ ಆರಂಭದ ಅಥವಾ ಯುಗಾರಂಭದ ಒಂದು ಪರ್ವಕಾಲ ಆಗಿತ್ತು. ಜೊತೆಗೆ ಆ ಒಂದು ದೀಪಾವಳಿಯ ಒಂದು ಫಲವನ್ನು ಮುಂದಿನ ದೀಪಾವಳಿವರೆಗೆ ಹೇಳುವಂಥ ಪದ್ಧತಿ ಈಗಲೂ ಇದೆ. ಹಲವಾರು ದೇಶದ ಭಾಗಗಳಲ್ಲಿ ಈ ದೀಪಾವಳಿಯಿಂದ ದೀಪಾವಳಿಗೆ ಪಂಚಾಂಗದ ಪರಿವರ್ತನೆ ಅಥವಾ ವಿಕ್ರಮ ಶಕದ ಬಳಿಕ ಪಂಚಾಂಗ ಪರಿವರ್ತನೆ ಮಾಡುವಂಥದ್ದು. ಜೊತೆಗೆ ಗೂರ್ಜರ ಸಂವತ್ಸರ ಅಂತ ಹೇಳಿದ್ರೆ ಗುಜರಾತ್ ಭಾಗದಲ್ಲಿ ಸಹ ಇದನ್ನು ಆಚರಣೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಸಹ ವಿಕ್ರಮ ಶಕದ ಆರಂಭ ಕೆಲವೊಂದು ಭಾಗದಲ್ಲಿ ಮಾಡ್ತಾರೆ. ಜೊತೆಗೆ ಇದರ ಒಂದು ಪಂಚಾಂಗ ಅನುಷ್ಠಾನ ಪದ್ಧತಿ ಸಹ ಇರುತ್ತೆ. ಅಲ್ಲದೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿ ಪಾಡ್ಯಮಿವರೆಗೆ, ದೀಪಾವಳಿ ಪಾಡ್ಯಮಿ ಅದು ಒಂದು ಪರಿಪೂರ್ಣ ಮುಹೂರ್ತ ಅಂತ ಅನ್ನಿಸಲ್ಪಟ್ಟಿದೆ. ಯುಗಾದಿ ಪಾಡ್ಯ ಜೊತೆಗೆ ಈ ಒಂದು ಅಕ್ಷಯ ತದಿಗೆ, ಜೊತೆಗೆ ವಿಜಯದಶಮಿ, ಜೊತೆಗೆ ಈ ಒಂದು ದೀಪಾವಳಿ, ಇಂತಹ ಒಂದು ದಿನಗಳನ್ನು
ಪ್ರಸಿದ್ಧವಾದ ಶುದ್ಧ ಮುಹೂರ್ತಗಳು ಅಥವಾ 3:30 ಮುಹೂರ್ತಗಳು 3.5 ಮುಹೂರ್ತ ಅಂತ ಸಹ ಕರೀತಾರೆ. ಹಾಗಾಗಿ ಅಂಥ ಒಂದು ಮುಹೂರ್ತದ ದಿನ ದೀಪಾವಳಿ ಪಾಡ್ಯಮಿ. ದೀಪಾವಳಿ ಪಾಡ್ಯಮಿಂದ ಮುಂದಿನ ದೀಪಾವಳಿ ಪಾಡ್ಯಮಿ ಬರುವವರೆಗೂ, ಮುಂದಿನ ದೀಪಾವಳಿ ಬರುವವರೆಗೂ ಬರುವಂಥ 1 ಸಂವತ್ಸರದ ಅವಧಿಯ ಫಲವನ್ನು ಹೇಳುವಂಥ ಪದ್ಧತಿ ಹಿಂದಿನ ಕಾಲದಲ್ಲೂ ಜಾರಿಯಲ್ಲಿತ್ತು. ಹಾಗಾಗಿ ಈ ಬಾರಿ ಈ ಕ್ರೋಧಿ ಸಂವತ್ಸರದಲ್ಲಿ ಬರುವಂಥ ದೀಪಾವಳಿಯ ಒಂದು ಸಂಕ್ಷಿಪ್ತವಾದ ಫಲವನ್ನು ಸಾರ್ವತ್ರಿಕವಾಗಿಯೂ ಜೊತೆಗೆ ರಾಶಿಗಳ ಮೇಲೆ ಹೇಗೂ ನಾವು ಈಗ ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇವೆ. ಇಲ್ಲಿ ಕೆಲವರು ಈಗ ತುಂಬ ಒಂದು ಆತಂಕ ಅಥವಾ ಚಿಂತೆಗೆ ಅಥವಾ ಒಂದು ಗೊಂದಲಕ್ಕೆ ಒಳಗಬೇಕಾದ ವಿಚಾರ ಇಲ್ಲ. ಯಾಕಂದರೆ ನಾವು ದೀಪಾವಳಿ ಫಲ ನೋಡಬೇಕು ಅಥವಾ ಯುಗಾದಿ ಫಲ ನೋಡಬೇಕು ಅಥವಾ ಇನ್ನಿತರ ಮಧ್ಯದಲ್ಲಿ ಬರುವಂಥ ಬೇರೆ ಕೆಲವು ಫಲಗಳನ್ನು ನೋಡಬೇಕು ಅನ್ನೋದು ಅದು ನಿಮ್ಮ ಒಂದು ವಿವೇಚನೆಗೆ ಅಥವಾ ನಿಮ್ಮ ಒಂದು ಆಸಕ್ತಿಗೆ ಬಿಟ್ಟಂಥ ವಿಚಾರ. ಇದರಲ್ಲಿ ಯಾವುದೇ ರೀತಿಯ ಒತ್ತಾಯಪೂರ್ವಕವಾಗಲಿ ಅಥವಾ ಯಾವುದೇ ರೀತಿಯ ಅತಿರೇಕವಾದ ವಿಚಾರಗಳು ಇರೋದಿಲ್ಲ. ಅಲ್ಲಿ ಗ್ರಹಗಳ ಚಲನೆಗೆ ಅನುಗುಣವಾಗಿ, ಉದಾಹರಣೆಗೆ ದೀಪಾವಳಿಗೆ ಹೇಳುವಂಥ ಫಲ ಗ್ರಹಗಳ ಚಲನೆಗೆ ಅನುಗುಣವಾಗಿ ಹೇಳಲ್ಪಡುತ್ತದೆ. ಇನ್ನು ಮುಂದೆ ಬರುವಂತಹ ಸಂಕ್ರಾಂತಿ ಫಲ ಅಂತ ಬರುತ್ತೆ, ಅದನ್ನು ಗ್ರಹಗಳ ಚಲನೆಗೆ ಅನುಗುಣವಾಗಿ ಹೇಳುವಂಥದ್ದು. ಮತ್ತು ಈ ಯುಗಾದಿ ಅಂತ ಬರುತ್ತೆ, ಯುಗಾದಿಗೆ ಬರುವಂಥ ಫಲ ಸಹ ಗ್ರಹಗಳ ಒಂದು ಅಸ್ತಿತ್ವ ಮತ್ತು ಗ್ರಹಗಳ ಚಲನೆಗೆ ಅನುಗುಣವಾಗಿ ಹೇಳುವಂಥ ಪದ್ಧತಿ. ಅದರಾಗೆ ಅಲ್ಲಿ ದೀರ್ಘಚಾರಿ ಗ್ರಹಗಳಾದ ಗುರು, ಶನಿ, ರಾಹು, ಕೇತು ಇವೆಲ್ಲ ದೀರ್ಘ ಕಾಲಕ್ಕೆ ಪರಿಗಣನೆ ಮಾಡುತ್ತದೆ. ಹಾಗಾಗಿ ಅಲ್ಲಿ ಸಂವತ್ಸರ ಫಲದಲ್ಲಿ ಅವರ ಒಂದು ಪ್ರಭಾವ ಬಹಳ ಜಾಸ್ತಿ ಇರುತ್ತೆ. ಅಲ್ಲಿ ಸೂರ್ಯನು ಪ್ರತಿ ತಿಂಗಳು ರಾಶಿ ಪರಿವರ್ತನೆ ಮಾಡ್ತಾನೆ. ಆದರೆ ಆ ಶನಿ ಮಹಾರಾಜರು 2.5 ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥವ್ರು, ಗುರುವು ವರ್ಷಕ್ಕೊಂದು ರಾಶಿ ಪರಿವರ್ತನೆ ಮಾಡುವಂಥವನು, ರಾಹು ಕೇತುಗಳು 18 ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥವ್ರು ಆಗಿರ್ತಾರೆ. ಹಾಗಾಗಿ ಅವರ ಪ್ರಭಾವದ ಮೇಲೆ ಫಲಗಳನ್ನು ಹೇಳಲು ನಿರ್ದೇಶಿಸುವಂಥದ್ದು. ಜೊತೆಗೆ ಈ ದೀಪಾವಳಿಯ ಫಲದಲ್ಲಿ ಅಲ್ಲಿ ದೀಪಾವಳಿಯ ಒಂದು ಉದಯ ಕಾಲದ ಲಗ್ನದ ಕುಂಡಲಿಯ ಮೇಲೆ, ಉದಯ ಕಾಲದಲ್ಲಿ ಅಲ್ಲಿ ಯಾವ್ಯಾವ ಗ್ರಹಗಳು ಯಾವಲ್ಲಿ ಸ್ಥಿತವಾಗಿರ್ತಾರೆ, ಆ ಗ್ರಹಗಳಿಗೆ ಯಾರಿಗೆ ಉಚ್ಚತ್ವ ಇದೆ, ಯಾವ ಗ್ರಹಗಳಿಗೆ ನೀಚತ್ವ ಇದೆ, ಯಾವ ಗ್ರಹವು ವಕ್ರವಾಗಿವೆ, ಅವೆಲ್ಲದರ ಆಧಾರದ ಮೇಲೆ ಸಹ ಆ ಸಂವತ್ಸರದ ಫಲವು ನಿಗದಿಯಾಗಲ್ಪಡುತ್ತದೆ. ಹಾಗಾಗಿ ಇಲ್ಲಿ ದೀಪಾವಳಿಯ ಫಲವನ್ನು ಆಸಕ್ತಿ ಇದ್ದರೂ ದೀಪಾವಳಿ ಫಲವನ್ನು ಅನುಸರಣೆ ಮಾಡಿಕೊಂಡು ಮುಂದಿನ ದೀಪಾವಳಿವರೆಗೂ ನಿಮ್ಮ ರಾಶಿಗಳಿಗೆ ಸಹ ಅನ್ವಯಿಸಿಕೊಳ್ಬೋದು. ಆ ರಾಶಿಗಳಿಗೆ ಅನ್ವಯವಾಗುವಂಥ ಫಲದ ಮುಂದೆ ಎಲ್ಲರೂ ಒಂದು ಸಾಮಾನ್ಯವಾಗಿ ಸಾರ್ವತ್ರಿಕ ಫಲದ ಮೇಲೆ ಸಹ ಗಮನ ಇಟ್ಕೋಬೇಕು. ಅಂದರೆ ಸಾರ್ವತ್ರಿಕ ಫಲ ಅಂದರೆ ನಮ್ಮ ಒಂದು ರಾಜ್ಯ, ನಮ್ಮ ದೇಶ ಅಥವಾ ನಮ್ಮ ಜಗತ್ತು, ನಮ್ಮ ವಿಶ್ವದಲ್ಲಿ ಏನೆಲ್ಲ ಆಗ್ಬೋದು, ಏನೆಲ್ಲ ಗ್ರಹಗಳ ವೈಪರೀತ್ಯದಿಂದ ತೊಂದರೆಗಳು ಆಗ್ಬೋದು, ಅದರ ಒಂದು ಸಾಮಾನ್ಯ ಜ್ಞಾನ ಅನ್ನೋದೇ ಈ ಸಾರ್ವತ್ರಿಕ ಫಲದ ಒಂದು ಉದ್ದೇಶ. ಹಾಗಾಗಿ ಇದನ್ನು ಸಹ ಎಲ್ಲರೂ ಗಮನದಲ್ಲಿಟ್ಕೊಂಡು ಇದನ್ನು ನೋಡ್ಕೊಳ್ಬೇಕು. ಜೊತೆಗೆ ಆಗತಕ್ಕಂಥ ಬದಲಾವಣೆಗಳಿಗೆ ನಾವು ಹೇಗೆ ಸ್ಪಂದಿಸಬೇಕು, ಜೊತೆಗೆ ಆಗತಕ್ಕಂಥ ಬರುವಂಥ ದೋಷಗಳಿಗೆ ಅಥವಾ ಇನ್ನಿತರ ಕೆಲವು ತೊಂದರೆಗಳಿಗೆ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋದನ್ನು ನಾವು ಮಾನಸಿಕವಾಗಿ ಸಿದ್ಧರಾಗಲಿಕ್ಕೆ ಇದೊಂದು ಸಹಾಯ ಮಾಡುತ್ತೆ. ಅದರ ಹೊರತು ಇದು ಯಾವುದೇ ಭಯ ಆತಂಕ ಹುಟ್ಟಿಸುವಂಥ ವಿಚಾರ ಅಲ್ಲ, ಅಥವಾ ಯಾವುದೇ ರೀತಿಯ ಇಲ್ಲದ ಗ್ರಹದ ಒಂದು ವಿಚಾರಗಳನ್ನು ಉಂಟು ಮಾಡಿ ಸೃಷ್ಟಿ ಮಾಡಿ ಹೇಳುವಂಥ ವಿಚಾರ ಅಲ್ಲ. ಎಲ್ಲೆಲ್ಲಿ ಗ್ರಹಗಳು ಹೇಗೆ ಸ್ಥಿತವಾಗಿರ್ತವೋ ಅದೇ ವಿಚಾರವನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ದೀಪಾವಳಿಯ ಕಾಲದ ಒಂದು ಈ ಕುಂಡಲಿಯ ಗಮನಿಸಿದರೆ ಅಲ್ಲಿ ಆರಂಭ ಆಗುವಂಥದ್ದು ಈ 2ನೇ ತಾರೀಕು, ನವಂಬರ್ 2ನೇ ತಾರೀಕು ಶನಿವಾರದಂದು ಅಲ್ಲಿ ದೀಪಾವಳಿಯ ಒಂದು ಉದಯ ಕಾಲ ಅಂದರೆ ಬೆಳಗ್ಗೆ ಸುಮಾರು 6:15 ಗಂಟೆಗೆ ಸೂರ್ಯ ಉದಯ ಆಗುತ್ತೆ. ಆ ಉದಯ ಕಾಲದ ಲಗ್ನ ಮತ್ತು ಲಗ್ನ ಕುಂಡಲಿಗೆ ಅನುಸಾರ ಹೇಳುವಂಥದ್ದು. ಅಲ್ಲಿ ಉದಯ ಕಾಲದ ಲಗ್ನವು ತುಲಾ ಲಗ್ನ ಅಂತ ಆಗಿರುತ್ತೆ. ಉದಯ ಕಾಲದಲ್ಲಿ ಲಗ್ನವು ತುಲಾ ಲಗ್ನ ಅಂತ ಬರುತ್ತೆ. ಉದಯ ಕಾಲದ ಲಗ್ನದಲ್ಲಿ ರವಿ ಚಂದ್ರ ಅಲ್ಲಿ ಲಗ್ನದಲ್ಲಿ ಇರ್ತಾರೆ. ತುಲಾ ರಾಶಿಯಲ್ಲಿ ರವಿ ಚಂದ್ರರು ಇರ್ತಾರೆ. ಜೊತೆಗೆ ಅಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬುಧ ಶುಕ್ರರು ಸ್ಥಿತವಾಗಿರ್ತಾರೆ. ಬುಧ ಶುಕ್ರರು ವೃಶ್ಚಿಕ ರಾಶಿಯಲ್ಲಿಯೂ, ಶನಿ ಮಹಾರಾಜರು ತಮ್ಮ ಸ್ವಕ್ಷೇತ್ರ ಕುಂಭರಾಶಿಯಲ್ಲಿ ವಕ್ರಗತಿಯಲ್ಲಿಯೂ, ಅದೇ ರೀತಿ ರಾಹು ಮೀನರಾಶಿಯಲ್ಲೂ, ಗುರುವು ವಕ್ರಿಯಾಗಿ ವೃಷಭ ರಾಶಿಯಲ್ಲೂ, ಕುಜನು ನೀಚಸ್ಥನಾಗಿ ಅಲ್ಲಿ ಕಟಕ ರಾಶಿಯಲ್ಲೂ, ಕೇತುವು ಕನ್ಯಾ ರಾಶಿಯಲ್ಲೂ ಸ್ಥಿತನಾಗಿರ್ತಾರೆ. ಈ ರೀತಿ ಒಂದು ಕುಂಡಲಿ ಅಂತ ಬರುತ್ತೆ. ಪ್ರದಕ್ಷಿಣಾಕಾರದ ಕುಂಡಲಿ ಅಂದರೆ ತುಲಾರಾಶಿಯಿಂದ ಆರಂಭ ಆಗುವಂಥದ್ದು. ತುಲಾರಾಶಿಯಿಂದ ಅಲ್ಲಿ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಬುಧ ಶುಕ್ರರು ಸ್ಥಿತವಾಗಿರುವಂಥದ್ದು. ಆಮೇಲೆ ಅಲ್ಲಿ ಪಂಚಮದಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತೆ ಇದೆ. 5ನೇ ಸ್ಥಾನದಲ್ಲಿ ಅಲ್ಲಿ ಶನಿ ಮಹಾರಾಜರು, 6ನೇ ಸ್ಥಾನದಲ್ಲಿ ರಾಹು, 8ರಲ್ಲಿ ಗುರುವು, ಅಲ್ಲಿ 10ರಲ್ಲಿ ಮಂಗಳನು ನೀಚನಾಗಿರುವಂಥದ್ದು. ಜೊತೆಗೆ ವ್ಯಯ ಅಥವಾ 12ರಲ್ಲಿ ಕೇತು ಇರುವಂಥದ್ದು. ಇವೆಲ್ಲವೂ ಆ ಕುಂಡಲಿಯ ಒಂದು ಗುಣಲಕ್ಷಣಗಳು, ಅಂದರೆ ಉದಯ ಕಾಲದಲ್ಲಿ ಬರುವಂಥ ಒಂದು ಕುಂಡಲಿಯ ಗುಣಲಕ್ಷಣಗಳಾಗಿ ಬರ್ತವೆ. ಅಲ್ಲಿ ವಿಶೇಷವಾದ ಒಂದು 4 ರೀತಿಯ ಒಂದು ವ್ಯತ್ಯಾಸಗಳು ಈ ಒಂದು ಕುಂಡಲಿಯಲ್ಲಿ ಬರುತ್ತೆ. ಈ ಒಂದು ಕಾಲದಲ್ಲಿ ದೀಪಾವಳಿಯ ಒಂದು ಮುಹೂರ್ತ ಕಾಲದಲ್ಲಿ ಬರುವಂಥದ್ದು ಅಲ್ಲಿ ರವಿಗೆ ನೀಚತ್ವ. ರವಿಯು ತುಲಾರಾಶಿಯಲ್ಲಿ ಹೆಚ್ಚಿನ ಒಂದು ವರ್ಷಗಳಲ್ಲಿ ದೀಪಾವಳಿ ಬರುವಾಗ ರವಿ ತುಲಾರಾಶಿಯಲ್ಲಿ ಇರ್ತಾನೆ. ಕೆಲವೊಂದು ವರ್ಷಗಳಲ್ಲಿ ಅಧಿಕ ಮಾಸ ಇತ್ಯಾದಿಗಳು ಬಂದು ಕೆಲವೊಮ್ಮೆ ವ್ಯತ್ಯಾಸ ಆಗುವಂಥದ್ದು ಇರುತ್ತೆ. ಅಲ್ಲಿ ರವಿಗೆ ನೀಚತ್ವ ಅನ್ನೋದು ಬರುತ್ತೆ. ರವಿಗೆ ತುಲಾರಾಶಿಯಲ್ಲಿ ಆತನ ಪರಮ ನೀಚ ಸ್ಥಾನ ಆಗಿರುವಂಥ ತುಲಾರಾಶಿ ಆಗಿರುತ್ತೆ. ರವಿಗೆ ನೀಚತ್ವ. ಇನ್ನೊಂದು ವಿಚಾರ, ಶನಿ ಮಹಾರಾಜರಿಗೆ ವಕ್ರಗತಿ ಬರುತ್ತೆ. ದೀರ್ಘಚಾರಿಯಾದ ಶನಿ ಮಹಾರಾಜರು ಈಗ ವಕ್ರಿಯಾಗಿರ್ತಾರೆ. ಅಲ್ಲಿ ಅವರಿಗೆ ನವಂಬರ್ 14ವರೆಗೂ ವಕ್ರಗತಿ ಇದ್ದೇ ಇರುತ್ತೆ. ಆ ಬಳಿಕ ಗುರು ಈಗ ವಕ್ರಗತಿಯಲ್ಲಿ ಇದ್ದಾನೆ. ಗುರುಗಾಗಲೇ ಅಕ್ಟೋಬರ್ನಲ್ಲಿ 9ನೇ ತಾರೀಕಿಗೆ ವಕ್ರಗತಿ ಆರಂಭ ಆಗಿರುವಂಥದ್ದು. ಅದು ಮುಂದೆ ಫೆಬ್ರವರಿ 5ರವರೆಗೂ ಅಲ್ಲಿ ಗುರುವಿನ ವಕ್ರಗತಿ ಮುಂದುವರೆಯುತ್ತೆ. ಹಾಗಾಗಿ ಆ ಗುರು ವಕ್ರಿ, ಶನಿ ವಕ್ರಿ ಮತ್ತು ರವಿ ನೀಚತ್ವ. ಇನ್ನೊಂದು ವಿಚಾರ ಮಂಗಳ, ಪ್ರಮುಖ ಗ್ರಹವಾದ
ಮಂಗಳ ಅಥವಾ ಕುಜನು ಸಹ ಅಲ್ಲಿ ನೀಚನಾಗಿ ಕಟಕ ರಾಶಿಯಲ್ಲಿ ತನ್ನ ನೀಚದ ರಾಶಿಯಲ್ಲಿ ಇರ್ತಾನೆ. ಇವೆಲ್ಲವೂ ಹಾಗಾಗಿ 2 ವಕ್ರಗಳು, 2 ನೀಚ ಗ್ರಹಗಳು, ಪ್ರಬಲವಾದ 2 ಗ್ರಹಗಳಿಗೆ ವಕ್ರಗತಿ ಮತ್ತು ಇನ್ನಷ್ಟು ಪ್ರಭಾವಶಾಲಿಯಾದ 2 ಗ್ರಹಗಳು ಅಲ್ಲಿ ನೀಚತ್ವವನ್ನು ಹೊಂದಿರುವಂಥದ್ದು ಅಷ್ಟೊಂದು ಉತ್ತಮವಾದ ಬೆಳವಣಿಗೆ ಅಲ್ಲ. ಇನ್ನು ಅಲ್ಲಿ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ಮೀನದಲ್ಲಿದ್ದಾಗ ಅಷ್ಟೇನು ಉತ್ತಮ ಫಲವನ್ನು ಕೊಡೋದಿಲ್ಲ. ರಾಹು ಮೀನದಲ್ಲಿದ್ದಾಗ ಅನೇಕ ರೀತಿಯ ಅನಿಷ್ಟ ಫಲಗಳು, ಅನೇಕ ರೀತಿಯ ಒಂದು ದುರ್ವ್ಯಯಗಳು, ಸರ್ವನಾಶದ ಫಲಗಳು, ಜೊತೆಗೆ ಒಂದು ಧಾರ್ಮಿಕವಾಗಿ ಆಗುವಂಥ ಕೆಲವು ಕಾರ್ಯಗಳಿಗೆ ಅಡೆತಡೆಗಳು ಬರುವಂಥದ್ದು, ಧಾರ್ಮಿಕವಾದ ಅಲ್ಲಿ ಯುದ್ಧಗಳು, ಧರ್ಮದ ಮೇಲೆ ಅಥವಾ ಧರ್ಮದ ಒಂದು ಆಚರಣೆಗಳ ಮೇಲೆ ನಡೆಯುವಂಥ ಯುದ್ಧಗಳು ಅಲ್ಲಿ ಸ್ವಲ್ಪ ಅಥವಾ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು, ಶತ್ರು ವೃದ್ಧಿ ಆಗುವಂಥ ರಾಶಿ ಸೂಚಿತಾನೆ. ಕೇತುವು ಅಲ್ಲಿ ಕನ್ಯಾದಲ್ಲಿರುವಂಥ ಹಾಗೆ ಅದು ವಿಶೇಷವಾಗಿ ಈ ಬೇರೆ ಬೇರೆ ರೀತಿಯ ವ್ಯಾಪಾರ, ಉದ್ಯೋಗ ಅಥವಾ ವೃತ್ತಿಗಳಿಗೆ ಸಂಬಂಧಪಟ್ಟ ಒಂದು ಅಡೆತಡೆಯನ್ನು, ನಾಶವನ್ನು, ಜೊತೆಗೆ ಸ್ತ್ರೀ ಕುಲಗಳಿಗೆ, ಹೆಣ್ಣು ಮಕ್ಕಳಿಗೆ, ಸ್ತ್ರೀ ಕುಲಗಳಿಗೆ ಕಂಟಕವನ್ನು, ತೊಂದರೆಯನ್ನು, ಆತಂಕವನ್ನು, ಭಯವನ್ನು ಕೊಡುವಂಥ ಸ್ಥಾನದಲ್ಲಿರುತ್ತೆ. ಹಾಗಾಗಿ ಈ ದೀಪಾವಳಿಯ ಒಂದು ಪರ್ವಕಾಲದ ಲಗ್ನ ಕುಂಡಲಿ ಸಾರ್ವತ್ರಿಕ ಫಲದಲ್ಲಿ ವಿಶೇಷವಾಗಿ 4 ಗ್ರಹಗಳಿಂದ ಸ್ವಲ್ಪ ಅಷ್ಟೊಂದು ಒಂದು ಉತ್ತಮ ಫಲ ಕಂಡು ಬಂದಿಲ್ಲ. ಅಥವಾ ಉಳಿದ 2 ಮಾಯಾಗ್ರಹಗಳಾದ ರಾಹು ಕೇತುಗಳು ಸಹ ಅಷ್ಟು ಉತ್ತಮ ಫಲವನ್ನು ಕೊಡ್ತಾ ಇಲ್ಲ. ಇನ್ನು ಕೇವಲ ಅಲ್ಲಿ 3 ಗ್ರಹಗಳಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ನಿರೀಕ್ಷೆ ಮಾಡೋದು. ಉದಾಹರಣೆಗೆ ತುಲೆಯಲ್ಲಿರುವಂಥ ಚಂದ್ರನು ಆತನ ಯಾವುದು ಕೆಟ್ಟದ್ದು ಮಾಡೋದಿಲ್ಲ. ತುಲಾ ರಾಶಿಯಲ್ಲಿರುವಂಥ ಚಂದ್ರನಿಂದ ಉತ್ತಮ ಫಲ, ಜೊತೆಗೆ ಅಲ್ಲಿ ವೃಶ್ಚಿಕದಲ್ಲಿರುವಂಥ ಶುಕ್ರನು ಉತ್ತಮ ಫಲ ಕೊಡ್ತಾನೆ. ಇನ್ನು ಬುಧನು ವೃಶ್ಚಿಕದಲ್ಲಿದ್ದಾಗ ಆತನ ಫಲ ಸ್ವಲ್ಪ ಕಡಿಮೆ ಆಗುತ್ತೆ. ಬುಧನು ಅಲ್ಲಿ ಮಂಗಳನ ಸ್ಥಾನ ಆಗಿರುವಂಥದ್ದು ವೃಶ್ಚಿಕ ರಾಶಿ, ಮಂಗಳನ ಒಂದು ಸ್ವಕ್ಷೇತ್ರ ಆಗಿರುತ್ತೆ. ಆತನಿಗೆ ಮಂಗಳನ ಒಂದು ವೃಶ್ಚಿಕದಲ್ಲಿದ್ದಾಗ ಆತನ ಒಂದು ಪ್ರಭಾವ ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾದರೆ ಮಂಗಳನು ಬುಧನಿಗೂ ಅಷ್ಟೊಂದು ಉತ್ತಮವಾದ ಬಾಂಧವ್ಯ ಇರೋದಿಲ್ಲ. ಮಂಗಳನು ಉಗ್ರವಾದಿ ಅಂತ ಅನಿಸ್ಕೊಂಡ್ರೆ ಅಥವಾ ಕ್ರೂರವಾದಿ ಅನಿಸಿದ್ರೆ ಬುಧನು ಸೌಮ್ಯವಾಗಿದೆ ಆಗಿರ್ತಾನೆ. ಹಾಗಾಗಿ ಅಲ್ಲಿ ಉಗ್ರ ಮತ್ತು ಸೌಮ್ಯರ ಮಧ್ಯೆ ತಾಕಲಾಟ ಪೀಕಲಾಟಗಳು ಬರುವಂಥದ್ದೆಲ್ಲ ಸಾಧ್ಯತೆ. ಹಾಗಾಗಿ ಅಲ್ಲಿ ಹೆಚ್ಚಾಗಿ ಶುಕ್ರ ಮತ್ತು ಚಂದ್ರರಷ್ಟೇ ಈ ಒಂದು ಕಾಲದಲ್ಲಿ ತುಂಬ ಒಂದು ಉತ್ತಮ ಫಲ ಕೊಡುವಂಥ ನಿರೀಕ್ಷೆ ಈ ಕಾಲದಲ್ಲಿ ಕಂಡುಬರುತ್ತೆ. ಉಳಿದ ಗ್ರಹಗಳಿಂದ ಸ್ವಲ್ಪ ಅನೇಕ ರೀತಿಯ ವ್ಯತ್ಯಾಸಗಳು, ಜಗತ್ತಿನ ಮೇಲೆ ಅಡ್ಡ ಪರಿಣಾಮಗಳು ಆಗುವಂಥದ್ದು. ಉದಾಹರಣೆಗೆ ಇದು ರವಿಯಿಂದ ವಿಚಾರ ಗಮನಿಸಿದ ರವಿಯ ನೀಚತ್ವದಿಂದ ಏನಾಗ್ಬೋದು, ರವಿಯ ನೀಚತ್ವದಿಂದ ಅನೇಕ ರೀತಿಯ ಈ ಧರ್ಮಕ್ಕೆ ಮತ್ತು ಆಳುವವರಿಗೆ, ಸರ್ಕಾರಕ್ಕೆ, ಜೊತೆಗೆ ರಾಜಕೀಯವಾದ ಮುನ್ನಡೆಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ರಾಜಕೀಯ ವ್ಯಕ್ತಿಗಳೆಲ್ಲ ಈಗ ನೀಚತ್ವವನ್ನು ಅಥವಾ ಕೀಳು ಮಟ್ಟದ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಜನರಿಗೆ ದ್ರೋಹ ಮಾಡೋದಾಗಲಿ, ಜನರ ನಂಬಿಕೆಗೆ ದ್ರೋಹ ಮಾಡೋದಾಗಲಿ, ಅಥವಾ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ತಮ್ಮ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳೋದು, ಅಥವಾ ಜನರಿಗೆ ಏನಾದರೂ ಒಂದು ತೊಂದರೆಯಾಗುವಂಥ ಅಪರೋಕ್ಷವಾದ ತೊಂದರೆಗಳನ್ನು ಮಾಡಿ ತಾವು ಉಪಕಾರ ಮಾಡಿದಂಥ ಒಂದು ಅಸತ್ಯವನ್ನು ಹೇಳುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಜನರಿಗೆ ತೊಂದರೆ ಕೊಡುತ್ತೆ ಯಾವುದೇ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ತಾವು ತಮ್ಮ ಹಿತಾಸಕ್ತಿ, ತಮ್ಮ ಸ್ವಾರ್ಥಕ್ಕಾಗಿ ಜನರ ಹಿತಾಸಕ್ತಿಯನ್ನು ಬಲಿ ಕೊಡುವಂಥದ್ದು. ಇವೆಲ್ಲ ನಡೀತಾ ಇರುತ್ತೆ. ಅದೆಲ್ಲ ಏನು ಹೊಸ ವಿಚಾರ ಏನಲ್ಲ. ಅದು ನಮ್ಮಂಥ ದೇಶದಲ್ಲಿ ಆ ಭ್ರಷ್ಟಾಚಾರ, ಅನಾಚಾರ, ವಂಚನೆ, ಮೋಸ ಅನ್ನೋದು ಈಗ ಒಂದು ಜನರಿಗೆ ಒಂದು ಜೋಕ್ ಮಾಡುವಂಥ ಒಂದು ಸಾಮಾನ್ಯ ವಿಚಾರ ಅಂತ ಆಗ್ಬಿಟ್ಟಿದೆ. ಅದೆಲ್ಲ ನಮ್ಮ ದೇಶದ ಕರ್ಮಾನುಸಾರವಾಗಿ ಬಂದಿದೆ ಅಂತ ಅಂದ್ಕೋಬೇಕು. ಆದರೆ ಇಲ್ಲಿ ಈಗ ಈ ವರ್ಷದಲ್ಲಿ ಅಂಥ ವಿಚಾರಗಳು ಇನ್ನಷ್ಟು ಹೆಚ್ಚಾಗುತ್ತೆ. ದೀಪಾವಳಿ ಫಲದಿಂದ ರಾಜಕೀಯವಾದ ತೀವ್ರವಾದ ಒಂದು ಹೀನಾಯವಾದ ನಡವಳಿಕೆಗಳನ್ನು ಎಲ್ಲ ಅಲ್ಲಿ ಆ ಪಕ್ಷ ಈ ಪಕ್ಷ ಅಥವಾ ಆ ಧರ್ಮ ಈ ಧರ್ಮ ಅಂತೆಲ್ಲ ಎಲ್ಲ ರಾಜಕೀಯ ನಾಯಕರುಗಳು ಹೀನತ್ವವನ್ನು, ನೀಚತ್ವವನ್ನು ಉಂಟು ಮಾಡ್ತಾರೆ. ಅವರು ಜನರಿಗೆ ಒಂದು ಅಷ್ಟೇ ರೀತಿಯ ಉತ್ತಮವಾದ ನ್ಯಾಯವನ್ನು, ಧರ್ಮವನ್ನು ಅಥವಾ ಉತ್ತಮವಾದ ಆಡಳಿತವನ್ನು ಕೊಡಲಿಕ್ಕೆ ವಿಫಲರಾಗ್ತಾರೆ. ಇದು ಒಂದು ದೇಶಕ್ಕೆ ಅಷ್ಟೇ ಅಲ್ಲ, ನಮ್ಮ ದೇಶ ಅಷ್ಟೇ ಅಲ್ಲ, ಎಲ್ಲ ದೇಶಗಳಿಗೂ ಅನ್ವಯ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಎಲ್ಲೆಲ್ಲಿ ಹೊಸ ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯಲ್ಲಿ ಸ್ವಲ್ಪ ಹಿಂಸೆ, ಚುನಾವಣೆಗಳಲ್ಲಿ ದಂಗೆಗಳು, ಚುನಾವಣೆಗಳಲ್ಲಿ ಅಕ್ರಮಗಳು, ವಂಚನೆಗಳು ಇವೆಲ್ಲ ಆಗುವಂಥದ್ದು. ಅದೇ ರೀತಿ ಈ ಒಂದು ಏನೇನೋ ಈಗ ಜನರು ಒಂದು ಪರಂಪರಾಗತವಾಗಿ ಏನೇನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೋ ಅದಕ್ಕೆ ಇಲ್ಲ ಈಗ ಧಕ್ಕೆ ಬರುವಂಥದ್ದು, ಕೆಲವೊಂದು ವಿಚಾರಗಳಿಗೆ ಈ ಕಾನೂನು ತೊಡಕು ಬರುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಒಂದು ನಿರ್ಬಂಧಗಳು ಹೆಚ್ಚಾಗುತ್ತೆ ಜಾಗತಿಕವಾಗಿ. ಅಂದರೆ ಎಲ್ಲ ದೇಶಗಳಲ್ಲೂ ಅದು ಒಂದು ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗದ ಮೂಲಕ ಇರ್ಬೋದು, ಆರ್ಥಿಕವಾದ ಹಿನ್ನಡೆ ಮೂಲಕ ಇರ್ಬೋದು, ಅಥವಾ ಸರ್ಕಾರದ ಏನಾದರೂ ಪಾಲಿಸಿಗಳು, ಸರ್ಕಾರಕ್ಕೆ ತನ್ನ ಒಂದು ಹಿತಾಸಕ್ತಿಗಾಗಿ ಒಂದು ಜನರ ಮೇಲೆ ಏನನ್ನು ಹೇರುವಂಥ ವಿಚಾರಗಳು ಅವೆಲ್ಲ ಈಗ ಹೇರುವಿಕೆಗಳು, ಜನರ ಮೇಲೆ ತೆರಿಗೆ ರೂಪ ಇರ್ಬೋದು, ವಿವಿಧ ರೀತಿಯ ದಂಡಗಳಿರ್ಬೋದು, ಅನ್ಯಾಯದ ಮೇಲೆ ಇರುವಂಥ ಬೇರೆ ಬೇರೆ ನಿರ್ಬಂಧಗಳು ಈಗ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ರಾಜಕೀಯವಾಗಿಯೂ ಅಷ್ಟು ಉತ್ತಮವಿಲ್ಲ. ಇನ್ನು ರವಿ ನೀಚನಾಗಿರುವಂಥ ಧರ್ಮದ ವಿಚಾರದಲ್ಲಿ ಸಾಗಿ ಧಾರ್ಮಿಕ ನಾಯಕರು ಈಗ ಕೀಳು ಮಟ್ಟಕ್ಕೆ ಇಡ್ತಾರೆ. ಇಂತಹ ವಿಚಾರಗಳನ್ನ ನಿತ್ಯ ಓದ್ತಾ ಇರ್ತೇವೆ. ಅಂತಹ ಮಟ್ಟದಲ್ಲಿ ಹೀಗಾಯಿತು, ಇಂತಹ ಒಂದು ಸಂಸ್ಥೆಯಲ್ಲಿ ಹೀಗಾಯಿತು, ಇನ್ನೊಂದು ಚರ್ಚ್ಗಳಲ್ಲಿ ಇಂತಹ ಕೆಲಸಗಳಾಯಿತು, ಇನ್ನೊಂದು ಯಾವುದೇ ರೀತಿಯ ಬೇರೆ ಧರ್ಮದ ವಿಚಾರಗಳಲ್ಲಿ ಅಲ್ಲಿ ಆ ಧರ್ಮ ಈ ಧರ್ಮ ಅಂತೆಲ್ಲ ಧರ್ಮಗಳು ಇಂತಹ ನ್ಯೂಸ್ ಕೇಳ್ತಾ ಇರ್ತೇವೆ. ಅದು ಈಗ ಜಾಸ್ತಿ ಆಗುತ್ತೆ, ಅಥವಾ ಹಿಂದೆಗಿಂತ ಈಗ ದುಪ್ಪಟ್ಟು ಆಗುತ್ತೆ. ಧಾರ್ಮಿಕವಾಗಿ ನಡೆಯುವಂಥ ಅನ್ಯಾಯ, ವಂಚನೆಗಳು, ಅಕ್ರಮಗಳು, ಜೊತೆಗೆ ಧರ್ಮದ ಹೆಸರಲ್ಲಿ ನಡೆಯುವಂಥ ಮೋಸಗಳು ಇವೆಲ್ಲವೂ ಈಗ ಎಲ್ಲ ಕಡೆಯೂ ಅಂದರೆ ಜಗತ್ತಿನಾದ್ಯಂತ ಇವುಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಪಾಪ ಕಾರ್ಯಗಳು ಹೆಚ್ಚಳಾಗುತ್ತದೆ. ಧರ್ಮದ ಸೋಗಿನಲ್ಲಿ ಮಾಡುವಂಥವ್ರು ಮಾಡುವಂಥ ಪಾಪ ಕಾರ್ಯಗಳಿಗೆ ಹೆಚ್ಚಳ ಆಗುವಂಥದ್ದು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಇದೆ. ಭಾಳಷ್ಟು ಈ ಮಠಾಧಿಪತಿಗಳು ಜೈಲಿಗೆ ಹೊರದಂಥ ಅಥವಾ ಬೇರೆ ಬೇರೆ ಧರ್ಮಕ್ಕೆ ಸೇರಿದಂಥ ಗುರುಗಳು ಎಂಬ ಸೋಗು ಹಾಕ್ಕೊಂಡವರು ಅವರು ನೀಚಕೃತ್ಯ ಪಾಪಕೃತ್ಯ ಮಾಡಿಕೊಂಡು ಕಾನೂನಿನ ಕೈಗೆ ಸಿಕ್ಕಿಕೊಂಡದ್ದು ಅಂತ ಎಲ್ಲ ಇರ್ತವೆ. ಅವೆಲ್ಲ ಈಗ ಹೆಚ್ಚಳ ಆಗುವಂಥದ್ದು ರವಿ ನೀಚತ್ವದಲ್ಲಿರೋದ್ರಿಂದ
ಧರ್ಮ, ರಾಜಕೀಯ ಇವೆಲ್ಲ ಇಂಥ ನೇತಾರರು ಅಥವಾ ಜನರ ಕಣ್ಣಿಗೆ ತಾವು ನೇತಾರರು, ನಾಯಕರು, ಸುಧಾರಕರು ಅಂದುಕೊಳ್ಳೋರು ಯಾರಿರ್ತಾರೋ ಅವರೆಲ್ಲರೂ ಹೆಚ್ಚಿನವರು ಈಗ ಒಂದು ಅಡ್ಡ ಮಾರ್ಗವನ್ನು, ವಾಮ ಮಾರ್ಗವನ್ನು ಹಿಡಿದು ನೀಚ ಕೃತ್ಯಕ್ಕೆ ಕೆಲಸ ಆಗ್ತಾರೆ. ಇವೆಲ್ಲವೂ ಈ ಒಂದು ರವಿಯ ವಿಚಾರ ನೀಚ ಇತ್ತು. ಇನ್ನು ಕುಜನು ನೀಚನಾಗಿದ್ದಾನೆ. ಇದೇ ಕಾಲದಲ್ಲಿ ಕುಜ ನೀಚನಾಗಿರೋದ್ರಿಂದ ಕುಜ ನೀಚನ ಒಂದು ಕೃತ್ಯದಿಂದಾಗಿ ಜನರಲ್ಲಿ, ಈಗ ಸಾಮಾನ್ಯ ಜನರಲ್ಲಿ ಹಿಂಸೆ, ದಂಗೆಗಳ ಭಾವನೆ ಹೆಚ್ಚಾಗುತ್ತೆ, ಜನರಲ್ಲಿ ಸಿಟ್ಟು ಹೆಚ್ಚಾಗುತ್ತೆ. ಈ ಸಂವತ್ಸರದ ಹೆಸರೇ ಕ್ರೋಧಿ. ಅದರಲ್ಲೂ ಈಗ ಯುಗಾದಿ ಪರ್ಯಂತ ಇರುವಂಥದ್ದು. ಯುಗಾದಿ ಬಳಿಕ ಸಂವತ್ಸರ ಬದಲಾಗುತ್ತೆ, ಇರಲಿ ಅಲ್ಲಿವರೆಗೂ ಈಗ ಕ್ರೋಧಿಯ ಪ್ರಭಾವ ಜೊತೆಗೆ ಕುಜನು ಈಗ ಈ ಸಂವತ್ಸರದ ರಾಜನಾಗಿದ್ದಾನೆ. ಅವನು ಈ ಸಂವತ್ಸರ ಯುಗಾದಿ ಫಲವಾಗಿ ಯುಗಾದಿ ಫಲದಲ್ಲಿ ಆತನು ರಾಜನಾಗಿರ್ತಾನೆ. ಇಲ್ಲಿ ದೀಪಾವಳಿ ಸಂವತ್ಸರಕ್ಕೆ ರಾಜ ಬರುವಂಥದ್ದು ಶನಿ ಮಹಾರಾಜರು. ಅಲ್ಲಿ ಶನಿ ಮಹಾರಾಜರಿಗೂ ಮಂಗಳನಿಗೂ ಆಗಿ ಬರೋದಿಲ್ಲ, ಅವರಿಗೆ ಪರಸ್ಪರ ವೈರುಧ್ಯಗಳು ಖಂಡಿತ ಇರುತ್ತೆ. ಈ ದೀಪಾವಳಿಯ ಪಾಡ್ಯಮಿ ಬರುವಂಥದ್ದು ಶನಿವಾರ ಬಂದಿದೆ. ಹಾಗಾಗಿ ಈ ದೀಪಾವಳಿಗೆ ಅನುಸಾರವಾಗಿ ಸಂವತ್ಸರದ ರಾಜನು ಅಲ್ಲಿ ಶನಿ ಮಹಾರಾಜನೆಂದು ಎನಿಸಲ್ಪಡ್ತಾನೆ. ಹಾಗಾಗಿ ಅಲ್ಲಿ ಕ್ರೋಧಿಯ ಒಂದು ಸಂವತ್ಸರದ ರಾಜ ಮಂಗಳ ಜೊತೆಗೆ ದೀಪಾವಳಿ ಸಂವತ್ಸರದ ರಾಜ ಶನಿ ಇವರಿಗೂ ಅಲ್ಲಿ ನೋಡುವಂಥ ತಾಕಲಾಟಗಳಿಂದ ನಾನಾ ರೀತಿಯ ದ್ವಂದ್ವಗಳು ಬರುವಂಥದ್ದು. ಇನ್ನು ಯುವಜನಕರು, ಈ ಕುಜನು ಯುವ ಜನಾಂಗವನ್ನು ಸಂಕೇತಿಸ್ತಾನೆ, ಯುವ ವರ್ಗವನ್ನು ಸಂಕೇತಿಸ್ತಾನೆ. ಯುವ ವರ್ಗದಲ್ಲಿ ಈಗ ತುಂಬ ಹಿಂಸೆ ಹೆಚ್ಚಾಗುತ್ತೆ, ಯುವ ವರ್ಗದಲ್ಲಿ ಕ್ರೋಧ ಹೆಚ್ಚಾಗುತ್ತೆ. ಯುವ ವರ್ಗದವರು ಕ್ರಾಂತಿ, ದಂಗೆಗಳು ನಡೆಯುವಂಥ ಘಟನೆಗಳು ದೇಶಾದ್ಯಂತ ಅಥವಾ ರಾಜ್ಯದಲ್ಲಿ ಅಥವಾ ಹೊರದೇಶಗಳಲ್ಲಿ, ಎಲ್ಲ ದೇಶಗಳು, ವಿದೇಶದಲ್ಲಿ ನಡೆಯುವಂಥ ಸಾಧ್ಯತೆ. ಇನ್ನು ಹಠಾತ್ ಆದ ಕ್ರಿಮಿನಲ್ ಕೃತ್ಯಗಳು, ಅಪರಾಧ ಕೃತ್ಯಗಳು, ಅಲ್ಲಲ್ಲಿ ಜನಾಂಗೀಯ ಹಲ್ಲೆ, ಅಲ್ಲಲ್ಲಿ ಜಾತಿಯ ಹಲ್ಲೆ, ಅಲ್ಲಲ್ಲಿ ದ್ವೇಷದ ಹಲ್ಲೆಗಳು ಆಗುವಂಥದ್ದು ಅನೇಕ ದೇಶಗಳಲ್ಲಿ ಕಂಡುಬರಲಿವೆ. ಜೊತೆಗೆ ಕೊಲೆಗಳಾಗುವಂಥದ್ದು, ರಕ್ತಪಾತಗಳಾಗುವಂಥದ್ದು, ಜೊತೆಗೆ ಈ ಬಾಂಬ್ ಸ್ಫೋಟ ಅಥವಾ ಇನ್ನಿತರ ವಿಸ್ಫೋಟದಂಥ ಘಟನೆಗಳು, ಇನ್ನು ವಿಷಪ್ರಾಶನದಂತಹ ಘಟನೆಗಳು ಇವೆಲ್ಲವೂ ಜರುಗುವಂಥದ್ದು. ಯುವ ಜನಾಂಗವು ಈಗ ಹಿಂಸೆಯಲ್ಲಿ ಸ್ವಲ್ಪ ಹೆಚ್ಚು ಜಾಗೃತವಾಗಿರುವಂಥದ್ದು, ಇಂತಹ ಘಟನೆಗಳು ಜರುಗುವಂಥದ್ದು. ಜೊತೆಗೆ ಯಾವುದೇ ಕಾರಣ ಇಲ್ಲದೆ ಜನರು ತಮ್ಮ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ದೊಂಬಿಗಳನ್ನು ಎಬ್ಬಿಸುವಂಥದ್ದು ಅಥವಾ ಲೂಟಿಗಳನ್ನು ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಈ ವರ್ಷದಲ್ಲಿ ವಿಶ್ವಾದ್ಯಂತ ವರದಿ ಆಗುವಂಥ ಸಾಧ್ಯತೆ ಮುಂದಿನ ಯುಗಾದಿ ಪಾಡ್ಯದವರೆಗೂ ಕಂಡುಬರುತ್ತೆ. ಇದು ಮಂಗಳನ ವಿಚಾರ, ಮಂಗಳನು ನೀಚನಾಗಿರೋದ್ರಿಂದ. ಜೊತೆಗೆ ಈ ಕಾಲದಲ್ಲಿ ಹಲವಾರು ಶಕ್ತಿ ಮೂಲಗಳಿಗೆ ಕೊರತೆ ಬರುವಂಥದ್ದು. ಜೊತೆಗೆ ಈ ಇಂಧನಗಳು, ಪೆಟ್ರೋಲು, ಡೀಸೆಲು, ಗ್ಯಾಸು ಅಥವಾ ಕರೆಂಟ್ ಯಾವುದಿರ್ಬೋದು, ಇಂಧನ ಮೂಲಗಳ ಬೆಲೆ ಹೆಚ್ಚಳಾಗುವಂಥದ್ದು, ಇಂಧನಗಳ ಉತ್ಪಾದನೆಯಲ್ಲಿ ಕಡಿತ ಆಗುವಂಥದ್ದು. ಇನ್ನು ಯುದ್ಧ ಸ್ಫೋಟ, ಆಗಲೇ ಹೇಳಿದ್ದೇನೆ, ರವಿ ನೀಚತ್ವನು ಯುದ್ಧ ಸ್ಫೋಟಕ್ಕೆ ಸಹಕಾರಿಯಾಗಿದೆ. ಮಂಗಳನ ನೀಚತ್ವ ಇನ್ನಷ್ಟು ಯುದ್ಧ ಸ್ಫೋಟಕ್ಕೆ, ಅದು ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತೆ. ಹಾಗಾಗಿ ಯುದ್ಧ, ಈಗಾಗಲೇ ಇದ್ದಂಥ ಯುದ್ಧವು ಉಲ್ಬಣ ಆಗುತ್ತೆ ಅಥವಾ ಹೊಸ ರೀತಿಯ ಯುದ್ಧಗಳಿಗೆ ನಾಂದಿ ಆಗುತ್ತೆ. ಯುದ್ಧಗಳಿಂದ ರಕ್ತಪಾತ, ಯುದ್ಧಗಳಿಂದ ಹಾನಿಯಾಗುವಂಥದ್ದು, ಯುದ್ಧಗಳಿಂದ ದುರಂತಗಳಾಗುವಂಥದ್ದು. ಇನ್ನು ವಿಶ್ವಾದ್ಯಂತ ಕಾಳಿಗೆಚ್ಚು ಅಗ್ನಿ ಇರುವಂಥ ಅಗ್ನಿ ಅವಘಡಗಳು ಈ ಒಂದು ದೀಪಾವಳಿಯ ಕಾಲದಲ್ಲೂ, ದೀಪಾವಳಿಯ ಬಳಿಕವೂ, ದೀಪಾವಳಿ ಮುಂದಿನ ದೀಪಾವಳಿವರೆಗೂ ಹೆಚ್ಚಳ ಆಗುವಂಥ ನಿರೀಕ್ಷೆ ಇರುತ್ತೆ. ಹಾಗಾಗಿ ಮಂಗಳ ನೀಚತ್ವ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಇನ್ನು ಮುಂದಿನ ವಿಚಾರ ಗಮನಿಸಿದ್ರೆ ಅಲ್ಲಿ ಗುರುವಿನ ವಿಚಾರ ಹೇಳಿದ್ದೇನೆ, ಗುರು ವಕ್ರ ಅಂತ ಹೇಳಿದರು. ಗುರು ವಕ್ರಗತಿ ಇರೋದ್ರಿಂದ ಈ ಕಾಲದಲ್ಲಿ ಮೊದಲೇ ಅಲ್ಲಿ ರವಿ ನೀಚದ ಫಲ ಈ ಧಾರ್ಮಿಕ ನಾಯಕರ ಮೇಲೆ, ಜೊತೆಗೆ ರಾಜಕೀಯ ಮುಖಂಡರ ಬೀರುತ್ತೆ. ಇನ್ನು ಗುರು ವಕ್ರ ಇರೋದ್ರಿಂದ ಅದರ ಪರಿಣಾಮ ಸಹ ಹಾಗೆ ಧಾರ್ಮಿಕ ನಾಯಕರ ಮೇಲೆ, ರಾಜಕೀಯ ಮುಖಂಡರ ಮೇಲೆ ಅಥವಾ ಬೇರೆ ಬೇರೆ ರೀತಿಯ ಧರ್ಮ, ನ್ಯಾಯ ಅಥವಾ ನ್ಯಾಯಾಲಯಗಳು ಇರ್ಬೋದು, ಅವರ ಎಲ್ಲರ ಮನದಲ್ಲೂ ಈಗ ಒಂದು ವಕ್ರ ಬುದ್ಧಿ ಉತ್ಪನ್ನ ಆಗುತ್ತೆ. ಹಿರಿಯ ನ್ಯಾಯಾಧೀಶರುಗಳಿರ್ಬೋದು, ಹಿರಿಯ ರಾಜಕಾರಣಿಗಳಿರ್ಬೋದು, ಹಿರಿಯ ಧಾರ್ಮಿಕ ಮುಖಂಡರುಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸ್ವಾಮಿ, ಫಾದರು ಅಥವಾ ಮೌಲ್ವಿ, ಬೇರೆ ಬೇರೆ ರೀತಿಯ ಹೆಸರುಗಳಿರ್ತವೆ ಬೇರೆ ಬೇರೆ ಧರ್ಮದಲ್ಲಿ, ಭಿಕ್ಷುಗಳು ಅಂತ ಇರ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಇನ್ನಿತರ ಧಾರ್ಮಿಕವಾದ ನಾಯಕರು ಅಂತ ಗುರುಗಳಂತ ಇಟ್ಕೊಳ್ಳೋಣ. ಅವರೆಲ್ಲರಿಗೂ ಈಗ ಬುದ್ಧಿ ವಕ್ರತೆ ಬರುತ್ತೆ. ಅವರ ಒಂದು ಬುದ್ಧಿಯಲ್ಲಿ ಅಥವಾ ನಡವಳಿಕೆಯಲ್ಲಿ ವಕ್ರತೆ ಬರುವಂಥದ್ದು. ಅವರೆಲ್ಲವೂ ಈಗ ನೇರವಾಗಿ ಯೋಚನೆ ಮಾಡೋದಿಲ್ಲ. ಆ ವಕ್ರತೆಯ ಫಲವಾಗಿ ಈ ದೀಪಾವಳಿಯ ಫಲದಲ್ಲೂ ವಕ್ರತೆ ಇದ್ದು, ಗುರು ವಕ್ರತೆ ಇರುತ್ತೆ. ಆ ವಕ್ರತೆ ದೀರ್ಘಕಾಲ ಮುಂದುವರುತ್ತೆ, ಅದು ಫೆಬ್ರವರಿವರೆಗೂ ಮುಂದುವರುತ್ತೆ. ಅದು ಇದ್ದರೂ ಇಲ್ಲದೇ ಇದ್ದರೂ ಸಹ ಇಲ್ಲಿ ದೀಪಾವಳಿಯ ಒಂದು ಲಗ್ನ ಕುಂಡಲಿಯ ಕಾಲದಲ್ಲಿ ವಕ್ರತೆ ಇರೋದ್ರಿಂದ ಆ ವರ್ಷ ಪೂರ್ತಿ ಅವರ ಒಂದು ಈ ಅಡ್ಡ ಪರಿಣಾಮ ಅವರಲ್ಲಿ ಮನಸ್ಸಿಗೆ ಬೀಳುವಂಥದ್ದು. ಅವರು ಒಂದು ಹಣಕ್ಕಾಗಿ ಅಥವಾ ತಮ್ಮ ಒಂದು ಅಭಿವೃದ್ಧಿಗಾಗಿ, ತಮ್ಮ ಒಂದು ಸ್ವಾರ್ಥಕ್ಕಾಗಿ ಧರ್ಮವನ್ನು ಪಣಕ್ಕಿಡುವಂಥದ್ದು, ಅಥವಾ ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಂಥದ್ದು, ಅಥವಾ ಧಾರ್ಮಿಕ ವಿರೋಧಿಗಳನ್ನು ಮಾಡುವಂಥ ಕೆಲಸಗಾರರಿಗೆ ಕೇವಲ ಹಣಕ್ಕಾಗಿ ಅವರನ್ನು ಒಂದು ಸತ್ಕರಿಸೋದು, ಅಥವಾ ಅವರನ್ನೇ ದೊಡ್ಡ ವ್ಯಕ್ತಿಗಳು ಅಥವಾ ಅವರನ್ನೇ ಒಂದು ಉತ್ತಮ ವ್ಯಕ್ತಿಗಳಂತ ಅವರನ್ನು ಸರ್ಟಿಫೈ ಮಾಡುವಂಥದ್ದು ಇವೆಲ್ಲ ಆಗುತ್ತೆ. ಅಥವಾ ಅನ್ಯಾಯ ಮಾಡೋರಿಗೆ ಅವರ ಒಂದು ಪರವಾಗಿ ವಹಿಸುವಂಥದ್ದು, ಇವೆಲ್ಲ ಆ ಒಂದು ಗುರು ಸ್ಥಾನದವರಿಗೆ ಬುದ್ಧಿ ಬರುತ್ತೆ. ಜೊತೆಗೆ ಇಂತಹ ಒಂದು ಧರ್ಮ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಒಂದು ಕಡೆಯಲ್ಲಿ ಹಲವಾರು ದುರಂತಗಳು, ಹಲವಾರು ಕಳ್ಳತನದ ಆರೋಪಗಳು ಅಥವಾ ವಂಚನೆಗಳ ಆರೋಪಗಳು, ಜೊತೆಗೆ ಅಕೃತ್ಯಗಳು ಅಥವಾ ಬೇರೆ ಬೇರೆ ರೀತಿಯಾದ ಲೈಂಗಿಕವಾದ ಬೇರೆ ಬೇರೆ ರೀತಿಯ ವಿವಾದಗಳು ಇವೆಲ್ಲ ಏರ್ಪಡುವಂಥ ಸಾಧ್ಯತೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕವಾದ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಕಂಡುಬರುತ್ತೆ ಗುರುವಿನ ವಕ್ರತೆಯ ಪ್ರಭಾವ. ಇನ್ನು ಶನಿಗೆ ವಕ್ರತ್ವ ಈ ಕಾಲದಲ್ಲಿ, ಕುಂಡಲಿ ಕಾಲದಲ್ಲಿದೆ. ಅದು ನಿವಾರಣೆ ಆಗುತ್ತೆ, ಪರವಾಗಿಲ್ಲ. ಅದು ಏನೋ ನವಂಬರ್ 14ಕ್ಕೆ ನಿವಾರಣೆ ಆಗುತ್ತೆ. ಆದರೂ ಈ ದೀಪಾವಳಿಯ ಒಂದು ಪರ್ವಕಾಲದಲ್ಲಿ, ಕುಂಡಲಿಯ ಒಂದು ಉತ್ಪನ್ನದ ಕಾಲದಲ್ಲಿ ಅಲ್ಲಿ ಇರುವಂತಹ ವಕ್ರದ ಪರಿಣಾಮವಾಗಿ
ಈಗ ಒಂದು ನ್ಯಾಯಾಲಯಗಳು ಸಹ ಜನರಿಗೆ ಒಂದು ಕೊನೆಯ ಒಂದು ಆಸರೆ ಅಂದರೆ ನ್ಯಾಯಾಲಯ. ಜನರಿಗೆ ರಾಜಕೀಯದಲ್ಲೋ, ಧರ್ಮದಿಂದಲೋ, ಆರ್ಥಿಕದಲ್ಲೋ ಅಥವಾ ಬೇರೆ ಬೇರೆ ರೀತಿಯ ಸಾಂಸಾರಿಕದಲ್ಲೋ ಏನೇನು ಅನ್ಯಾಯ ಆದಾಗ ನ್ಯಾಯ ಕೊಡುವಂಥ ಸ್ಥಾನ ಅಂದರೆ ಪವಿತ್ರವಾದ ನ್ಯಾಯ ದೇಗುಲ ಅಂತ ಹೇಳ್ತಾರೆ. ಅದಕ್ಕೊಂದು ಮಹತ್ವವಾದ ಸ್ಥಾನ ಇದೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳ ಆಸ್ಥಾನದಲ್ಲೇ ಆ ನ್ಯಾಯಗಳ ನ್ಯಾಯಗಳ ಇತ್ಯರ್ಥ ಆಗುತ್ತದೆ. ಗ್ರಾಮೀಣ ನೆಲದಲ್ಲಿ ಗ್ರಾಮ ಪಂಚಾಯತಿಗಳಂತ ಪಂಚಾಯಿತಿ ಅಂತ ನ್ಯಾಯ ಪಂಚಾಯಿತಿ ಮಾಡುವಂಥ ಪದ್ಧತಿಗಳು ಹಿಂದಿನ ಯುಗದಲ್ಲಿ ಜಾರಿ ಇತ್ತು. ಆದರೆ ಈಗಿನ ಒಂದು ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಅಥವಾ ಕೋರ್ಟ್ಗಳು ಅನ್ನೋದು ಪ್ರತಿಯೊಂದು ತಾಲೂಕಿನಲ್ಲೂ, ಜಿಲ್ಲೆಯಲ್ಲೂ, ರಾಜ್ಯದ ಭಾಗದಲ್ಲೂ ಅಥವಾ ದೇಶದ ಒಂದು ಹಾಗೆ ಸುಪ್ರೀಂ ಕೋರ್ಟ್ನವರೆಗೂ ಇರುತ್ತವೆ. ಹಾಗಾಗಿ ಆ ಬೇರೆ ಬೇರೆ ಹಂತದ ನ್ಯಾಯಾಲಯಗಳಲ್ಲಿ ಈಗ ನ್ಯಾಯದಾನ ಸ್ವಲ್ಪ ಜನರಿಗೆ ವಿಳಂಬ ಆಗುವಂಥದ್ದು, ಈ ಶನಿಯ ವಕ್ರಗತಿಯಿಂದ ಜೊತೆಗೆ ನ್ಯಾಯದಾನದಲ್ಲಿ ಸ್ವಲ್ಪ ಅನ್ಯಾಯ ಆಗುವಂಥದ್ದು, ಇಂತಹ ಒಂದು ಈ ನ್ಯಾಯದ ವೃತ್ತಿಯಲ್ಲಿ ಇರುವಂಥವ್ರು ಅವರು ಲಾಯರ್ಗಳಿರ್ಬೋದು, ನ್ಯಾಯಮೂರ್ತಿಗಳಿರ್ಬೋದು, ನ್ಯಾಯಾಧೀಶರಿರ್ಬೋದು, ಇವರ ಮನಸ್ಸಲ್ಲಿ ಸ್ವಲ್ಪ ಈಗ ಒಂದು ದ್ವಂದ್ವ ಭಾವನೆ ಬರುವಂಥದ್ದು, ಜೊತೆಗೆ ಅವರು ಒಂದು ಯಾವುದೇ ರೀತಿಯಲ್ಲಿ ರಾಜಿಯಾಗಿ ಆ ನ್ಯಾಯದ ವಿರುದ್ಧವಾದ ಒಂದು ತೀರ್ಪುಗಳನ್ನು ಕೊಡುವಂಥದ್ದು. ಈ ರೀತಿ ಜನರಿಗೆ ಒಂದು ನ್ಯಾಯ ತೀರ್ಮಾನ ಅನ್ನೋದು ಈಗ ಸ್ವಲ್ಪ ಕನಸಿನ ಗಂಟಾಗುತ್ತೆ. ಜೊತೆಗೆ ತುಂಬ ಒಂದು ವಿಳಂಬಗಳಾಗುವಂಥದ್ದು, ಜೊತೆಗೆ ಇದರ ಮೂಲಕ ಒಂದು ಸಮಾಜಕ್ಕೂ ಜೊತೆಗೆ ವ್ಯಕ್ತಿಗಳಿಗೂ ಅಂದರೆ ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತೊಂದರೆ ಆಗ್ಬೋದು, ಜೊತೆಗೆ ದೇಶಕ್ಕೆ ಅಥವಾ ದೇಶದ ಹಿತಕ್ಕೆ, ಸಮಾಜದ ಹಿತಕ್ಕೆ ತೊಂದರೆ ಆಗುವಂಥ ಕೆಲವೊಂದು ಕುರುಡು ಕಾನೂನುಗಳು ಅಂದರೆ ಯಾವುದಕ್ಕೆ ಆಧಾರ ಇಲ್ಲದಂಥ ಅಂತಹ ಕಾನೂನುಗಳು ಬರುವಂಥದ್ದು, ಅಂತಹ ನಿಯಮಗಳು ಬರುವಂಥದ್ದು, ಅದರಿಂದ ಜನರಿಗೆ ತುಂಬ ತೊಂದರೆ ಸಿಲುಕಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಪ್ರಜೆಗಳಿಗೆ ನಾನಾ ರೀತಿಯ ಕಾನೂನಿನ ತೊಡಕುಗಳು ಹೆಚ್ಚು ಮನಸ್ಸಿರ್ತಾರೆ. ಹಲವಾರು ಪ್ರಜೆಗಳು ಈಗ ಕಾನೂನಿನ ತೊಡಕಲ್ಲಿ ಸಿಲುಕೊಳ್ತಾರೆ. ಅಂದರೆ ಮನೆಯಲ್ಲೂ ಇಂಥ ಸಣ್ಣ ಪುಟ್ಟ ವ್ಯಾಜ್ಯಗಳಾಗುವಂಥದ್ದು ನಾವು ನೋಡ್ತೇವೆ. ಈಗ ಈ ಒಂದು ಕಲಿಯುಗದಲ್ಲಿ ಒಂದು ಆಸ್ಪತ್ರೆ ಮತ್ತು ಈ ಒಂದು ಕೋರ್ಟ್ ಕಚೇರಿ ಅನ್ನೋದು ಈಗ ಒಂದು ಜನರಿಗೆ ಬಹಳ ಒಂದು ಸಿಂಹ ಸ್ವಪ್ನ ಅಂತ ಆಗಿರುತ್ತೆ. ಅಂದರೆ ಅಲ್ಲಿ ಆರೋಗ್ಯ ಕೆಟ್ಟಾಗ ಅಲ್ಲಿ ಆಸ್ಪತ್ರೆಗೆ ಹೋದಾಗ ತಮ್ಮ ಒಂದು ಜೀವನವನ್ನು ಪಣಕ್ಕಿಟ್ಟಲ್ಲಿ ಆರೋಗ್ಯದಲ್ಲಿ ಜೀವಕ್ಕೆ ಸಂಗ್ರಹವಾದ ಹಣವನ್ನೆಲ್ಲ ಖರ್ಚು ಮಾಡಿ, ಅದರಲ್ಲೂ ಕೆಲವೊಂದು ಆಸ್ಪತ್ರೆಗಳು ಉತ್ತಮ ಕೊಡ್ತವೆ, ಕೆಲವೊಂದು ರಸಗಳು ಕೇವಲ ಹಣಕ್ಕಾಗಿ ಒಂದು ಟ್ರೀಟ್ಮೆಂಟನ್ನು ಬೇಕಾಬಿಟ್ಟು ಕೊಡುವಂಥದ್ದಿರುತ್ತೆ. ಇನ್ನು ಈ ನ್ಯಾಯಾಲಯದ ವಿಚಾರ ಹಾಗೆ ಕೆಲವೊಮ್ಮೆ ನ್ಯಾಯದ ಪರವಾಗಿದ್ದವನಿಗೆ ಅನ್ಯಾಯ ಆಗುತ್ತೆ ಅಥವಾ ಅನ್ಯಾಯ ಮಾಡಿದವನಿಗೆ ನ್ಯಾಯ ಸಿಕ್ಕವನು ಜಯ ಆಗ್ತಾನೆ. ಇಂಥದ್ದೆಲ್ಲ ನಡೆಯುತ್ತೆ. ಅವೆಲ್ಲ ಇರುವಂಥದ್ದು. ಅವೆಲ್ಲ ಈಗಿನ ಕಾಲದಲ್ಲಿ ಈ ಒಂದು ಯುಗದಲ್ಲಿ ಈ ದೀಪಾವಳಿಯ ಫಲದಲ್ಲಿ ಅವೆಲ್ಲ ಹೆಚ್ಚಳ ಆಗುವಂಥದ್ದು. ಅಂದರೆ ವಿರುದ್ಧವಾದ ಪರಿಣಾಮಗಳು ಆ ನ್ಯಾಯಾಲಯದಲ್ಲಿ ವಿರುದ್ಧವಾದ ಪ್ರಮಾಣಗಳು ಅಂದರೆ ಸತ್ಯವಂತರಿಗೆ ಅಲ್ಲಿ ಅಪಜಯ, ನ್ಯಾಯವಂತರಿಗೆ ಅಲ್ಲಿ ಅನ್ಯಾಯವಂತರಿಗೆ ಅಲ್ಲಿ ಜಯ ಆಗುವಂಥದ್ದು, ಇವೆಲ್ಲ ಘಟನೆಗಳು ಜರುಗುವಂಥದ್ದು. ಹಾಗಾಗಿ ಈ ಒಂದು ಶನಿ ಮಹಾರಾಜರ ವಕ್ರಗತಿ ಪ್ರಬಂಧದ ದೀಪಾವಳಿಯ ಕುಂಡಲ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಇನ್ನು ರಾಹು ಕೇತುಗಳು ಅಂತ ಹೇಳಿದರೆ ರಾಹುಗಳು ಮೀನಲ್ಲಿದ್ದಾಗ ಏನಾಗುತ್ತೆ, ರಾಹು ಮೀನಲ್ಲಿ ಅಂದರೆ ಗುರುವಿನ ಸ್ಥಾನ, ಗುರುವಿಗೂ ರಾಹುವಿಗೂ ಬದ್ಧವಾದ ಶತ್ರುತ್ವ ವೈರತ್ವ ಇರೋದ ಕಾರಣ ಈ ಒಂದು ಕುಂಡಲಿ ಉತ್ಪನ್ನ ಆಗುವಂಥ ಕಾಲದಲ್ಲಿ, ದೀಪಾವಳಿ ಕುಂಡಲಿ ಉತ್ಪನ್ನ ಆಗುವ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಈ ಚೋರ, ಅಗ್ನಿ ಮತ್ತು ಭಯ ದುರಂತಗಳು ಹೆಚ್ಚಳಾಗುವಂಥದ್ದು. ಈಗಾಗಲೇ ಇದ್ದಂತಹ ಒಂದು ಏನೇನೋ ಜನರಿಗೆ ಭಯ ಭೀತಿ ಇದೆ, ಆ ಭಯ ಭೀತಿಗಳು ಹೆಚ್ಚಳಾಗುತ್ತೆ. ಅದು ಅಗ್ನಿ ದುರಂತದ ಮೂಲಕ ಇರ್ಬೋದು, ಅಪಘಾತಗಳ ಮೂಲಕ ಇರ್ಬೋದು, ಜೊತೆಗೆ ಕಳ್ಳ ಕಾಕರ ಮೂಲಕ ಇರ್ಬೋದು, ಜೊತೆಗೆ ರಾಜರು ಅಂದರೆ ಆಳ್ವಿಕೆ ಮಾಡುವಂಥ ಸರ್ಕಾರಗಳು ಜನರ ಮೇಲೆ ವಿಪರೀತವಾದ ತೆರಿಗೆಗಳನ್ನು ಹೇರುವಂಥದ್ದು, ಜನರಿಗೆ ಸ್ವಲ್ಪ ಕಷ್ಟವಾದಂಥ ಕಾನೂನುಗಳನ್ನು ತರುವಂಥದ್ದು, ಜನರಿಗೆ ತೊಡಕಿನಲ್ಲಿ ಸಿಲುಕುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಇವೆಲ್ಲವೂ ಈ ಒಂದು ಆಳುವರಿಂದ ಆಗುತ್ತೆ. ಆಗಲೇ ರವಿ, ಕುಜ, ಗುರು ಮತ್ತು ಶನಿಗಳು ಇಂಥ ಒಂದು ಕೆಲಸಕ್ಕೆ ಅವರಿಂದ ಒಂದು ಪ್ರೇರಣೆ ಬಂದಿದೆ. ಈಗ ನೋಡುವಾಗ ರಾಹು ಸಹ ಅಂಥ ಒಂದು ಇದಕ್ಕೆ ಬೆಂಕಿಗೆ ತುಪ್ಪ ಸುರಿದಂಥ ವಾತಾವರಣ ಜನರಿಗೆ ನೋಡೋದು. ಒಟ್ಟಿನಲ್ಲಿ ಪ್ರಜೆಗಳಿಗೆ ಹಿತಕ್ಕೆ ನೋಡಬೇಕಾದ್ರೆ ಈ ಒಂದು ಸಂವತ್ಸರದಲ್ಲಿ ಅಷ್ಟೊಂದು ಉತ್ತಮವಾದಾಗಿ ಬಂದಿಲ್ಲ. ಈ ಸಂವತ್ಸರದಲ್ಲಿ ಈ ಒಂದು ದೀಪಾವಳಿಯ ಪರ್ವಕಾಲದಲ್ಲಿ ಸಾರ್ವತ್ರಿಕ ಫಲದಲ್ಲಿ ಪ್ರಜೆಗಳಿಗೆ ಸ್ವಲ್ಪ ಸಂಕಷ್ಟಗಳೇ ಜಾಸ್ತಿ, ಎಲ್ಲ ವರ್ಗದವರಿಗೂ ಸ್ವಲ್ಪ ಸಂಕಷ್ಟಗಳು ಜಾಸ್ತಿ ಇರ್ತದೆ. ಅದರಲ್ಲಿ ಆಳು ವರ್ಗದವರು, ಮೇಲ್ವರ್ಗದವರು ಅವರೆಲ್ಲ ಸ್ವಲ್ಪ ಈಗ ತಮ್ಮ ಅಧಿಕಾರವನ್ನು ಮೆರೀತಾರೆ. ಆದರೆ ಅವರಿಗೇನು ಆಗೋದಿಲ್ವಾ? ಖಂಡಿತ ಆಗುವಂಥ ವಿಚಾರ ಸಹ ಬರುತ್ತೆ. ಅದು ವಿಶೇಷವಾಗಿ ಶನಿ ಮಹಾರಾಜರ ಪರಿವರ್ತನೆ ಆಗಬೇಕು. ಶನಿ ಮಹಾರಾಜರು ಅವರ ಒಂದು ವಕ್ರಗತಿ ಪರಿವರ್ತನೆ ಆದಾಗ ಇವರಿಗೆ ಈ ವರ್ಷದಲ್ಲಿ ಅಂದರೆ ಈ ಸಂವತ್ಸರದಲ್ಲಿ ಹಲವಾರು ಇಂಥ ಉನ್ನತ ವರ್ಗರಿಗೆ ಶಿಕ್ಷೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಏನೋ ಅಥವಾ ಆತಂಕ ಪಡೋದೇನಿಲ್ಲ. ಏನೇನೋ ಅನಾಚಾರಗಳು, ಅಕ್ರಮಗಳು ಮಾಡ್ತಾರೋ ಅವರಿಗೆ ಶಿಕ್ಷೆ ಸಹ ಈ ವರ್ಷದಲ್ಲೇ ತಕ್ಷಣವಾಗಿ ಅಥವಾ ಬೇಗನೆ ಆಗುವಂಥದ್ದೆಲ್ಲ ಶನಿ ಮಹಾರಾಜರಿಗೆ ಯಾವಾಗ ಅವರು ಕುಂಭದಲ್ಲಿ ವಕ್ರಗತಿಯಿಂದ ಅವರು ರುಜುಗತಿಗೆ ಬರ್ತಾರೆ, ಅವರ ಸ್ಪೀಡ್ ಈಗ ತುಂಬ ಡಬಲ್ ಆಗುತ್ತೆ. ಆ ಒಂದು ವಕ್ರತ್ಯಾಗದ ಒಂದು ಪ್ರತ್ಯೇಕ ವಿಡಿಯೋನ ಮಾಡ್ತಾರೆ, ಅದನ್ನು ನೋಡಿಕೊಳ್ಳಿ. ಅದರಲ್ಲಿ ಆ ಒಂದು ಶನಿ ಮಹಾರಾಜರು ವಕ್ರತ್ಯಾಗ ಮಾಡಿದಾಗ ಏನೇನೋ ಮಾಡ್ತಾರೆ ಅಥವಾ ಏನೇನೋ ಒಂದು ಬದಲಾವಣೆಗಳು ಸಹ ಮಾಡಲಿಕ್ಕೆ ಸಮರ್ಥರಿದ್ದಾರೆ ಅನ್ನೋದು ಗಮನಿಸ್ಬೋದಾಗಿದೆ. ಹಾಗಾಗಿ ಶನಿ ಮಹಾರಾಜರ ಪರಿವರ್ತನೆ ಶೀಘ್ರದಲ್ಲೇ ಇದೆ, ಅಂದರೆ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ. ಹಾಗಾಗಿ ಈ ದೀಪಾವಳಿ ಸಂವತ್ಸರ ಪೂರ್ತಿ ಇಂಥವರ ಆಟ ನಡೆಯೋದಿಲ್ಲ. ಅಂಥವರ ಆಟಕ್ಕೆ ಶನಿ ಮಹಾರಾಜರು ಒಂದು ಹಂತದಲ್ಲಿ ಬ್ರೇಕನ್ನು ಹಾಕ್ತಾರೆ ಅವರು. ಹಾಗಾಗಿ ಈ ಒಂದು ವಿಚಾರಗಳನ್ನು ಸಹ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಈ ಒಂದು ಆತನು ರಾಹು ತಿಂಗಳ ಬಳಿಕ ಅಲ್ಲಿ ಕುಂಭರಾಶಿಗೆ ಬರ್ತಾನೆ. ಕುಂಭರಾಶಿಗೆ ಬಂದಾಗಲೂ ಅಷ್ಟೇ ಅದರಿಂದಲೂ ಅಷ್ಟೇನೂ ಉತ್ತಮ ಪರಿಣಾಮಗಳು ವ್ಯಕ್ತವಾಗಿಲ್ಲ. ಕುಂಭರಾಶಿಗೆ ಬಂದಲು ಅಲ್ಲಿ ಈ ಯುದ್ಧಕ್ಕೆ ಇನ್ನಷ್ಟು ಚಾಲನೆಗಳು, ಯುದ್ಧಕ್ಕೆ ಸ್ಫೋಟಗಳು ಸಿಗುವಂಥದ್ದು, ಜೊತೆಗೆ ಜನರಲ್ಲಿ ಒಂದು ಅಪರಾಧ ಕೃತ್ಯಗಳು ಹೆಚ್ಚಳಾಗುವಂಥದ್ದು, ಜನರಲ್ಲಿ ಬೇರೆ ಬೇರೆ ಈ ನಕಾರಾತ್ಮಕ ಭಾವನೆಗಳು ಹೆಚ್ಚಳಾಗುವಂಥದ್ದು. ಹಾಗೆ ರಾಹುನ ಪರಿಣಾಮ ಅಡ್ಡ ಪರಿಣಾಮ ಆಗಿ ಬಂದಿದೆ. ಇನ್ನು
ಕನ್ಯಾದಲ್ಲಿರುವಂಥ ಕೇತುವಿನಿಂದ ಏನು ಪರಿಣಾಮ ಬರುತ್ತಂದರೆ ಕೇತು ಕನ್ಯಾದಲ್ಲಿದ್ದಾಗ ವಿಶೇಷವಾಗಿ ಸ್ತ್ರೀ ಕುಲಕ್ಕೆ ಕಂಟಕ ಎಂದು ಕಂಡುಬರುವಂಥದ್ದು. ಸ್ತ್ರೀಯರಿಗೆ ಸ್ವಲ್ಪ ಅಪವಾದಗಳು ಅವಮಾನಗಳಾಗುವಂಥದ್ದು, ಸ್ತ್ರೀಯರ ಮೇಲೆ ಹಲ್ಲೆಗಳು ಆಗುವಂಥದ್ದು. ಈಗಾಗಲೇ ಕನ್ಯಾದಲ್ಲಿ ಅವನು ಬಹಳ ಕಾಲದಿಂದ ಇದ್ದಾನೆ, ಆಗಲೇ ಒಂದು 10 ತಿಂಗಳು 15 ತಿಂಗಳು ಕಳೆದಿವೆ. ಈಗ ಕೊನೆಯ ತಿಂಗಳು ಆತನು ಮೇವರೆಗೂ ಇರ್ತಾನೆ, ಮೇ ತಿಂಗಳವರೆಗೆ ಇರ್ತಾನೆ. ಮೇ ತಿಂಗಳು 19ನೇ ತಾರೀಕಲ್ಲಿ ಬದಲಾವಣೆ ಆಗುವಂಥದ್ದು. ಆ ಬಳಿಕ ಅಲ್ಲಿ ಆತನು ರಾಶಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಆ ಒಂದು ಮೇ 19ರವರೆಗೆ ಆತನು ಈ ಕನ್ಯಾ ರಾಶಿಯಲ್ಲಿರುವಂಥ ಕೇತುವಿನಿಂದಾಗಿ ಇಂತಹ ಒಂದು ಸ್ತ್ರೀ ಕುಲಕ್ಕೆ ತೊಂದರೆಗಳು, ಭಯಗಳು ಹೆಚ್ಚಳಾಗುವಂಥದ್ದು, ಹಲ್ಲೆಗಳು ಅಥವಾ ಲೈಂಗಿಕ ದರ್ಜನೆ ಮುಂತಾಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಮನುಷ್ಯರು ಪ್ರಾಕೃತಿಕವಾದ ಅನೇಕ ವಿಕೋಪಗಳಿಗೆ ಸಿಲುಕಿಸ್ತಾರೆ ಈ ಕಾಲದಲ್ಲಿ. ಯಾಕಂದರೆ ಪ್ರಾಕೃತಿಕ ವಿಕೋಪ ಅಂದರೆ ಅತಿವೃಷ್ಟಿ, ಅನಾವೃಷ್ಟಿ ಇರ್ಬೋದು, ಭೂಕಂಪನಗಳಿರ್ಬೋದು, ಜ್ವಾಲಾಮುಖಿ ಇರ್ಬೋದು, ಭೂಕುಸಿತಗಳಿರ್ಬೋದು, ಅವೆಲ್ಲವೂ ಈ ಒಂದು ದೀಪಾವಳಿ ಫಲದಲ್ಲಿ ಸಹ ಹೆಚ್ಚಾಗಿ ಕಂಡುಬರುತ್ತವೆ. ಹಾಗಾಗಿ ಕೇತುವು ಪ್ರಕೃತಿಯ ಮೇಲೂ ಸ್ತ್ರೀಯರ ಮೇಲೂ ಅನೇಕ ರೀತಿಯ ಒಂದು ಈ ದೌರ್ಜನ್ಯಗಳಿಗೆ, ತೊಂದರೆಗಳಿಗೆ ಅಥವಾ ಪ್ರಾಕೃತಿಕ ವಿಕೋಪಗಳಿಗೆ ಕಾರಣ ಆಗ್ತಾರೆ. ಹಾಗಾಗಿ ಅಷ್ಟೊಂದು ಉತ್ತಮ ಫಲ ಕೇತುವಿನಿಂದ ಸಹ ವ್ಯಕ್ತವಾಗಿಲ್ಲ. ಇವೆಲ್ಲವೂ ಸಾಮಾನ್ಯವಾಗಿ ಈ ಒಂದು ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳು. ಇನ್ನು ಯಾವ ಗ್ರಹಗಳು ಒಳ್ಳೆಯದು ಕೊಡ್ತವೆ? ಉದಾಹರಣೆಗೆ ಚಂದ್ರನಿಂದ ಒಳ್ಳೆಯ ಫಲ ಬರುತ್ತೆ. ಚಂದ್ರನು ಅಲ್ಲಿ ತುಲೆಯಲ್ಲಿರುವ ಕಾರಣ ವಿಶೇಷವಾಗಿ ಹಲವಾರು ಕ್ಷೇತ್ರದವನಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿರ್ಬೋದು, ಅಭ್ಯಾಸ ಮಾಡೋದರಿಗಿರ್ಬೋದು, ಅದೇ ರೀತಿ ಈ ವೈದ್ಯಕೀಯ ಕ್ಷೇತ್ರ, ಈ ಮೆಡಿಸಿನ್ ಅಥವಾ ಮೆಡಿಕಲ್ ಕ್ಷೇತ್ರ, ಜೊತೆಗೆ ನರ್ಸಿಂಗ್ ಕ್ಷೇತ್ರ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಹಾಲು ಉತ್ಪಾದನೆ, ಇನ್ನು ಕೃಷಿ ಸಂಬಂಧ ಚಟುವಟಿಕೆ ಮಾಡೋರು, ಹಾಲಿಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಈ ಡೈರಿ ಉತ್ಪನ್ನಗಳನ್ನು ಮಾರಾಟ ಮಾಡೋರು ಅಥವಾ ಅದರ ಒಂದು ಸೇವೆಗೈಯುವಂಥವ್ರು, ಇನ್ನು ಬೇರೆ ಬೇರೆ ರೀತಿಯ ಪಶುಪಾಲನೆ ಮಾಡುವಂಥವ್ರು, ಕೃಷಿ ಮಾಡೋರಿಗೆ ಸಹ ಈ ಚಂದ್ರನು ತುಲೆಯಲ್ಲಿರುವುದರಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಈ ದೀಪಾವಳಿ ಫಲದಲ್ಲಿ ಹಲವಾರು ಉದ್ಯಮಗಳಿಗೆ ಸಹ ಕೆಲವೊಂದು ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ಶುಕ್ರನ ಅನುಗ್ರಹ ಭಾಳ ಉತ್ತಮ ಇದೆ. ಶುಕ್ರನು ಈಗ ವೃಶ್ಚಿಕದಲ್ಲಿದ್ದಂತಹ ಶುಕ್ರನು ಅನೇಕ ರೀತಿಯ ಒಂದು ಇಂಡಸ್ಟ್ರಿಗಳಿಗೆ, ಕೈಗಾರಿಕೆಗಳಿಗೆ ಸಪೋರ್ಟ್ ಮಾಡ್ತಾನೆ. ಹಲವಾರು ಕೈಗಾರಿಕೆಗಳು ಪ್ರೈವೇಟ್ನಲ್ಲಿರುವಂಥದ್ದಿರ್ಬೋದು ಅಥವಾ ಈ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಹಲವಾರು ಕೈಗಾರಿಕೆಗಳು ಚೇತನ ಆಗುತ್ತವೆ. ಅವರಿಗೆ ಉತ್ಪನ್ನಗಳಿಸಲು ಬೇಡಿಕೆ ಹೆಚ್ಚಳಾಗುತ್ತೆ. ಅಥವಾ ಕೆಲವು ಹಳೆ ಮುಚ್ಚಿ ಹೋಗಿದಂಥ ಕೈಗಾರಿಕೆಗಳು ಅಥವಾ ಇಂಡಸ್ಟ್ರಿಗಳು ಈಗ ಮತ್ತೆ ಬಾಗಿಲು ತೆರೆದು ಅಲ್ಲಿ ಉತ್ಪಾದನೆಗಳು ಆರಂಭ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಕೆಲವು ಲಾಸ್ನಲ್ಲಿದ್ದಂಥ ಕೈಗಾರಿಕೆ ಅಥವಾ ಇಂಡಸ್ಟ್ರಿಗಳು ಮತ್ತೆ ಟ್ರ್ಯಾಕ್ಗೆ ಅಂದರೆ ಮತ್ತೆ ಒಂದು ಲಾಭದ ಕಡೆಗೆ ಬರುವಂಥದ್ದೆಲ್ಲ ಆಗುತ್ತೆ. ಸಾರ್ವಜನಿಕ ವಲಯದ ಹಲವಾರು ಸಂಘ ಸಂಸ್ಥೆಗಳು ಅಥವಾ ಇಂಥ ಉದ್ಯಮಗಳು ಮತ್ತೆ ಚಾಲನೆಗೆ ಬರುವಂಥದ್ದೆಲ್ಲ ಈ ಸಂವತ್ಸರದಲ್ಲಿ ದೀಪಾವಳಿ ಫಲದಲ್ಲಿ ಆಗುತ್ತೆ. ಇನ್ನು ಷೇರು ವ್ಯವಹಾರ, ಅದು ಇನ್ನಿತರ ಹಣಕಾಸು ವ್ಯವಹಾರ, ಬ್ಯಾಂಕಿಂಗು, ಫೈನಾನ್ಸು ಮುಂತಾದ ವ್ಯವಹಾರಗಳು ಸ್ವಲ್ಪ ಚೇತರಿಕೆ ಆಗುವಂಥ ಲಕ್ಷಣ ಶುಕ್ರನ ಅನುಗ್ರಹದಿಂದ ಆಗುತ್ತೆ. ಇದರಲ್ಲದೆ ಹಲವಾರು ರೀತಿಯ ಸ್ತ್ರೀ ಮೂಲದಿಂದ ಆಗುವಂತಹ ಕೆಲವು ವಿಚಾರಗಳು ಈ ದೇಶದಲ್ಲಿ ಪ್ರಸಿದ್ಧವಾಗುವಂಥದ್ದು. ಜೊತೆಗೆ ಹಲವಾರು ಸ್ತ್ರೀಯರಿಗೆ, ಪ್ರಸಿದ್ಧ ಸ್ತ್ರೀಯರಿಗೆ ಪ್ರಶಸ್ತಿ ಬರುವಂಥದ್ದು, ಹಲವಾರು ಒಂದು ಸ್ತ್ರೀ ಮೂಲದ ಒಂದು ನಾಯಕಿಯರು ಲೀಡರ್ಗಳಿರ್ತಾರೆ, ಅವರಿಗೆ ಸ್ವಲ್ಪ ಇನ್ನಷ್ಟು ಪ್ರಸಿದ್ಧಿ ಬಂದು ಅವರ ಮೂಲಕ ದೇಶದಲ್ಲಿ ಪರಿವರ್ತನೆ ಆಗುವಂಥದ್ದು. ಜೊತೆಗೆ ಒಂದು ವಿಶ್ವದಲ್ಲಿ ಹಲವಾರು ಸಮಸ್ಯೆಗಳು ಈ ಸ್ತ್ರೀ ಮೂಲದಿಂದಲೇ ನಿವಾರಣೆ ಆಗುತ್ತೆ. ಅಂದರೆ ಸ್ತ್ರೀಯರಿಗೆ ಸ್ವಲ್ಪ ಗೌರವ ಹೆಚ್ಚಾಗುವಂಥದ್ದು, ಅಧಿಕಾರಗಳು ಬರುವಂಥದ್ದು. ಇನ್ನು ಹಲವಾರು ಪ್ರಭಾವಶಾಲಿ ದೇಶಗಳಲ್ಲಿ ಸ್ತ್ರೀಯರ ಆಳ್ವಿಕೆ ಸಹ ಬರುವಂಥ ಸಾಧ್ಯತೆ ಈ ಕಾಲದಲ್ಲಿ ಬರುತ್ತೆ. ಯಾಕಂದರೆ ಅಲ್ಲಿ ಈಗ ಪ್ರಭಾವಶಾಲಿ ಆಗಿರುವಂಥದ್ದು ಈ ದೀಪಾವಳಿಯ ಪರ್ವಕಾಲದಲ್ಲಿ ಚಂದ್ರ ಮತ್ತು ಶುಕ್ರರು ಇಬ್ಬರು ಆ ಒಂದು ಸ್ತ್ರೀ ತತ್ವವನ್ನು ಅಥವಾ ಸ್ತ್ರೀ ಒಂದು ನಿಯಮಿತವಾದ ಅಧಿಕಾರವನ್ನು ಸೂಚನೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಈ ದೀಪಾವಳಿಯಿಂದ ಆಗುವಂತಹ ಪರಿಣಾಮಗಳು ವಿಶೇಷವಾಗಿ ಸ್ತ್ರೀಯರಿಗೆ ಉತ್ತಮವಾದ ಅಲ್ಲಿ ರಕ್ಷಣೆಯನ್ನು ಕೊಡ್ತವೆ. ಕೇತುವಿನಿಂದ ಸ್ವಲ್ಪ ಭಯ ಇದ್ದರೂ ಸಹ ಅಲ್ಲಿ ಇತರ ಗ್ರಹಗಳ ಒಂದು ನಮಗೆ ಸಪೋರ್ಟ್ ಒಂದು ಖಂಡಿತ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ತ್ರೀಯರ ಪ್ರಾಬಲ್ಯ ಹೆಚ್ಚಾಗುತ್ತೆ. ಸ್ತ್ರೀಯರಿಗೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳು ಸಿಗುವಂಥದ್ದು, ಸ್ತ್ರೀಯರಿಗೆ ಅಧಿಕಾರಗಳು ಸಿಗುವಂಥದ್ದು, ಅವರ ಮೂಲಕ ಹಲವಾರು ಪರಿವರ್ತನೆಗಳಾಗುವಂಥದ್ದು, ಪ್ರಸಿದ್ಧವಾದ ಹಲವಾರು ಸ್ತ್ರೀಯರಿಗೆ ಉನ್ನತವಾದ ಪ್ರಶಸ್ತಿ ಪುರಸ್ಕಾರಗಳು ಬರುವಂಥದ್ದು, ಜೊತೆಗೆ ಅವರು ಸಮಾಜ ಪರಿವರ್ತನೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಡುವಂಥದ್ದು ಮುಂತಾದ ಹಲವಾರು ಘಟನೆಗಳು ಈ ಸಂವತ್ಸರದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ನಾವು ಯತ್ರ ನಾರಿ ಪೂಜೆಯಂತೆ ರಮಂತೆ ತತ್ರ ದೇವತಾ ಅನ್ನೋ ಒಂದು ದೇಶ ನಮ್ಮದು. ಹಾಗಾಗಿ ಇಲ್ಲಿ ನಾವು ಆ ಒಂದು ಸ್ತ್ರೀಯರಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ತ್ರಿಶಕ್ತಿಯರನ್ನು ಆ ಒಂದು ಸ್ತ್ರೀ ರೂಪದಲ್ಲಿ ಕಾಣ್ತೇವೆ. ಹಾಗಾಗಿ ದೀಪಾವಳಿ ಪರ್ವಕಾಲದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಈ ಒಂದು ಫಲದಲ್ಲಿ ಬಂದಿದ್ದರೆ ವಿಶೇಷವಾಗಿ ಸ್ತ್ರೀ ವರ್ಗಕ್ಕೆ ಬಹಳಷ್ಟು ಉತ್ತಮ ಫಲಗಳು ಈ ವರ್ಷದಲ್ಲಿ ಕಂಡುಬರ್ತವೆ. ಅವರ ಒಂದು ಸ್ವಾಭಿಮಾನಕ್ಕೆ, ಅವರ ಒಂದು ಏನೇನೋ ಈ ಒಂದು ಸಮಾಜವನ್ನು ಅಥವಾ ಸಂಸಾರದಿಂದಲೇ ಸಮಾಜ, ಒಂದೊಂದು ಸಂಸಾರ ಅಂದರೆ ಅದೊಂದು ಪಾರ್ಟಿಕಲ್, ಅದೊಂದು ಭಾಗ. ಹಾಗಾಗಿ ಒಂದೊಂದು ಸಂಸಾರದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ದೀಪಾವಳಿ ಫಲದಿಂದ ಅನ್ನಷ್ಟು ಉತ್ತಮ ಫಲಗಳು ಬರುವಂಥ ನಿರೀಕ್ಷೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರಿಗೂ ಈ ಒಂದು ದೀಪಾವಳಿ ಫಲದಲ್ಲಿ, ಸಾರ್ವತ್ರಿಕ ಫಲದಲ್ಲಿ ಆ ಸ್ತ್ರೀ ಮೂಲಕ ಅಥವಾ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪದಲ್ಲಿರುವಂಥ ಒಂದು ಸ್ತ್ರೀಯರ ಮೂಲಕ ಅನೇಕ ರೀತಿಯ ಉತ್ತಮ ಫಲಗಳು ಸಿದ್ಧಿಯಾಗಲಿ. ಪ್ರತಿಯೊಂದು ಮನೆಯಲ್ಲೂ ಉತ್ತಮವಾದ ಒಂದು ಜ್ಞಾನದ ಜೀಪ, ಸಂಪತ್ತಿನ ಹಾಗೂ ಸೌಖ್ಯ ಆರೋಗ್ಯದ ಜೀಪಜ್ಯೋತಿ ಬೆಳಗಲಿ ಎಂದು ಪ್ರಾರ್ಥನೆ ಮಾಡಿ ಈ ಸಾರ್ವತ್ರಿಕ ಫಲವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ಇದರಲ್ಲಿ ಬರತಕ್ಕಂಥ ಯಾವುದೇ ಆತಂಕದ ಫಲಗಳಿಂದ ಚಿಂತೆಯಾಗಬೇಕಾಗಿಲ್ಲ. ಕೊನೆಗೆ ನಾವು ಹೇಳುವಂಥದ್ದು ಏನಂದರೆ, ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಪ್ರಾರ್ಥನೆ ನಾವು ಪ್ರತಿನಿತ್ಯ ಮಾಡೋದು ನಮ್ಮ ಕರ್ತವ್ಯ. ಅದರಂತೆ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಇವುಗಳನ್ನ ನೀವು ದೀಪಾವಳಿ ಪರ್ವಕಾಲದಲ್ಲಿ ಬೇಡಿಕೊಳ್ಳಿ. ಯಾವುದೇ ಆತಂಕಗಳು ಭಯಗಳು ಬರೋದಿಲ್ಲ. ಇನ್ನು ಒಂದೊಂದಾಗಿ ಗಮನಿಸೋಣ. ನಾವು ರಾಶಿಗಳ ಮೇಲೆ ಫಲ. ರಾಶಿ ಫಲದಲ್ಲಿ ವಿಶೇಷವಾಗಿ ಅಲ್ಲಿ ಮೊದಲು ಮೇಷರಾಶಿಗೆ ದೀಪಾವಳಿ ಫಲವನ್ನು ಗಮನಿಸಿದಾಗ ಅಲ್ಲಿ ಸಮ್ಮಿಶ್ರ ಫಲ ಎಂದು ಕಂಡುಬರುತ್ತೆ. ದೀಪಾವಳಿ ಸಂವತ್ಸರ ಫಲದಲ್ಲಿ ನಿಮಗೆ ಈಗಾಗಲೇ ಗುರು ಬಲ ಇದೆ, ಶನಿ ಬಲ ಇದೆ.
ಅವೆಲ್ಲವೂ ಈ ಒಂದು ಸಾರ್ವತ್ರಿಕ ಯುಗಾದಿ ಫಲದಲ್ಲಿ ಬಂದಿರುವಂಥದ್ದು. ಇನ್ನು ದೀಪಾವಳಿ ಫಲ ಅಂದರೆ ಈ ಒಂದು ನವಂಬರ್ನಿಂದ ಮುಂದಿನ ಅಕ್ಟೋಬರ್ 20ನೇ ತಾರೀಕುವರೆಗೆ, ನವಂಬರ್ 2ನೇ ತಾರೀಕು ದೀಪಾವಳಿ ಪಾಡ್ಯಮಿಂದ ಮುಂದಿನ ದೀಪಾವಳಿ ಅಮಾವಾಸ್ಯವರೆಗೆ ಅಂದರೆ 20ನೇ ತಾರೀಕು 2025 ಅಕ್ಟೋಬರ್ 20ರವರೆಗೆ ಬರುವಂಥದ್ದು. 2025 ಅಕ್ಟೋಬರ್ 20ಕ್ಕೆ ದೀಪಾವಳಿ ಅಮಾವಾಸ್ಯೆಯಾಗಿ ಮತ್ತೆ ಮುಂದಿನ ಪಾಡ್ಯ ಬರುವಂಥದ್ದು. ಅಲ್ಲಿವರೆಗೆ ನಿಮಗೆ ಬರುವಂಥ ಈ ನವಂಬರ್ನಿಂದ ಮುಂದಿನ ಅಕ್ಟೋಬರ್ವರೆಗೆ ಇರುವಂಥ ಫಲದಲ್ಲಿ ನಿಮಗೆ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಅಲ್ಲಿ ವಿಶೇಷವಾಗಿ ನಿಮಗೆ ಗುರುಬಲ ಅಲ್ಲಿ ಯಾವಾಗಂದರೆ ಮೇ ತಿಂಗಳವರೆಗೆ ಇರುತ್ತೆ, ಮುಂದಿನ ಮೇ 20ರವರೆಗೆ ಇರುತ್ತೆ. ಶನಿಯ ಒಂದು ಬಲ ನಿಮಗೆ ಮಾರ್ಚ್ ತಿಂಗಳ ಅಂತ್ಯದವರೆಗೆ ಇರುತ್ತೆ. ಅಲ್ಲಿ ರಾಹು ಕೇತುಗಳ ವೈರುಧ್ಯ ನಿಮಗೆ ಆಗುವಂಥದ್ದು, ರಾಹುವಿನ ಪರಿವರ್ತನೆ. ರಾಹು ನಿಮಗೆ ವಿಶೇಷವಾಗಿ ಮತ್ತೆ ಲಾಭಸ್ಥಾನಕ್ಕೆ ರಾಹು ಬರಲಿದ್ದಾನೆ. ಕೇತು ನಿಮಗೆ ಪೂರ್ತಿಯಾಗಿ ಮತ್ತೆ ಆತನು ಪರಿವರ್ತನೆ ಆದಾಗ ಮೇ ತಿಂಗಳ ಪರಿವರ್ತನೆ ಆದ ಕೇತು ನಿಮಗೆ ಅಲ್ಲಿ ವಿರುದ್ಧವಾಗಿದ್ದಾನೆ. ಹಾಗಾಗಿ ರಾಹು ಕೇತುಗಳಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮ ಬರೋದಿಲ್ಲ. ಈಗ ನಿಮಗೆ ಕೇತುವಿನ ಲಾಭ ಇದೆ, ಜೊತೆಗೆ ಮುಂದೆ ನಿಮಗೆ ರಾಹುವಿಂದ ಉತ್ತಮ ಲಾಭ ಆಗುತ್ತೆ. ಹಾಗೆ ರಾಹುಕೇತುಗಳು ಹೆಚ್ಚಿನ ಅಡ್ಡ ಪರಿಣಾಮಕ್ಕೆ ಬರೋದಿಲ್ಲ. ಆದರೆ ಈ ಪ್ರಮುಖವಾದ ಗ್ರಹಗಳಿಂದ ಆಗುವಂಥ ಮತ್ತಿಗೆ ಈ ದೀಪಾವಳಿಯ ಕುಂಡಲ ಫಲದಲ್ಲಿ ನಿಮಗೆ ವಿಶೇಷವಾಗಿ ದೀಪಾವಳಿಯ ಫಲದಲ್ಲಿ ಸುಮಾರು 100ಕ್ಕೆ 45ರಿಂದ 50 ಭಾಗ ಉತ್ತಮ ಫಲ ಅಂತ ಬಂದಿದೆ. ಆ ಬಳಿಕ ಸಮ್ಮಿಶ್ರ ಫಲ. ಹಾಗಾಗಿ ನಿಮಗೆ ಈಗ ಆದಿ ಭಾಗದ ಒಂದು 4-5 ತಿಂಗಳು ಪರವಾಗಿಲ್ಲ, ವಿಶೇಷವಾಗಿ ಮಾರ್ಚ್ವರೆಗೂ ತುಂಬ ಉತ್ತಮವಾದ ಫಲಗಳು ಆಗ್ತವೆ ನಿಮಗೆ. ಆದರೆ ಮಾರ್ಚ್ನಿಂದ ಮತ್ತು ಮುಂದಿನ ಅಕ್ಟೋಬರ್ವರೆಗೆ ಸ್ವಲ್ಪ ಏರುಪೇರುಗಳು ಹೆಚ್ಚಳಾಗುವಂಥದ್ದು, ಸಂಕಷ್ಟಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು. ಇನ್ನು ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳೆಲ್ಲ ಯಾರು ಇರ್ತಾರೆ, ಈ ಮೇಷರಾಶಿಯವರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಅವರಿಗೆ ಈ ಮಾರ್ಚ್ ಏಪ್ರಿಲ್ವರೆಗೂ ಬಹಳಷ್ಟು ಉತ್ತಮವಾದ ಫಲಗಳು ನಿಮಗೆ ನಿರೀಕ್ಷೆ ಮಾಡ್ಬೋದು. ಯಾರ್ಯಾರಿಗೆ ಮಾರ್ಚ್ ಏಪ್ರಿಲ್ ಒಳಗೆ ಏನೇನೋ ಎಕ್ಸಾಮ್ಗಳಾಗ್ತವೆ ಮೇಷರಾಶಿಯವರಿಗೆ, ಅಂಥದ್ರಲ್ಲಿ ಸ್ವಲ್ಪ ಹೆಚ್ಚಿನ ಸಾಧನೆ ಬರುತ್ತೆ. ಯಾರಿಗೆ ಈ ಮೇ ಬಳಿಕ ಎಲ್ಲ ಎಕ್ಸಾಮ್ ಆಗುತ್ತೆ, ಮೇ ಜೂನ್ ಜುಲೈ ತಿಂಗಳೆಲ್ಲ ಬರುವಂಥ ಎಕ್ಸಾಮ್ಗಳು, ಅದರಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನಿಮಗೆ ದೀಪಾವಳಿ ಫಲದಲ್ಲಿ 50-50 ಫಲ ಅಂತ ಬಂದಿದೆ. ಅಂದರೆ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವು, ಮಧ್ಯಭಾಗದಲ್ಲಿ ಸ್ವಲ್ಪ ಮಿಶ್ರ ಫಲವು, ಜೊತೆಗೆ ಕೊನೆಯ ಭಾಗದಲ್ಲಿ ಅಂದರೆ ಸುಮಾರು ಈ ಜುಲೈ ಆಗಸ್ಟ್ ತಿಂಗಳ ಅಥವಾ ಜುಲೈನಿಂದ ಅಕ್ಟೋಬರ್ವರೆಗೂ ತುಂಬ ಸಂಕಷ್ಟ ಫಲವು ವ್ಯಕ್ತವಾಗುತ್ತವೆ. ಹಾಗಾಗಿ ಈ ಭಾಗದಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ದೊಡ್ಡ ಮೊತ್ತದ ಹಣದ ಒಂದು ಸಂಗ್ರಹದ, ದೊಡ್ಡ ಮೊತ್ತದ ಹಣದ ಒಂದು ವ್ಯವಹಾರ ಮಾಡುವಾಗ ಅಲ್ಲ, ಆರಂಭದಲ್ಲಿ ಮಾಡೋದು ಒಳ್ಳೆಯದು. ಆ ಬಳಿಕ ನಿಮಗೆ ಈ ಒಂದು ಯಾವಾಗ ಈ ವರ್ಷ ಬದಲಾದಾಗ, ಉದಾಹರಣೆಗೆ 2024 ಎಂಡ್ ಆದಮೇಲೆ 25ಕ್ಕೆ ಬಂದಾಗ ನೀವು ಎಲ್ಲ ವಿಚಾರ ನಿಮಗೆ ಹೆಜ್ಜೆಯಲ್ಲಿ ಎಚ್ಚರ ಬೇಕು. ಜೊತೆಗೆ ನಿಮ್ಮ ಮಾತು, ನಡವಳಿಕೆ ಕೆಲಸ ಎಚ್ಚರಿಕೆ ಹೆಜ್ಜೆ ಬೇಕು. ನೀವು ಕಾನೂನಿನ ಸುಳಿಯಲ್ಲಿ ಸಿಲ್ಕೋಬೋದು. ಅಂದರೆ ಶನಿ ಮಹಾತ್ಮರು ನಿಮಗೆ ಮಾರ್ಚ್ವರೆಗೂ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಆ ಬಳಿಕ ಅಲ್ಲಿ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಅವರ ಪರಿವರ್ತನೆ ಆಗುತ್ತೆ. ಆವಾಗಿದ್ದ ನಿಮಗೆ ಶನಿ ಮಹಾರಾಜರು ವಿಶೇಷವಾಗಿ ನಿಮ್ಮ ಮೇಲೊಂದು ಕಣ್ಣಿಟ್ಟಿರ್ತಾರೆ. ಅಂದರೆ ಹಿಂದೆ ನೀವು ಏನೇನು ಮಾಡಿದ್ದೀರೋ ಅದಕ್ಕೆಲ್ಲ ತಪ್ಪು ಮಾಡಿದವರೇನು ಹೆದರಬೇಕಾಗಿಲ್ಲ, ತಪ್ಪು ಮಾಡಿದವರಿಗೆ ಎಲ್ಲ ಒಂದೊಂದು ರೀತಿಯ ಶಿಕ್ಷೆಗಳಿಗೆ ಅವರಿಗೆ ಸಿದ್ಧರಾಗಬೇಕಾಗತ್ತೆ. ಹಾಗಾಗಿ ಮಾರ್ಚ್ ಬಳಿಕ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಏನಾದರೂ ಮೇಲೆ ಅಪರಾಧಗಳು ಬರುವಂಥದ್ದು, ಆರೋಪಗಳು ಬರುವಂಥದ್ದು, ಅವಮಾನಕರ ಘಟನೆಗಳಾಗುವಂಥದ್ದು, ಜೊತೆಗೆ ಈ ಸ್ತ್ರೀಯರಿಗೆ ಸಂಬಂಧಪಟ್ಟ ಏನೋ ವಿವಾದಗಳು ಇದ್ದರೆ ಮೇಷರಾಶಿಯ ಮೇಲೆ ಅವೆಲ್ಲವೂ ನಿಮಗೆ ಮಾರ್ಚ್ ತಿಂಗಳ ಬಳಿಕ ನಿಮ್ಮ ಮೇಲೆ ಕೇಸುಗಳು ಬರುವಂತಾಗಲಿ, ಅಪರಾಧಗಳು ಆರೋಪಗಳು ಬರುವಂಥದ್ದಾಗಲಿ, ಅಥವಾ ನಿಮ್ಮ ಮೇಲೆ ವಿವಾದಗಳು ಸೃಷ್ಟಿಯಾಗುವಂಥ ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ದೀಪಾವಳಿ ಫಲದಿಂದ ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತೆ. ತುಂಬ ಏನೋ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಹಣಕಾಸಿನ ವಿಚಾರವಾಗಿ ಮಧ್ಯಮ ಫಲ ಅಂತ ಬಂದಿದೆ. ಆರಂಭದಲ್ಲಿ ಉತ್ತಮ ಫಲ ಬಂದರೂ ಆ ಬಳಿಕ ನಿಮಗೆ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲಗಳು ಹೆಚ್ಚಳಾಗುವಂಥದ್ದು, ಹಿಂದೆ ಆಗಿದಂಥ ಲಾಭಗಳು ಸ್ವಲ್ಪ ಈಗ ನಷ್ಟಗಳು ಹೆಚ್ಚಳಾಗುವಂಥ ಸಾಧ್ಯತೆ ದೀಪಾವಳಿ ಫಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ನೀವು ಆರಂಭದಲ್ಲಿ ಸ್ವಲ್ಪ ಉತ್ಸಾಹದಿಂದ ಉಲ್ಲಾಸದಿಂದ ಮಾಡ್ತಿದ್ದ ಕೆಲಸ ಕಾರ್ಯಗಳಲ್ಲಿ ಬರ್ತಾ ನಿಮಗೆ ಆಸಕ್ತಿ ಕಡಿಮೆ ಆಗುತ್ತೆ. ಬರ್ತಾ ನಿಮಗೆ ಸೋಮಾರಿತನ ಬರುವಂಥದ್ದು, ಆಲಸ್ಯ ಬರುವಂಥದ್ದು, ಅದಕ್ಕೆ ತಕ್ಕನೆ ಕೆಲವು ಕೆಟ್ಟ ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದು ಮನೆಯಲ್ಲೂ ಸಂಸಾರದಲ್ಲೂ ಜರುಗ್ಬೋದು, ಜೊತೆಗೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಸಹ ಇಂಥ ಒಂದು ಕೆಟ್ಟ ಘಟನೆಗಳು ಜರುಗ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ವಿಶೇಷವಾಗಿ ಮಾರ್ಚ್ ತಿಂಗಳ ಬಳಿಕ ಹಣದ ಬಗ್ಗೆ ನಿಯಂತ್ರಣ ಮಾಡಬೇಕು. ದುಂದು ವೆಚ್ಚ, ದುರುಪಯೋಗ ಮಾಡುವಂಥ ನಿಯಂತ್ರಣ ಮಾಡಬೇಕು. ಜೊತೆಗೆ ಯಾರಿಗಾದರೂ ಆಶ್ವಾಸನೆ ಕೊಡೋದಾಗಲಿ ಅಥವಾ ಯಾರಿಗಾದ್ರೂ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ಅದರ ಬಗ್ಗೆ 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ದೀಪಾವಳಿ ಫಲದಲ್ಲಿ 100ಕ್ಕೆ ಸುಮಾರು 50 ಭಾಗ, 45ರಿಂದ 50 ಭಾಗ ಉತ್ತಮ ಫಲ ಬಂದಿದೆ. ಇನ್ನು 50 ಭಾಗದಲ್ಲಿ ಧನ ಪರೀಕ್ಷೆಗಳು, ಸಂಕಷ್ಟಗಳು ಬರುವಂಥ ಸಾಧ್ಯತೆ. ಅದರ ಬಳಿಕ ಮಾರ್ಚ್ ತಿಂಗಳ ಬಳಿಕ ವಿಶೇಷವಾಗಿ ಶನಿ ಮಹಾರಾಜ ಪರೀಕ್ಷೆ ನಿಮಗೆ ಆರಂಭವಾಗುವಂಥದ್ದು ಇರುತ್ತೆ. ಜೊತೆಗೆ ಈ ರಾಹು ಕೇತುಗಳ ಪರಿವರ್ತನೆ ನಿಮಗೆ ಆವಾಗೊಂದು ಅಷ್ಟೊಂದು ಪೂರಕವಾಗಿ ಬರೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ, ವೈಯಕ್ತಿಕ ನಡವಳಿಕೆ ಮೇಲೆ, ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತೆ. ಆರೋಗ್ಯದ ಮೇಲೆ ಸಹ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಮೇಷರಾಶಿಯವರು ಹೇಳಿದಂಥ ಫಲ. ಇನ್ನು ಯಾರೋ ಇಂಥ ಫಲಗಳಿಂದ ನಿಮಗೆ ಅನಿಷ್ಟ ತೊಂದರೆ ಅಂತ ಯಾರೋ ಆತಂಕ ಪಡದೆ ಕೊನೆಗೆ ನೀವು ಹೇಳುವಂಥ ಪ್ರಾರ್ಥನೆ ಮಾರ್ಗದಲ್ಲಿ ಯಾವುದೋ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಲ್ಲ ಮೇಷರಾಶಿಯರಿಗೂ ಈ ದೀಪಾವಳಿ ಫಲವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ದೀಪಾವಳಿ ಫಲ ಬಹಳ ಉತ್ತಮವಾಗಿ ಬರ್ತಾಯಿದೆ. ಅಲ್ಲಿ ಈಗ ದೀಪಾವಳಿಯ ಇರುವಂಥ ಕುಂಡಲಿಯ ಸ್ಥಿತಿ ನಿಮಗೆ ಬಹಳಷ್ಟು ಒಂದು ಪೂರಕ ಲಾಭದಾಯಕವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಈಗ ಇರುವಂಥದ್ದು ಆತನು ಅಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಾನೆ.
ಜೊತೆಗೆ ಅಲ್ಲಿರುವಂಥ ಇತರ ಗ್ರಹಗಳೊಂದು ಪ್ರಭಾವ ನಿಮಗೆ ಈಗ ಉತ್ತಮವಾಗಿ ಬರ್ತಾಯಿದೆ. ಜೊತೆಗೆ ಈ ಸಂವತ್ಸರ ಬದಲಾಗ್ತಿದ್ದಂತೆ, ಉದಾಹರಣೆಗೆ ಈಗ ದೀಪಾವಳಿ ಸಂವತ್ಸರದ ಬಳಿಕ ಬರುವಂಥ ಮುಂದಿನ ನಮ್ಮ ಯುಗಾದಿ ಸಂವತ್ಸರ ಅಂತ ಹೇಳ್ತಾರೆ, ಯುಗಾದಿ. ಆ ಯುಗಾದಿಯ ಫಲದಲ್ಲೂ ಸಹ ನಿಮಗೆ ಉತ್ತಮವಾದ ಫಲಗಳು ನಿರೀಕ್ಷೆ ಅಂಥದ್ದು. ಜೊತೆಗೆ ಮುಂದೆ ಆಗುವಂಥ ಈ ಗುರುವಿನ ಪರಿವರ್ತನೆ, ಶನಿಯ ಪರಿವರ್ತನೆ ಅವೆಲ್ಲವೂ ಸಹ ನಿಮಗೆ ಪೂರಕ. ಉದಾಹರಣೆಗೆ ಮಾರ್ಚಿಗೆ ಆಗುವಂಥ ಶನಿ ಮಹಾರಾಜರು ನಿಮಗೆ ಅಲ್ಲಿ ಬರುವಂಥದ್ದು ನಿಮ್ಮ ಲಾಭಸ್ಥಾನಕ್ಕೆ ಅಪರೂಪಕ್ಕೆ ಬರುವಂಥದ್ದು 30 ವರ್ಷಗಳಿಗೆ ಒಮ್ಮೆ ಬರುವಂಥ ಘಟನೆಗಳು, ಅಂಥ ಘಟನೆಗಳಿಗೆ ಅಪರೂಪವಾಗಿ ಆಗ್ತವೆ. ಹಾಗಾಗಿ ದೀಪಾವಳಿ ಫಲದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳಿದ್ದರು, ಮತ್ತು ಸಂವತ್ಸರದ ನಿಮ್ಮ ಒಂದು ಇಯರ್ ಅಂತ ಹೇಳ್ತೀವಲ್ಲ, ನ್ಯೂ ಇಯರ್ 2025 ಆರಂಭ ಆಗ್ತಿದ್ದಂತೆ ಸಂಕ್ರಾಂತಿ ಫಲದಲ್ಲಿ ನಿಮಗೆ ಉತ್ತಮ ಫಲ ಬರುತ್ತೆ. ಯುಗಾದಿ ಫಲದಲ್ಲಿ ಇನ್ನಷ್ಟು ಉತ್ತಮ, ಯುಗಾದಿ ಬಳಿಕ ಮತ್ತಷ್ಟು ಉತ್ತಮ ಫಲಗಳು ಬರುವಂಥದ್ದಿರುತ್ತೆ. ಜೊತೆಗೆ ಆ ಒಂದು ರಾಹು ಕೇತುಗಳ ಪರಿವರ್ತನೆ ಸಹ ನಿಮಗೆ ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ. ಅಲ್ಲಿ ಆಗುವಂಥ ರಾಹು ನಿಮಗೆ ಬರುತ್ತದೆ ಈಗ ಕರ್ಮಸ್ಥಾನಕ್ಕೆ, ಇಷ್ಟು ದಿನ ಲಾಭಸ್ಥಾನದಂಥ ರಾಹು ಕರ್ಮಸ್ಥಾನಕ್ಕೆ ಬರೋದ್ರೆ ರಾಹು ನಿಮಗೆ ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ. ಕೇತುವಿನಿಂದ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಅಷ್ಟೇ, ಕೇತು ನಿಮಗೆ ಅಷ್ಟೇನು ತೊಂದರೆಗಳನ್ನು ಕೊಡೋದಿಲ್ಲ. ಹಾಗಾಗಿ ವಿಶೇಷವಾಗಿ ನೀವೊಂದು ಉತ್ತಮವಾದ ಫಲ ಸಿಗುವಂಥ ರಾಶಿಗಳ ವಲಯದಲ್ಲಿದ್ದೀರಾ. ನಿಮಗೆ ದೀಪಾವಳಿ ಫಲಿತಾಂಶದಲ್ಲಿ ಸುಮಾರು 100ಕ್ಕೆ 75 ಭಾಗದಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. 75 ಭಾಗದಷ್ಟು ನಿಮಗೆ ನಿರೀಕ್ಷೆ ಮಾಡ್ಬೋದು. ಆರಂಭದಲ್ಲಿ ಸ್ವಲ್ಪ ಒಂದು ಕಡಿಮೆ ಇರ್ಬೋದು. ಈಗ ಆರಂಭದ ಒಂದು ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ಸ್ವಲ್ಪ ಒಂದು 50%, 60% ಇರ್ಬೋದು. ಆದರೆ ಜನವರಿ ಬರ್ತಿದ್ದಂಗೆ ಆ ಪರ್ಸೆಂಟೇಜ್ಗಳು ಹೆಚ್ಚಳ ಆಗ್ತಾ ಬರ್ತವೆ. ಹೆಚ್ಚು ಹೆಚ್ಚು ನಿಮಗೆ ಲಾಭದಾಯಕ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನೀಗುವಂಥದ್ದು, ಸಾಲಗಳಲ್ಲಿ ಸಾಲ ತೀರಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚು ಪ್ರಗತಿ ಆಗುತ್ತೆ. ಇನ್ನು ಏನೇನು ದೊಡ್ಡ ನೀವು ಹುದ್ದೆಗೆ ಹೋಗಬೇಕು, ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅನ್ನೋರಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ದೀಪಾವಳಿ ಫಲದಿಂದ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ. ಜೊತೆಗೆ ವಿದೇಶಕ್ಕೆ ಹೋಗೋರು, ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಮಾಡೋರು ಅವರಿಗೆ ಸಹ ಉದ್ಯೋಗದಲ್ಲಿ ಸಿಗುವಂಥ ಅವಕಾಶ ಬರುತ್ತೆ. ಇನ್ನು ಗೃಹಿಣಿಯರು, ಮಹಿಳೆಯರು ಎಲ್ಲರೂ ವೃಷಭ ರಾಶಿ ಇರ್ತಾರೆ, ಅವರಿಗೆ ಮನೆಯಲ್ಲಿ ಈಗ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಶುಭ ಕಾರ್ಯ ಆಗುವಂಥದ್ದು, ಮನೆಯ ಮಕ್ಕಳಿಗೆ ಮದುವೆ ಆಗುವಂಥದ್ದು, ಮನೆಯ ಮಕ್ಕಳಿಗೆ ಉದ್ಯೋಗ ಸಿಗುವಂಥ ಅಥವಾ ಮನೆಯ ಮಕ್ಕಳಿಗೆ ಈಗ ಫಾರಿನಿಗೆ ಹೋಗುವಂಥ ಸೀಟ್ ಎಲ್ಲ ಸಿಗುವಂಥದ್ದು, ಇವೆಲ್ಲ ಏನೇನೋ ಕನಸುಗಳು ಭಾಳಷ್ಟು ಇರ್ತವೆ ಪಾಪ. ಅಂಥ ಕನಸುಗಳು ವೃಷಭ ರಾಶಿಯವರಿಗೆ ಎಲ್ಲ ವಯೋಮಾನದವರಿಗೆ ಕನಸು ನನಸಾಗುವ ವರ್ಷ. ದೀಪಾವಳಿ ಫಲದಲ್ಲಿ ಆ ಒಂದು ತ್ರಿಶಕ್ತಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ ನಾವು ಹೇಳ್ತೇವೆ, ಅಂಥ ಒಂದು ತ್ರಿಶಕ್ತಿಯ ಆಶೀರ್ವಾದ ಬಹಳ ಇದೆ. ಇನ್ನು ವಿಶೇಷವಾಗಿ ವೃಷಭ ರಾಶಿಯವರು ಯಾರು ಮಹಿಳೆಯರು ಇರ್ತಾರೆ, ವೃಷಭ ರಾಶಿಯ ಯುವತಿಯರು ಅಥವಾ ಬಾಲಕಿಯರು, ಮಹಿಳೆಯರು ಯಾರು ಇರ್ಬೋದು, ಅಂಥ ಸ್ತ್ರೀ ವರ್ಗದ ವೃಷಭ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಅತ್ಯುನ್ನತ ಫಲ ಇದೆ. ಏನೇನು ನೀವು ಕನಸು ಕಂಡಿರೋ ಕನಸು ನನಸಾಗುತ್ತೆ. ಉದ್ಯೋಗ ಬೇಕಾದ್ರೆ ಉದ್ಯೋಗ ಸಿಗುವಂಥದ್ದು, ಮದುವೆ ಆಗಬೇಕು ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಏನಾದರೂ ಉನ್ನತ ಹುದ್ದೆಗಳಿಗೆ ಪ್ರಯತ್ನ ಮಾಡುವಂಥ ಉನ್ನತ ಹುದ್ದೆಗಳು ಸಿಗುವಂಥದ್ದು, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು, ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಈ ರೀತಿ ಏನೇನೋ ನಿಮ್ಮ ಕನಸುಗಳಿವೆ. ಆ ಕನಸುಗಳು ಪೂರೈಕೆ ಆಗುವಂಥ ಒಂದು ವಿಚಾರ ಈ ವೃಷಭ ರಾಶಿಯವರಿಗೆ ಕಂಡುಬರುತ್ತೆ. ಅದೃಷ್ಟಶಾಲಿಯಾದ ರಾಶಿ ವೃಷಭ ರಾಶಿ ಆಗಿರುತ್ತೆ. ಎಲ್ಲ ವೃಷಭ ರಾಶಿಗೆ ದೀಪಾವಳಿ ಫಲವು ಅನ್ನಷ್ಟು ಶುಭದಾಯಕವಾಗಲಿ. ಮುಂದೆ ಮಿಥುನ ರಾಶಿಗೆ ಈ ದೀಪಾವಳಿ ಫಲ ಸಮ್ಮಿಶ್ರವೆಂದು ಕಂಡು ಬಂದಿದೆ. ಅಲ್ಲಿ ಸುಮಾರು ನಿಮಗೆ ಇರುವಂಥ ಗ್ರಹ ಸ್ಥಿತಿಗಳನ್ನು ಗಮನಿಸಿದಾಗ, ಉದಾಹರಣೆಗೆ ಗುರು ಆಗಲಿ, ಶನಿ ಆಗಲಿ ಅಥವಾ ರಾಹು ಕೇತುಗಳಾಗಲಿ ಅಷ್ಟೊಂದು ಉತ್ತಮವಾದ ಫಲವನ್ನು ಈಗ ಕೊಡಲು ಸಮರ್ಥರಾಗಿಲ್ಲ. ಅಲ್ಲಿ ಗುರುವು ನಿಮಗೆ ಬರುವಂಥದ್ದು ಈಗ ನಿಮಗೆ ವ್ಯಯಸ್ಥಾನದಲ್ಲಿ, ಆಮೇಲೆ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಶನಿ ಮಹಾರಾಜರು ಈಗ 9ರಿಂದ ನಿಮಗೆ 10ಕ್ಕೆ ಬರ್ತಾರೆ. ಅಲ್ಲಿ ರಾಹು ಕೇತುಗಳ ವಿಚಾರ ಗಮನಿಸಿದಾಗ, ರಾಹು ಇಷ್ಟು ದಿನ ಇದ್ದಂತಹ ಒಂದು ಸ್ಥಿತಿಯಿಂದ ನಿಮಗೆ ಅಲ್ಲಿ ದಶಮದ ಸ್ಥಾನ ಮಿಥುನ ರಾಶಿಗೆ ಬರುತ್ತೆ. ಈಗ ಅಲ್ಲಿಂದ ನವಮಕ್ಕೆ ಬರ್ತಾನೆ. ಆಮೇಲೆ ಆಗುತ್ತೆ ಕೇತುವಿನಿಂದ ಸ್ವಲ್ಪ ನಿಮಗೆ ಲಾಭ ಇದೆ. ಅದರಲ್ಲಿ ಕೇತು ಪರಿವರ್ತನೆ ಆದಾಗ ಕೇತುವಿಂದ ನಿಮಗೆ ಆ ತೃತೀಯ ಸ್ಥಾನಕ್ಕೆ ಬರ್ತಾನೆ. ಅಂದರೆ ಈ ಕೇತು ನಿಮಗೆ ಈಗ ನಿಮಗೆ ವಿರುದ್ಧವಾಗಿದ್ದಾನೆ, ಆದರೆ ರಾಹು ಅಷ್ಟು ಈಗ ಪೂರಕವಾಗಿದ್ದಾನೆ. ಮುಂದೆ ಆ ರಾಹುಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಿ ಆಗುವಾಗ ನಿಮಗೆ ಅಲ್ಲಿ ರಾಹು ನಿಮಗೆ ವಿರುದ್ಧವಾಗಿದ್ದಾಗ ಕೇತು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಾನೆ. ಹಾಗಾಗಿ ನಿಮಗೆ ಹೆಚ್ಚಿನ ಒಂದು ಪ್ರಬಲ ಗ್ರಹಗಳ ಬೆಂಬಲ ಈ ವರ್ಷದಲ್ಲಿ ಕಡಿಮೆ ಇದೆ. ಅಲ್ಲಿ ಗುರು ಶನಿಗಳು ನಿಮಗೆ ಪ್ರಬಲವಾಗಿ ಅಷ್ಟೊಂದು ಸಹಾಯ ಮಾಡ್ತಿಲ್ಲ. ಜೊತೆಗೆ ದೀಪಾವಳಿಯ ಕುಂಡಲಿ ಉತ್ಪನ್ನ ಆಗುವಂಥ ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ಒಂದು ಉತ್ತಮವಾದ ಗ್ರಹಗಳ ಸಾಮೀಪ್ಯ ಇರೋದಿಲ್ಲ. ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟು ಕೆಲವೊಂದು ಗ್ರಹಗಳು ವೈರುಧ್ಯವನ್ನು, ಕೆಲವೊಂದು ನೀಚತ್ವದ ಪ್ರಭಾವವನ್ನು, ಕೆಲವೊಂದು ಗ್ರಹಗಳ ಒಂದು ವಕ್ರ ಪ್ರಭಾವ ನಿಮ್ಮ ಮೇಲೆ ಅಂದು ಸಾಕಷ್ಟು ಜಾಸ್ತಿ ಇದೆ. ಹಾಗಾಗಿ ಈ ಕಾಲದಲ್ಲಿ ಮಿಥುನ ರಾಶಿಯವರಿಗೆ ದೀಪಾವಳಿಯ ಫಲಿತಾಂಶದಲ್ಲಿ ಆರಂಭದಲ್ಲೇ ಸ್ವಲ್ಪ ಕೆಲವು ಹಿನ್ನಡೆ ಆಗುವಂಥದ್ದು, ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ ಹಾಗೆ ತುಂಬ ಹಣದ ತಾಪತ್ರೆ ಹೆಚ್ಚಾಗುವಂಥದ್ದು, ಇದ್ದಂಥ ಹಣ ಎಲ್ಲ ಖರ್ಚಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುತ್ತದೋ, ಆಸ್ಪತ್ರೆ ವೆಚ್ಚನೋ, ನ್ಯಾಯಾಲಯದ ಕೋರ್ಟ್ ಕಚೇರಿ ಖರ್ಚನೋ, ಅಥವಾ ಯಂತ್ರ ರಿಪೇರಿ, ವಾಹನದ ಮುಂತಾದ ಖರ್ಚುಗಳು, ಅಥವಾ ಮನೆಯಲ್ಲಿ ಏನಾದರೂ ದೊಡ್ಡ ಮೊತ್ತದ ಏನಾದರೂ ಡ್ಯಾಮೇಜ್ಗಳಾಗಿ ರಿಪೇರಿ ಮಾಡುವಂಥದ್ದು, ಈ ರೀತಿ ಯಾವುದೋ ಅನಿರೀಕ್ಷಿತ ಅಂತ ಹೇಳ್ತೇವಲ್ಲ ನಾವು, ನಿರೀಕ್ಷೆ ಮಾಡೋದಲ್ಲ ಅಂತ ಅನಿರೀಕ್ಷಿತ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಮೇಲೆ ಏನಾದರೂ ವಿವಾದಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಕೇಸುಗಳು ಸುತ್ತಿಕೊಳ್ಳುವಂಥದ್ದು ಇರುತ್ತೆ. ಇನ್ನು ಉದ್ಯೋಗದಲ್ಲಿರುವಂಥ ಮಿಥುನ ರಾಶಿಯವರಿಗೆ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳ ಬರುವಂಥದ್ದು, ನಿಮ್ಮ ಪರ್ಫಾರ್ಮೆನ್ಸ್ ಸರಿ ಇದ್ದರೂ ಸಹ ಸರಿ ಇಲ್ಲ ಅಂತ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಈ ರೀತಿ ನಿಮಗೆ ಎಲ್ಲವೂ ನೀವು ಅಂದುಕೊಂಡದಕ್ಕಿಂತ ಎಲ್ಲ ವಿರುದ್ಧವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ಸಂವತ್ಸರದಲ್ಲಿ ನಾನು ಹೇಳಿದಂತೆ ಈ ಇಯರ್ ಬದಲಾದಾಗ, ಅಂದರೆ 24ರಿಂದ 25ಕ್ಕೆ ಹೋದಾಗ, ಇದು ಅಂದರೆ ನವಂಬರ್ವರೆಗೂ ಇರುವಂಥ ಫಲ, ಇದು ಮುಂದಿನ ಅಕ್ಟೋಬರ್ವರೆಗೂ, ಮುಂದಿನ ದೀಪಾವಳಿ ಬರೋವರೆಗೂ ಇರುವಂಥ ಫಲ. ಹಾಗಾಗಿ ಆ ಒಂದು ಮಾರ್ಚ್ ತಿಂಗಳಲ್ಲಿ ಸಹ ಆಗುವ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿರೋದಿಲ್ಲ. ಅಥವಾ ಏಪ್ರಿಲ್ ಮೇ ತಿಂಗಳಲ್ಲಿ ಆಗುವಂಥ ಯುಗಾದಿ ಅಥವಾ ಈ ಒಂದು ಗುರು ಪರಿವರ್ತನೆ ಫಲದಲ್ಲಿ ಸಹ ನಿಮಗೆ ಅಷ್ಟೊಂದು ಉತ್ತಮವಾದ ಫಲಗಳು ಕಂಡುಬರೋದಿಲ್ಲ. ಹಾಗಾಗಿ ದೀಪಾವಳಿ ಫಲದಲ್ಲಿ ನೀವು ತುಂಬ ಒಂದು ನಿರೀಕ್ಷೆ ಇಟ್ಟುಕೊಳ್ಳುವಂಥ ಇರೋದಿಲ್ಲ.
ನೀವೆಲ್ಲ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ, ಇನ್ನು ಆರೋಗ್ಯದ ಸಮಸ್ಯೆ, ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ, ಕೆಲವರಿಗೆ ಜಾಯಿಂಟ್ ಪೇನ್ ಬರ್ಬೋದು, ಬ್ಯಾಕ್ ಪೇನ್ ಬರ್ಬೋದು, ಅಥವಾ ಇದ್ದಂತೆ ಈ ಉಸಿರಾಟದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಹೃದಯ ಅಥವಾ ಎದೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು. ಇನ್ನು ಚರ್ಮ ರೋಗ ಅಥವಾ ಈ ಸ್ಕಿನ್ ಅಲರ್ಜಿಗಳು ಇತ್ಯಾದಿಗಳೆಲ್ಲ ಸಂವತ್ಸರದ ಕೊನೆಯ ಭಾಗದಲ್ಲಿ ಕಾಣಿಕೊಳ್ಳುವಂಥ ಸಾಧ್ಯತೆ. ಇನ್ನು ನಿಮ್ಮ ಕುಟುಂಬಸ್ಥರ ಮಧ್ಯೆ ಏನು ವಿವಾದಗಳಿದ್ರೆ, ಅಂದರೆ ಈ ಆಸ್ತಿಗಾಗಿನೋ ಹಣಕ್ಕಾಗಿನೋ ಅಥವಾ ವೈವಾಹಿಕ ಜೀವನ ಸಂಬಂಧದ ವಿಚಾರನೋ ಇದ್ದರೆ ಆ ಕುಟುಂಬಸ್ಥರಲ್ಲಿ, ನೆಂಟರಿಷ್ಟರಲ್ಲಿ ಬಾಂಧವ್ಯ ಕೆಟ್ಟು ಹೋಗುತ್ತೆ, ಜಗಳಗಳು ಹೆಚ್ಚಾಗುವಂಥದ್ದು. ಗಂಡ ಹೆಂಡತಿಯರಲ್ಲಿ ಸಾಗಿ ಬಾಂಧವ್ಯಕ್ಕೆ ಸ್ವಲ್ಪ ಕೊರತೆ ಬರುತ್ತದೆ. ಆದರೆ ಮಿಥುನ ರಾಶಿಯವರಿಗೆ ಒಟ್ಟಿನಲ್ಲಿ ಸಾಂಸಾರಿಕವಾಗಿಯೂ, ಆರ್ಥಿಕವಾಗಿಯೂ, ಆರೋಗ್ಯದ ವಿಚಾರವಾಗಿಯೂ, ವೈಯಕ್ತಿಕ ವಿಚಾರವಾಗಿಯೂ ಸ್ವಲ್ಪ ಸವಾಲುಗಳ ವರ್ಷ ಆಗಿರುತ್ತೆ. ದೀಪಾವಳಿ ಫಲದಲ್ಲಿ ಅಷ್ಟೇನು ಉತ್ತಮ ಫಲ ಕಂಡು ಬಂದಿಲ್ಲ. 100ಕ್ಕೆ ಸುಮಾರು 35ರಿಂದ 40 ಭಾಗ, ಅಂದರೆ ಜಸ್ಟ್ ಪಾಸ್ ಮಾರ್ಕ್ ಅಂತ ಹೇಳ್ತಾರಲ್ಲ, ಅಂತರ ಜಸ್ಟ್ ಪಾಸ್ ಮಾರ್ಕ್ ಥರ ಬಂದಿದೆ. ಉಳಿದ ಒಂದು 50-60 ಭಾಗ ನಿಮಗೆ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು, ಇದಕ್ಕೆ ನಾನಾ ರೀತಿಯ ಒಂದು ಅಪಶಕುನಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ದೀಪಾವಳಿಯ ಬಳಿಕ ಸ್ವಲ್ಪ ಎಲ್ಲ ವಿಚಾರಕ್ಕೆ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಈ ಒಂದು ಪಾಪಕ ದೋಷಗಳನ್ನು ಅಥವಾ ವಿನಿರಿತರಾಗಿ ಸಂಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥನಾ ಮಾರ್ಗ, ಭಕ್ತಿ ಮಾರ್ಗ, ದೇವತಾ ಸ್ತೋತ್ರ, ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ನವಗ್ರಹ ದೇವತೆ ಮುಂತಾದವುಗಳ ಭಕ್ತಿ ಮಾರ್ಗಗಳನ್ನು ಮಾಡ್ತಾ ಇರುವಂಥದ್ದು ಉತ್ತಮವಾದ ಆಯ್ಕೆ ಇರುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ದೀಪಾವಳಿಯಿಂದ ಬಹಳ ಶುಭವಾಗಲಿ. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ಈಗ ಸದ್ಯಕ್ಕೆ ಗುರುಬಲದ ಒಂದು ರಕ್ಷಣೆ ಇರುತ್ತೆ. ಆದರೂ ಗುರು ಮಹಾರಾಜರಿಗೆ ವಕ್ರಗತಿಯಿರೋದ್ರಿಂದ ಅದರಿಂದ ನಿಮಗೆ ಹೆಚ್ಚಿನ ಈಗ ಒಂದು ಪರಿಣಾಮಗಳು ಅಷ್ಟು ವ್ಯಕ್ತವಾಗ್ತಿಲ್ಲ. ಹಿಂದೆ ಸ್ಪೀಡಾಗಿ ನಡೀತಾ ಇದ್ದಂತೂ ಈಗ ಬರ್ತಾ ನಿಮ್ಮ ಎಲ್ಲ ಲಕ್ಗಳು ಸ್ವಲ್ಪ ಸ್ಲೋ ಆಗ್ತಾ ಬರುತ್ತೆ. ಈಗ ಕಳೆದ ವರ್ಷಾರಂಭದಲ್ಲಿ, ಅಂದರೆ ಈ 2024 ಮೇನಿಂದ, ಏಪ್ರಿಲಿಂದ ಅಥವಾ ಮೇನಿಂದ ನಿಮಗೆ ಭಾಳ ಒಂದು ಉತ್ತಮವಾದ ಫಲಗಳು ಆಗ್ತಾ ಬಂತು. ಈಗ ಈ ಅಕ್ಟೋಬರ್ನಿಂದ ನಿಮ್ಮ ಎಲ್ಲ ಒಂದು ಸ್ಪೀಡಿಗೆ ಬ್ರೇಕ್ ಬೀಳುತ್ತೆ. ಎಲ್ಲ ಒಂದು ವಿಚಾರಗಳು ನಿಧಾನ ಆಗುವಂಥದ್ದು, ಎಲ್ಲ ವಿಚಾರಗಳು ಅಡೆತಡೆಗಳು ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಮಾತಿನ ಚಕಮಕಿ ಬರುವಂಥದ್ದು, ಹಣಕಾಸು ನಿಮಗೆ ಆದಾಯ ಈಗ ಕೊರತೆ ಆಗುವಂಥದ್ದು, ಕೆಲವರಿಗೆ ಸಾಲ ಮಾಡುವಂಥ ಪ್ರಭಾವ ಬರುತ್ತೆ, ಅಥವಾ ಹಿಂದೆ ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು. ಜೊತೆಗೆ ಸಂವತ್ಸರ ಅಂದರೆ 2024 ಕೊನೆ ಆಗ್ತಿದ್ದಂಗೆ ನಿಮಗೆ ಏನಾದರೂ ಒಂದು ಆಘಾತದ ಸುದ್ದಿಗಳು ಬರುವಂಥದ್ದು, ಅಥವಾ ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಕೆಟ್ಟ ನ್ಯೂಸ್ಗಳೆಲ್ಲ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಯುವಕರು ಅಥವಾ ಈ ವಿದ್ಯಾರ್ಥಿಗಳು, ಸಾಧಕರು, ಇವರಿಗೆ ಈ ಮಾರ್ಚ್ ಏಪ್ರಿಲ್ವರೆಗೂ ಬಹಳ ಉತ್ತಮ ಇದೆ. ಮಾರ್ಚ್ ಏಪ್ರಿಲ್ವರೆಗೂ, ಮೇ ತಿಂಗಳಿಂದ ನಿಮಗೆ ಆ ಗುರು ಪರಿವರ್ತನೆ ಆಗ್ತಿರುತ್ತೆ. ಆ ಒಂದು ವಿದ್ಯೆಯಲ್ಲಿ ಸಹ ನಿಮಗೆ ತೊಡಗುಗಳು ಬರ್ಬೋದು. ಅಲ್ಲಿವರೆಗೂ ಪರವಾಗಿಲ್ಲ. ಯಾರು ಕಟಕ ರಾಶಿಯವರು, ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ನಿಮ್ಮ ವಿದ್ಯೆಗೆ ಅಥವಾ ನಿಮ್ಮ ಸಾಧನೆಗೆ, ಪ್ರತಿಭೆಗೆ, ಅಥವಾ ಏನಾದರೂ ಜಾಬ್ ಸಿಗಲಿಕ್ಕೆ ಅಥವಾ ಸೀಟ್ ಸಿಗಲಿಕ್ಕೆ ಎಲ್ಲ ನಿಮಗೆ ಏಪ್ರಿಲ್ ಅಂತ್ಯದವರೆಗೆ ನಿಮಗೆ ಬಹಳ ಉತ್ತಮ ಫಲ ಇದೆ. ಮೇ ತಿಂಗಳಿಂದ ಗುರು ಪರಿವರ್ತನೆ ಆದಾಗ ನಾವು ಸ್ವಲ್ಪ ಎಲ್ಲ ನಿಧಾನ ಆಗ್ಬೋದು. ಅದರ ಹೊರತು ವಿದ್ಯಾರ್ಥಿಗಳು ಅಷ್ಟೇನು ಆತಂಕ ಭಯ ಪಡಬೇಕಾಗಿಲ್ಲ. ವಿಶೇಷವಾಗಿ ಸಂಸಾರಸ್ಥರಿಗೆ, ವ್ಯಾಪಾರಸ್ಥರಿಗೆ, ಅಥವಾ ಸ್ವಂತವಾದ ಉದ್ಯಮ ಮಾಡೋರಿಗೆ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು ದೀಪಾವಳಿ ಫಲದಲ್ಲಿ ಜಾಸ್ತಿ ಅಂತ ಬಂದಿವೆ. ಆರೋಗ್ಯ ವಿಚಾರವಾಗಿ ಸಹ ಅಷ್ಟೇ. ಆರೋಗ್ಯ ವಿಚಾರವಾಗಿ ಸಹ ನಮಗೆ ಕೆಲವೊಂದು ಸಣ್ಣ ಪುಟ್ಟ ಈಗಾಗಲಿದ್ದಂಥ ಸಮಸ್ಯೆಗಳು ಮತ್ತೆ ಈ ದೀಪಾವಳಿ ಬಳಿಕ ಉಲ್ಬಣ ಆಗುವಂಥದ್ದು, ಉಸಿರಾಟದ ಸಮಸ್ಯೆ ಇರ್ಬೋದು, ಅಥವಾ ಅಲರ್ಜಿಗಳಾಗುವಂಥದ್ದು, ಹೊಟ್ಟೆ ನೋವು, ಅಥವಾ ಇನ್ನಿತರ ಏನೋ ಸರ್ಜಿಕಲ್ ಅಂದರೆ ಆಪರೇಷನ್ ಮಾಡುವಂಥ ನೆಸೆಸಿಟಿಗಳು ಕೆಲವರಿಗೆ ಬರುವಂಥ ಸಾಧ್ಯತೆ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ. ಹಾಗಾಗಿ ದೀಪಾವಳಿಯಿಂದ ಮುಂದಿನ ದೀಪಾವಳಿವರೆಗೂ ನೀವು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಬಾಂಧವ್ಯ ಅಂದರೆ ಗಂಡ ಹೆಂಡತಿಯರ ಬಾಂಧವ್ಯ ಈಗ ಕೆಟ್ಟು ಹೋಗ್ಬೋದು ಬರ್ತಾ ಅದರಲ್ಲೂ ಮುಂದೆ ಶನಿ ಮಹಾರಾಜರಲ್ಲಿ ಸಪ್ತಮದಲ್ಲಿ ಬರುವಂಥದ್ದು, ರಾಹು ಕೇತುಗಳು ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿ ಬರುವಂಥದ್ದು, ಅವೆಲ್ಲವೂ ನಿಮಗೆ ವಿಶೇಷವಾಗಿ ನಿಮ್ಮ ಬಾಂಧವ್ಯದ ಮೇಲೆ, ಗಂಡ ಹೆಂಡತಿಯರ ಸಂಬಂಧದ ಮೇಲೆ ಸ್ವಲ್ಪ ಅಲ್ಲಿ ಹುಳಿ ಹಿಂಡುವಂಥ ಸಾಧ್ಯತೆ, ಅಥವಾ ಒಂದು ಯಾರಾದರೂ ಅವಮಾನದ ಮಾತಿನಿಂದ, ಅನುಮಾನದ ಸಂಶಯದ ಮಾತಿನಿಂದ ನಿಮ್ಮ ಮೇಲೆ, ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡನ ಮೇಲೆ ಅನುಮಾನ ಪಡುವಂಥದ್ದು, ಇವೆಲ್ಲ ಹೆಚ್ಚಳಾಗುತ್ತದೆ. ಅಲ್ಲದೆ ಯಾರು ಪ್ರೇಮ ಪ್ರಕರಣದಲ್ಲಿರುವಂಥ ಪ್ರೇಮ ಪ್ರಕರಣಗಳು ಈಗ ಅದು ವಿಸ್ಫೋಟ ಆಗುವಂಥದ್ದು, ಕೆಲವರಿಗೆ ವಿಚ್ಛೇದನದ ಒಂದವರೆಗೆ ಈ ವಿವಾದಗಳು, ನ್ಯಾಯಾಲಯದ ಕಟಕಟೆ ಇರುವಂಥ ಪ್ರವೇಶಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಕಟಕ ರಾಶಿಯವರಿಗೆ ದೀಪಾವಳಿ ಫಲದಲ್ಲಿ ಸಾಂಸಾರಿಕವಾಗಿ ಅಷ್ಟು ಉತ್ತಮ ಬಂದಿಲ್ಲ. ಆರಂಭದಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗೆ ಪರವಾಗಿಲ್ಲ, ಪ್ಯಾಚ್ ವರ್ಕ್ ಆಗುತ್ತೆ. ಅದರಲ್ಲೂ ಈ ಸಂವತ್ಸರ ಬದಲಾಗ್ತಿದ್ದಂಗೆ ಮತ್ತು ಸ್ವಲ್ಪ ತೊಂದರೆ ಬರುತ್ತೆ. ಮಾರ್ಚ್ ಬಳಿಕ ಅಥವಾ ಏಪ್ರಿಲ್ ಮೇ ಬಳಿಕ ಇನ್ನಷ್ಟು ನಿಮಗೆ ಸ್ವಲ್ಪ ತೊಂದರೆಗಳು ಹೆಚ್ಚಳಾಗುವಂಥದ್ದು ಅದ್ರ ಬಗ್ಗೆ. ಹಾಗಾಗಿ ಈ ಸಂವತ್ಸರದಲ್ಲಿ, ಈ ದೀಪಾವಳಿ ಫಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ತನುಮನ ಧನದ ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದ ರಕ್ಷಣೆ, ಹಣಕಾಸಿನ ಒಂದು ಕಾಳಜಿ, ಜೊತೆಗೆ ಬಾಂಧವ್ಯದ ಒಂದು ಉತ್ತಮವಾದ ಬಾಂಧವ್ಯನ ಬೆಸೆಯುವಂಥ ಒಂದು ತಾಳ್ಮೆ ಖಂಡಿತ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಎಲ್ಲ ಕಟಕ ರಾಶಿಯವರಿಗೆ ದೀಪಾವಳಿ ಫಲವು ಶುಭದಾಯಕವಾಗಲಿ. ಮುಂದೆ ಸಿಂಹರಾಶಿ ಈ ಒಂದು ದೀಪಾವಳಿ ಫಲದಲ್ಲಿ ಅತ್ಯುತ್ತಮ ಫಲ ಕೊಡುವಂಥ ಒಂದು 2 ರಾಶಿ ಆಗುತ್ತೆ. ಮೊದಲನೇ ರಾಶಿ ವೃಷಭ ರಾಶಿ ಅಂತ ಹೇಳಿದ್ದೇನೆ. ಈಗ ದೀಪಾವಳಿ ಫಲದಲ್ಲಿ ಅತ್ಯುತ್ತಮ ಫಲ ಕೊಡುವಂಥ 2ನೇ ರಾಶಿ ಸಿಂಹರಾಶಿ ಆಗಿರುತ್ತೆ. ಸಿಂಹರಾಶಿಯವರಿಗೆ ಹಿಂದೆ ಇದ್ದಂಥ ಹಲವಾರು ಸಮಸ್ಯೆಗಳು ಈಗ ಒಂದೊಂದಾಗಿ ಕಡಿಮೆ ಆಗ್ತಾ ಬರ್ತವೆ. ಹಿಂದೆ ನಿಮಗೆ ಕೆಲವೊಂದು ಈ ಸಂವತ್ಸರದಲ್ಲಿ ಗುರುಬಲ ಇರಲಿಲ್ಲ, ಶನಿ ಯೋಜರು ವ್ಯಕ್ತಿರಿಕ್ತವಾಗಿದ್ದರು, ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿದ್ದರು. ಆದರೆ ಈ ಒಂದು ದೀಪಾವಳಿಯ ಒಂದು ಫಲಿತಾಂಶದಿಂದ ನಿಮಗೆ ಒಂದೊಂದೇ ಗ್ರಹಗಳು ಈಗ ಒಂದೊಂದು ಉತ್ತಮ ಫಲವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾ ಇರ್ತವೆ. ಅಲ್ಲಿ ಶನಿ ಮಹಾರಾಜರ ಪರಿವರ್ತನೆ ಸಹ ನಿಮಗೆ ಅಷ್ಟೇನು ಕೆಟ್ಟದನ್ನು ಮಾಡೋದಿಲ್ಲ. ಶನಿ ಮಹಾರಾಜ ಪರಿವರ್ತನೆ ನಿಮಗೆ ಆ ಮಾರ್ಚ್ ತಿಂಗಳಿಂದ ಅತ್ಯುತ್ತಮವಾದ ಫಲವನ್ನು ಅವರು ಷಷ್ಠದಲ್ಲಿ ಕೊಡ್ತಾ ಇರ್ತಾರೆ. ಅದೇ ರೀತಿ ಗುರುವಿನ ಪರಿವರ್ತನೆ ನಿಮಗೆ ಗುರು ಲಾಭ ಸ್ಥಾನದಲ್ಲಿ ಬರ್ತಾನೆ. ಗುರುವಿನ ಸಹ ಪರಿವರ್ತನೆ ಭಾಳ ಉತ್ತಮವಾಗಿರುತ್ತೆ. ಇನ್ನು ರಾಹು ಕೇತುಗಳ ಪರಿವರ್ತನೆ ಅಷ್ಟೇನು ಅವರು ನಿಮಗೆ ನ್ಯೂಟ್ರಲ್ ಆಗಿರ್ತಾರೆ, ಅಂದರೆ ತುಂಬ ಕೆಟ್ಟದಲ್ಲ
ಅವೆಲ್ಲ ತುಂಬ ಒಳ್ಳೆಯದೇನು ಬರೋದಿಲ್ಲ. ಹಾಗಾಗಿ ರಾಹುಕೇತುಗಳು ಅಷ್ಟೇನು ಹಿಂದೆ ಕೊಟ್ಟಷ್ಟು ತೊಂದರೆಗಳು. ಹಿಂದೆ ರಾಹು ನಿಮಗೆ ಅಷ್ಟಮದಲ್ಲಿಯೂ ಹಿಂದೆ ನಿಮಗೆ ವ್ಯಯದಲ್ಲಿಯೂ ಕೇತು ಇದ್ದಂತೆ ಈಗ ಜನ್ಮಕ್ಕೆ ಕೇತು ಬರ್ತಾನೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಆರೋಗ್ಯಕ್ಕೆ ಸ್ವಲ್ಪ ನಿಮಗೆ ಈ ರಾಹುಕೇತುಗಳ ಪರಿವರ್ತನೆ ಬಳಿಕ ಆಗ್ಬೋದು ಹೊರತು ಅದರ ಮೊದಲು ಮೇವರೆಗೂ ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಿಮಗೆ 6 ತಿಂಗಳು ಈ ದೀಪಾವಳಿ ಫಲದಲ್ಲಿ ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಲಾಭ ಹೆಚ್ಚಳಾಗುತ್ತೆ, ಆದಾಯ ಹೆಚ್ಚಳಾಗುತ್ತೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಆಸಕ್ತಿ ಚೆನ್ನಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಬರ್ತಾ ಅಂಕಗಳು ಹೆಚ್ಚಾಗ್ಬಿಡುತ್ತೆ. ಹಿಂದೆ ಕಡಿಮೆ ಬರ್ತಾ ಇದ್ದ ಶಿವರಾಶಿಯ ಈಗ ವಿದ್ಯಾರ್ಥಿಗಳಿಗೆ ದೀಪಾವಳಿಯ ಬಳಿಕ ಸ್ವಲ್ಪ ಅಂಕಗಳು ಹೆಚ್ಚಾಗಿ ಬರ್ತಿದೆ ಅಥವಾ ಪರ್ಫಾರ್ಮೆನ್ಸ್ ಹೆಚ್ಚಾಗುವಂಥದ್ದು. ಹಿಂದೆ ಜಸ್ಟ್ ಪಾಸ್ ಆಗಿದ್ದರೆ ಈಗ ಫಸ್ಟ್ ಕ್ಲಾಸಲ್ಲಿ ಮಾಸ್ಟ್ ಬರುತ್ತೆ. ಅವೆಲ್ಲ ಒಂದು ಪ್ರೌಢ ಸದೃಶವಾಗಿ ನಿಮಗೆ ಬದಲಾವಣೆಗಳು ಆಗ್ತಾ ಬರ್ತವೆ. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ಇದ್ದಂಥ ಶಿವರಾಶಿಯವರಿಗೆ ಈಗ ಹಣಕಾಸಿನ ಮುಗ್ಗಟ್ಟು ನಿವಾರಣೆ ಆಗುವಂಥದ್ದು, ಲೋನ್ ಅಥವಾ ಸಾಲ ಇದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅನಿರೀಕ್ಷಿತವಾಗಿ ಧನಗಳು ಬರುವಂಥದ್ದು. ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ಉದ್ಯಮಿಗಳಿಗೆ, ಶಿವರಾಶಿಯವರಿಗೆ ಅನೇಕ ಅವಕಾಶಗಳು ದೀಪಾವಳಿ ಫಲ ಬಳಿಕ ಅದೃಷ್ಟ ಒಳೆದು ಬರುತ್ತೆ. ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಜಾಬ್ಗೆ ಪ್ರಯತ್ನ ಪಡುತ್ತಾ ಸ್ತ್ರೀಯರಿಗೆ ಬೇಗನೆ ಜಾಬ್ ಸಿಗುತ್ತೆ. ವಿಶೇಷವಾಗಿ ಸಿಂಹರಾಶಿಯವರು, ಮಹಿಳೆಯರು ಯಾರು ಇರ್ತಾರೋ ಅವರೆಲ್ಲ ಜಾಬಿಗೆ ಪ್ರಯತ್ನ ಪಟ್ಟರೆ ಬೇಗ ಜಾಬ್ ಸಿಗುವಂಥದ್ದು, ಸರ್ಕಾರಿ ಹುದ್ದೆಗಳು ಸಿಗುವಂಥದ್ದು ಅಥವಾ ರಾಜಕೀಯ ಮೂಲದ ಪ್ರಭಾವ ವ್ಯಕ್ತಿಗಳ ಮೂಲಕ ನಿಮಗೆ ಏನಾದರೂ ಒಂದು ಉದ್ಯೋಗನೋ, ಹುದ್ದೆನೋ ಅಥವಾ ವ್ಯಾಪಾರ ಮಾಡಲಿಕ್ಕೆ ಅನುಕೂಲನೆಲ್ಲ ಆಗುವಂಥದ್ದು. ಈ ರೀತಿ ಹಲವಾರು ಇಷ್ಟಾರ್ಥಗಳು ಈ ಸಿಂಹರಾಶಿಯವರಿಗೆ ದೀಪಾವಳಿ ಬಳಿಕ ಚೆನ್ನಾಗಿ ಆಗ್ತವೆ. ಅದರಲ್ಲೂ ಮಾರ್ಚ್ ಬಳಿಕ ಇನ್ನಷ್ಟು ಉತ್ತಮ ಆಗುವಂಥದ್ದು, ಮೇ ಬಳಿಕ ಮತ್ತಷ್ಟು ಉತ್ತಮ ಆಗುತ್ತೆ. ಹಾಗಾಗಿ ಶನಿ ಮಹಾರಾಜರಾಗಲಿ, ಗುರು ಮಹಾರಾಜರಾಗಲಿ ನಿಮಗೆ ಈ ಒಂದು ದೀಪಾವಳಿಯಿಂದ ಮತ್ತೆ ಬರ್ತಾ ಆಶೀರ್ವಾದನ ಮಾಡ್ತಾ ಇರ್ತಾರೆ. ಅದರಿಂದ ನಿಮಗೆ ಹೆಚ್ಚಿನ ಹೊರೆಗಳಿದ್ದರೆ ಅದು ಹೊರೆಗಳು ನಿವಾರಣೆ ಆಗುತ್ತೆ, ಹೆಚ್ಚಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಆರೋಗ್ಯ ಸಹ ಸುಧಾರಣೆ ಆಗುತ್ತೆ. ಪ್ರೌಢ ಸದೃಶವಾಗಿ ಹಿಂದೆ ತುಂಬ ನೋವು ಅಥವಾ ಇನ್ನಿತರ ಆರೋಗ್ಯ ಸಂಕಷ್ಟದಿಂದ ಬಳಲ್ತಾ ಇದ್ದವರಿಗೆ ಈಗ ಆರೋಗ್ಯನೂ ಸುಧಾರಣೆ ಆಗುವಂಥ ಒಂದು ವಿಶೇಷವಾದ ಫಲ ಈ ಸಿಂಹರಾಶಿಯವರಿಗೆ ದೀಪಾವಳಿ ಫಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಸುಮಾರು 100ಕ್ಕೆ 75 ಭಾಗದಷ್ಟು ನಿಮಗೆ ಉತ್ತಮ ಫಲ ಈ ಒಂದು ಗ್ರಹದಿಂದ ಈ ದೀಪಾವಳಿ ಫಲದಲ್ಲಿ ಕಂಡು ಬಂದಿದೆ. ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ಒಂದು ಅನಿರೀಕ್ಷಿತವಾಗಿ ದೊಡ್ಡ ಹುದ್ದೆ ಎಲ್ಲ ಸಿಗುವಂಥ ಅವಕಾಶ ಇದೆ. ಸಿಂಹರಾಶಿಯವರು ರಾಜಕಾರಣಿಗಳು ಅಥವಾ ಬೇರೆ ಬೇರೆ ರೀತಿಯ ಉದ್ಯಮಿಗಳು ಅಥವಾ ಬೇರೆ ಬೇರೆ ರೀತಿಯ ಧಾರ್ಮಿಕ ಕ್ಷೇತ್ರದಲ್ಲೋ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿರೋರಿಗೆ ಅವರಿಗೆ ಅನಿರೀಕ್ಷಿತವಾಗಿ ದೊಡ್ಡ ಪ್ರಮೋಷನ್ ಸಿಗೋದು, ದೊಡ್ಡ ಒಂದು ಹುದ್ದೆ ಸಿಗುವಂಥದ್ದು, ಅಧಿಕಾರ ಸಿಗುವಂಥದ್ದೆಲ್ಲ ಅನಿರೀಕ್ಷಿತವಾಗಿ ದೀಪಾವಳಿ ಫಲದ ಬಳಿಕ ಸಿಂಹರಾಶಿಯವರಿಗೆ ಆಗಲಿದೆ. ಇನ್ನು ಈ ರಾಜಕೀಯದಲ್ಲಿ ಸಹ ಹಾಗೆ ಮಹತ್ವದ ಬೆಳವಣಿಗೆ ಆಗ್ತಿದ್ದೆ. ನಿಮಗೆ ಆ ಒಂದು ನಿಮ್ಮ ಶತ್ರುಗಳು ಸಹ ಮಿತ್ರರಾಗುವಂಥ ಅವಕಾಶ ಶಿವರಾಶಿಯವರಿಗೆ ಒದಗಿ ಬಂದಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಶಿವರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಈ ಒಂದು ದೀಪಾವಳಿ ಫಲದಲ್ಲಿ ಎಲ್ಲ ಶಿವರಾಶಿಯವರಿಗೆ ದೀಪಾವಳಿ ಫಲ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ದೀಪಾವಳಿ ಫಲ ಸಾಮಾನ್ಯ ಒಂದು ಸಮ್ಮಿಶ್ರ ಒಂದು ಕಂಡು ಬರುತ್ತೆ. ಅಂದರೆ ಈಗ ಪರವಾಗಿಲ್ಲ, ಆರಂಭ ಕಾಲದಲ್ಲಿ ನಿಮಗೆ ಗುರುಗೆ ವಕ್ರತೆ ಇದ್ದರೂ ಸಹ ಪರವಾಗಿಲ್ಲ, ಗುರು ಬಲದ ಒಂದು ರಕ್ಷಣೆ ನಿಮಗೆ ಇದ್ದಿರುತ್ತೆ. ಶನಿ ಮಹಾರಾಜರು ಸಹ ನಿಮಗೆ ಈಗ ರಕ್ಷಕವಾಗಿದ್ದಾರೆ, ಪೂರಕವಾಗಿದ್ದಾರೆ. ಹಾಗಾಗಿ ಗುರು ಮತ್ತು ಶನಿಗಳು ಅಷ್ಟೊಂದು ವೈಪರೀತ್ಯವಾಗಿರೋದಿಲ್ಲ. ಶನಿ ಮಹಾರಾಜರ ವಕ್ರತೆ ಸಹ ಬೇಗನೆ ನಿವಾರಣೆ ಆಗುತ್ತೆ. ಹಾಗಾಗಿ ಆರಂಭದಲ್ಲಿ ಒಂದು 3 ತಿಂಗಳು ನಿಮಗೆ ಪರವಾಗಿಲ್ಲ. ಆ ಬಳಿಕ ನಿಮಗೆ ಈ ಡಿಸೆಂಬರ್ ಅಥವಾ ಜನವರಿ ಬಳಿಕ ಒಂದೊಂದೇ ಸವಾಲುಗಳು, ಸಂಕಷ್ಟಗಳು ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಮಾರ್ಚ್ ತಿಂಗಳ ಬಳಿಕ ಆಗುವಂಥ ಶನಿಯ ಪರಿವರ್ತನೆ ನಿಮಗೆ ಆಗುವ ವಿರುದ್ಧವಾಗಿರುತ್ತೆ. ಆ ಬಳಿಕ ಏಪ್ರಿಲ್ ಮೇ ತಿಂಗಳಲ್ಲಿ ಆಗುವಂಥ ಒಂದು ಗುರುಗ್ರಹ ಅಥವಾ ಇತರ ಗ್ರಹಗಳ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಆರಂಭದಲ್ಲಿ ಹೆಚ್ಚೇನು ಸವಾಲುಗಳು ಬರೋದಿಲ್ಲ. ಆರಂಭದಲ್ಲಿ ನಿಮಗೆ ಆರೋಗ್ಯ, ಹಣಕಾಸು ಎಲ್ಲ ಸ್ವಲ್ಪ ದುರ್ಬಲ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸಹ ಆರಂಭದಲ್ಲಿ ಉತ್ತಮವಾದ ವಿದ್ಯೆ ಎಲ್ಲ ಚೆನ್ನಾಗಾಗುತ್ತೆ. ವಿಶೇಷವಾಗಿ ಈ ಸಂವತ್ಸರದ ಕೊನೆಯವರೆಗೂ ಅಂದರೆ ಈ ಮುಂದಿನ ಮಾರ್ಚ್ ಎಂಡ್ವರೆಗೂ ವಿಶೇಷವಾಗಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಈ ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ಸಹ ಬೇಗ ಉದ್ಯೋಗ ಸಿಗುವಂಥದ್ದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಮುಖವಾದ ನಿರ್ಧಾರ ಇದ್ದರೆ ಅದನ್ನು ನೀವು ಮಾರ್ಚ್ ಒಳಗೆಲ್ಲ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು. ಮಾರ್ಚ್ ಬಳಿಕ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ಲೋನೆಸ್ ಆಗುವಂಥದ್ದು, ಹಿನ್ನಡೆ ಆಗುವಂಥದ್ದು. ಹಾಗಾಗಿ ಪ್ರಮುಖವಾದ ನಿರ್ಧಾರ, ಅದು ಯಾವುದೇ ಎಕ್ಸಾಮ್ ಬರೀಬೇಕು ಅಥವಾ ಯಾವುದು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಪಡಬೇಕು, ಅದೇನಾದರೂ ಒಂದು ಸ್ಟಾರ್ಟಪ್ಗಳನ್ನು ಮಾಡಬೇಕು, ಅದನ್ನು ನೀವು ಈ ದೀಪಾವಳಿ ಫಲದಲ್ಲಿ ಆರಂಭದಲ್ಲಿ ಸ್ವಲ್ಪ ಉತ್ತಮ ಬಂದಿದೆ. ಆರಂಭದ 3-4 ತಿಂಗಳು ನಿಮಗೆ ಪರವಾಗಿಲ್ಲ, ಅಷ್ಟೇನು ಹೆಚ್ಚು ಆತಂಕಗಳು ಬರೋದಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ಬರ್ತವೆ ಹೊರತು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು, ಕೆಲವೊಬ್ಬರಿಗೆ ಹಣಕಾಸಿನ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿದರೆ ಹೆಚ್ಚಿನೇನು ಅಡ್ಡಿ ಆತಂಕ ಆರಂಭದ 6 ತಿಂಗಳು ಅಷ್ಟು ಬರೋದಿಲ್ಲ. ಬಳಿಕದ 6 ತಿಂಗಳು ಅಂದರೆ ಸುಮಾರು ಮೇನಿಂದ ಆರಂಭಿಸಿ ನಿಮಗೆ ತುಂಬ ಸಂಕಷ್ಟಗಳು ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡದೆ ತೀರಿಸಲಿಕ್ಕೆ ಕಷ್ಟ, ಸಾಲಗಾರರ ಕಿರುಕುಳ, ಕೆಲವೊಬ್ಬರಿಗೆ ಏನಾದರೂ ಅಡ ಇಟ್ಟಂಥ ಅವರ ಒಂದು ಚಿನ್ನಾಭರಣನೋ ಅಥವಾ ವಸ್ತು ಒಡನೋ ಅಥವಾ ಮನೆನೋ ಅಥವಾ ವಾಹನನೋ ಇತ್ಯಾದಿಗಳನ್ನು ಮಾರಾಟ ಮಾಡೋದಾಗಲಿ ಅಥವಾ ಹರಾಜು ಆಗುವಂಥ ಪರಿಸ್ಥಿತಿ ಎಲ್ಲ ಬರ್ಬೋದಾಗಿದೆ. ಅದೆಲ್ಲವೂ ಮೇ ತಿಂಗಳ ಬಳಿಕ. ಜೊತೆಗೆ ಮೇ ತಿಂಗಳಲ್ಲಿ ನಿಮಗೆ ಕೆಲವರಿಗೆ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ಬರುವಂಥದ್ದಾಗಲಿ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದಾಗಲಿ ಅಥವಾ ಇನ್ನು ಕೆಲವರಿಗೆ ಸರ್ಜರಿ ಅಥವಾ ಆಪರೇಷನ್ ಆಗುವಂಥ ಒಂದು ನೆಸೆಸಿಟಿಗಳೆಲ್ಲ ಬರುವಂಥದ್ದಾಗಲಿ, ನಾನಾ ರೀತಿಯಿಂದ ಹಣಗಾಡಿಸು ನಷ್ಟ ಆಗುವಂಥದ್ದು. ಜೊತೆಗೆ ಶತ್ರುಗಳ ಕಾಟ ಹೆಚ್ಚಳಾಗುತ್ತೆ ಅಥವಾ ನಿಮ್ಮ ಬಂಧು ಬಾಂಧವರಿಗೆ ವಿರೋಧ ಆಗುವಂಥದ್ದು. ಇನ್ನು ಯಾರ್ಯಾರು ಮಕ್ಕಳಿರುವಂಥವರಿಗೆ ಅವರ ಮಕ್ಕಳಿಗೆ ವಿರುದ್ಧ ಆಗುವಂಥದ್ದು, ಮಕ್ಕಳಿಗೂ ತಂದೆ ತಾಯಿಗೂ ಈಗ
ವಿಶೇಷವಾದ ವೈರುಧ್ಯಗಳು ನಿರ್ಮಾಣ ಆಗುವಂಥದ್ದು, ಗಂಡ ಹೆಂಡತಿರಿಗೂ ವೈರುಧ್ಯ ನಿರ್ಮಾಣ ಆಗುವಂಥದ್ದು. ಈ ರೀತಿ ಸಂವತ್ಸರದ ಈ ದೀಪಾವಳಿಯ ಒಂದು ಅರ್ಧ ಭಾಗದ ಬಳಿಕ ಅಂದರೆ ಸುಮಾರು ಮೇನಿಂದ ಮುಂದಿನ ಅಕ್ಟೋಬರ್ವರೆಗೂ ನಿಮಗೆ ಸ್ವಲ್ಪ ಏರುಪೇರುಗಳು, ವೈರುಧ್ಯಗಳು, ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆರಂಭದಲ್ಲಿ ಉತ್ತಮ ಫಲ ಬಂದರೂ, ಮಧ್ಯದಲ್ಲಿ ಮಧ್ಯಮ ಫಲ, ಅಂತಿಮದಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿದೆ. ಹಾಗಾಗಿ ದೀಪಾವಳಿ ಫಲದಲ್ಲಿ ಸ್ವಲ್ಪ ಎಚ್ಚರಿಕೆ, ಜಾಗರೂಕತೆ ಇರಬೇಕು. ಏನಕ್ಕೆ ಈಗ ನಡೀತಾ ಇದ್ದ ವ್ಯವಸ್ಥೆ ಮುಂದೆ ಸಹ ನಡೀತೆ ಅನ್ನೋದೊಂದು ಖಾತ್ರಿ ನಿಮ್ಮ ಕುಂಡಲಿಯಲ್ಲಿ ಬಂದಿಲ್ಲ. ಹಾಗಾಗಿ ಬರ್ತಾ ನಿಮ್ಮ ಕುಂಡಲಲ್ಲಿ ಈ ದೀಪಾವಳಿಯ ಒಂದು ಮುಂದಿನ ವರ್ಷದವರೆಗೂ ಕೆಲವೊಮ್ಮೆ ಇಳಿಮುಖವಾಗುವಂಥ ಒಂದು ಲಕ್ಷಣಗಳಿವೆ. ಹಾಗಾಗಿ ಇಳಿಮುಖ ಆಗುವಂಥ ಅದೃಷ್ಟವನ್ನು ನೀವು ಸ್ವಲ್ಪ ಸರಿಯಾಗಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಮಾಡುತ್ತದೆ. ಜೊತೆಗೆ ಮುನ್ನೆಚ್ಚರಿಕೆ ಎಲ್ಲ ವಿಚಾರ, ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ಈ ರಿಲೇಷನ್ಶಿಪ್ ಎಲ್ಲದ ವಿಚಾರಗಳು ತಾಳ್ಮೆ ಮತ್ತು ಮುನ್ನೆಚ್ಚರಿಕೆಯಿಂದ ಗಮನಿಸಿದರೆ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ದೀಪಾವಳಿ ಫಲವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ಒಂದು ದೀಪಾವಳಿ ಸಂವತ್ಸರ ಫಲ ಅದೃಷ್ಟದಾಯಕವಾಗಿ ಬಂದಿದೆ. ಈ ವೃಷಭ, ಸಿಂಹದ ಬಳಿಕ 3ನೇ ಅದೃಷ್ಟಶಾಲಿ ರಾಶಿ ಬರುವಂಥದ್ದು ಈ ಒಂದು ತುಲಾರಾಶಿ ಆಗಿರುತ್ತೆ. ಆ ತುಲಾರಾಶಿಯವರಿಗೆ ಈ ಒಂದು ದೀಪಾವಳಿಯ ಫಲದಲ್ಲಿ ಹೆಚ್ಚಿನ ಅದೃಷ್ಟ ಒಲಿಯುವಂಥದ್ದು, ನಾನಾ ರೀತಿಯ ಕನಸುಗಳು ನನಸಾಗುವಂಥದ್ದು, ಹಿಂದೆ ಮಾಡಿದ್ದ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಫಲ ಈಗ ಬಂದು, ಹಿಂದೆನೂ ಭಾಳ ಪ್ರಯತ್ನ ಪಡ್ತೀರಿ, ಆಗ ಏನೋ ಅದು ಫಲ ಬಂದಿರಲಿಲ್ಲ, ಆದರೆ ದೀಪಾವಳಿ ಬಳಿಕ ನಿಮಗೆ ಫಲ ಶೀಘ್ರವಾಗಿ ಬರುತ್ತದೆ. ಕಲಾವಿದರು ಅಥವಾ ಬೇರೆ ರೀತಿಯ ಸಾಹಿತ್ಯದಲ್ಲಿರುವಂಥವ್ರು, ಈ ಸಿನಿಮಾ ರಂಗ, ಟಿ ವಿ ರಂಗ, ಮಾಧ್ಯಮ, ಟಿ ವಿ ಅಥವಾ ಇನ್ನಿತರ ಈ ಮಾಧ್ಯಮ ಕ್ಷೇತ್ರ, ಕಲಾ ಕ್ಷೇತ್ರದಲ್ಲಿ ಇರುವಂಥವರಿಗೆ, ಮನೋರಂಜನಾ ಕ್ಷೇತ್ರದಲ್ಲಿರುವವರಿಗೆ ಅನೇಕ ರೀತಿಯ ಅವಕಾಶಗಳು ಬರ್ತವೆ. ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂತಾರೆ ಈಗ ನಿಮಗೆ ಅವರನ್ನು ಆಹ್ವಾನ ಮಾಡೋದಾಗಲಿ, ಹಿಂದೆ ನಿಮಗೆ ಮಿಸ್ ಆದಂಥ ಅವಕಾಶಗಳಿಗೆ ಮತ್ತೆ ಸಿಗುವಂತಾಗಲಿ, ಅಥವಾ ಹಿಂದೆ ನಿಮಗೆ ಲಾಸ್ ಆಗಿದಂಥ ಪ್ರಾಜೆಕ್ಟ್ಗಳಲ್ಲಿ ಈಗ ಮತ್ತೆ ಅದು ಲಾಭದ ಕಡೆಗೆ ಬರುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಒಂದು ಅದೃಷ್ಟ ನಿಮಗೆ ದೀಪಾವಳಿ ಬಳಿಕ ಒಲಿದು ಬರುತ್ತೆ ತುಲಾರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರಿಗೆ ಹಾಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಬರ್ತಾ ಒಂದೊಂದು ತಿಂಗಳಿಗೂ ಅವರ ಒಂದು ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತೆ, ಒಂದೊಂದು ತಿಂಗಳಿಗೂ ನಿಮಗೆ ಬರುವಂಥ ಅದೃಷ್ಟ ಹೆಚ್ಚಾಗ್ತಾ ಬರುತ್ತೆ. ಜೊತೆಗೆ ಈ ಸಂವತ್ಸರದ ಮಧ್ಯಭಾಗದ ಬಳಿಕ ಅಂದರೆ ಸುಮಾರು ದೀಪಾವಳಿಯ ಒಂದು ಹಾಗೆ 6ನೇ ತಿಂಗಳಿಗೆ ಏಪ್ರಿಲ್ ಮೇ ಹಂತಕ್ಕೆ ನಿಮಗೆ ಇನ್ನಷ್ಟು ಅದೃಷ್ಟ ಚೆನ್ನಾಗಿ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಹೆಚ್ಚಿನ ಒಂದು ಅಂಕಗಳು ಬರುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟು, ಜೊತೆಗೆ ಸರ್ಕಾರಿ ಒಂದು ಉನ್ನತವಾದ ಹುದ್ದೆ ಸಿಗುವಂಥದ್ದು, ಉದ್ಯಮ ಅಥವಾ ಸ್ವಂತ ವ್ಯಾಪಾರ ಮಾಡೋರಿಗೆ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಕೃಷಿ ಚಟುವಟಿಕೆ ಮಾಡೋರಿಗೆ ಕೃಷಿಯಲ್ಲಿ ಪ್ರಗತಿಯಾಗುವಂಥದ್ದು. ಇನ್ನು ಗೃಹಿಣಿಯರು, ಮಹಿಳೆಯರು ಅಥವಾ ಸ್ತ್ರೀ ವರ್ಗದವರಿಗೆ ಹಾಗೆ ತುಲಾರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತೆ. ನಿಮ್ಮ ಮನೆಯಲ್ಲಿ ಈಗ ಶುಭ ಕಾರ್ಯಗಳಾಗುತ್ತವೆ, ದೀರ್ಘಕಾಲದಿಂದ ಕಾಣುವ ಕನಸು ನನಸಾಗುತ್ತೆ. ಹಿಂದೆ ಅಡೆತಡೆ ಬದ್ದಿಂದ ಎದ್ದ ವಿವಾದಗಳಿಗೆ ಇತ್ಯರ್ಥ ಆಗುತ್ತೆ. ಹಿಂದೆ ನಿಮಗೆ ಏನಾದರೂ ಕಷ್ಟ ನಿಷ್ಠರ ಮಾಡಿದ್ರು, ತೊಂದರೆ ಕೊಟ್ಟಂಥವ್ರು ಈಗ ನಿಮಗೆ ಸಹಾಯ ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ವಿಶೇಷವಾದ ಪರಿವರ್ತನೆಗಳು ದೈವಾನುಗ್ರಹದಿಂದ, ಗ್ರಹಗಳ ಅನುಗ್ರಹದಿಂದ ಆಗ್ತಾ ಇರ್ತವೆ. ಜೊತೆಗೆ ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ಅದು ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶದಲ್ಲಿ ಕೆಲವರಿಗೆ ಉದ್ಯೋಗ, ಹುದ್ದೆ ಸಿಗುವಂಥ ಅವಕಾಶ, ರಾಜಕೀಯ ಮೂಲದ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗುವಂಥದ್ದು, ಅದು ರಾಜಕೀಯದಲ್ಲಿ ಕೆಲವರಿಗೆ ಹುದ್ದೆ ಸಿಗುವಂಥದ್ದು. ಈ ರೀತಿ ನಿರೀಕ್ಷಿತ ಅಲ್ಲದ ಅನಿರೀಕ್ಷಿತ ಬದಲಾವಣೆಗಳು, ಅನಿರೀಕ್ಷಿತವಾದ ಅದೃಷ್ಟಗಳು ಒಲಿಯಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೃಷಿಕರಿಗೆ ಹೈನುಗಾರಿಕೆ ಚಟುವಟಿಕೆ ಮಾಡಿದ್ರೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ, ಬೆಲೆ ಎಲ್ಲ ಬರುವಂಥದ್ದು. ಈ ರೀತಿ ದೀರ್ಘಕಾಲದ ನಿಮ್ಮ ಹಲವಾರು ಸಮಸ್ಯೆಗಳು ನಿವಾರಣೆ ಆಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ, ಮನಸ್ಥಿತಿ ಸಹ ಉತ್ತಮ ಇರುತ್ತೆ. ಗಂಡ ಹೆಂಡತಿಯರ ಬಾಂಧವ್ಯ ಸಹ ಈಗ ವೃದ್ಧಿ ಆಗುವಂಥದ್ದು, ಮದುವೆ ಆಗದವರಿಗೆ ಮದುವೆ ಆಗುವಂಥದ್ದು, ಉದ್ಯೋಗ ಸಿಗದವರಿಗೆ ಉದ್ಯೋಗ ಸಿಗುವಂಥ ಮುಂತಾದ ಹಲವಾರು ದೀರ್ಘಕಾಲ ನಿಮ್ಮ ಕನಸು ನನಸಾಗುವಂಥ ಒಂದು ಫಲ ದೀಪಾವಳಿಯಲ್ಲಿ ಕಂಡು ಬರ್ತದೆ. ಸಣ್ಣ ಪುಟ್ಟ ಎಚ್ಚರಿಕೆ ಬರುತ್ತೆ ನಿಮಗೆ. ಉದಾಹರಣೆಗೆ ಅಲ್ಲಿ ಒಂದು ರಾಹುಕೇತುಗಳ ಪರಿವರ್ತನೆ ನಿಮಗೆ ಅಲ್ಲಿ ರಾಹುವಿನಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರ್ಬೋದಾಗಿದೆ. ಜೊತೆಗೆ ಆ ಒಂದು ವಿಶೇಷವಾಗಿ ಗುರುವಿನ ಪರಿವರ್ತನೆ ಆಗುತ್ತೆ. ಗುರುವಿನ ಪರಿವರ್ತನೆ ಆದರೆ ನಿಮಗೆ ಸಪ್ತಮದಿಂದ ಇದ್ದ ಗುರುಬಲ, ಅಲ್ಲಿ ನಿಮಗೆ ಗುರುಬಲ ಬಂದಾಗ ಒಂದು ಮೇನಿಂದ ಗುರುಬಲ ಬರುತ್ತೆ. ಅಲ್ಲಿ ಆರಂಭದಲ್ಲಿ ಗುರುಬಲ ಇರೋದಿಲ್ಲ, ಮೇವರೆಗೂ. ಮೇನಲ್ಲಿ ಗುರುವಿನ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಅಲ್ಲಿ ಗುರುಬಲನೂ ಬರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಕೆಲವು ಏರುಪೇರುಗಳು ಈಗ ಬಂದರೂ ಅದು ಬರ್ತಾ ನಿಮಗೆ ಹೆಚ್ಚಿನ ಅದೃಷ್ಟಗಳು, ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು ಬರ್ತಾನೆ. ಶನಿ ಮಹಾರಾಜರು ಅಲ್ಲಿ ವಿಶೇಷವಾಗಿ ಅವರೊಂದು ಅನುಗ್ರಹನೂ ಬರುತ್ತೆ. ಜೊತೆಗೆ ಕೇತು ನಿಮಗೆ ಲಾಭಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ರಾಹು ನಿಮಗೆ ಷಷ್ಠದಲ್ಲಿ ಬರ್ತಾನೆ. ಹಾಗೆ ರಾಹು ಕೇತುಗಳು ನಿಮಗೆ ತೊಂದರೆ ಕೊಡೋದಿಲ್ಲ. ಇಷ್ಟು ದಿನ ನಿಮಗೆ ರಾಹು ಕೇತುಗಳು ಬೇಡ, ಶನಿ ಪೀಡೆಗಳು ಸಹ ಒಟ್ಟೊಟ್ಟಿಗೆ ಇದ್ದು ಅವೆಲ್ಲ ಈಗ ನಿವಾರಣೆಗೆ ತುಲಾರಾಶಿಯವರು ಅನೇಕ ರೀತಿಯ ಶುಭ ಲಾಭಗಳನ್ನು, ಯಶಸ್ಸನ್ನು, ಜಯವನ್ನು ಪಡೆದಿದೆ. ಎಲ್ಲ ತುಲಾರಾಶಿಯವರಿಗೆ ದೀಪಾವಳಿ ಫಲ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ಒಂದು ಫಲ ಮಿಶ್ರ ಫಲ ಎಂದು ಕಂಡುಬರುತ್ತೆ. ದೀಪಾವಳಿ ಫಲ ನಿಮಗೆ ಸಮ್ಮಿಶ್ರ ಫಲ ಎಂದು ಕಂಡುಬರುತ್ತೆ. ಆರಂಭದಲ್ಲಿ ನಿಮಗೆ ಉತ್ತಮ ಫಲ, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಯಲ್ಲಿ ಸಂಕಷ್ಟ ಫಲ ಎಂದು ವ್ಯಕ್ತವಾಗಿದೆ. ಆರಂಭದ ಮೊದಲ ಒಂದು 4 ತಿಂಗಳು ಅಂತ ಇಟ್ಕೊಳ್ಳೋಣ. ಆರಂಭದ 4 ತಿಂಗಳು ಸುಮಾರು ಜನವರಿವರೆಗೆ ಇರುವಂತಹ ಫಲದಲ್ಲಿ ಅಕ್ಟೋಬರ್ನಿಂದ ಜನವರಿಗೆ ಸ್ವಲ್ಪ ಉತ್ತಮ ಫಲ ಇದೆ. ಆ ಬಳಿಕ ಜನವರಿಯಿಂದ ಮೇವರೆಗೂ ಸ್ವಲ್ಪ ಮಧ್ಯಮ ಫಲ ಎಂದು ಕಂಡುಬರುತ್ತೆ. ಆ ಬಳಿಕ ಮೇನ ಬಳಿಕ ನಿಮಗೆ ಮುಂದಿನ ಅಕ್ಟೋಬರ್ವರೆಗೂ ಸ್ವಲ್ಪ ಸಂಕಷ್ಟ ಫಲ ಎಂದು ಕಂಡುಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಕೆಲವೊಮ್ಮೆ ನೀವು ಅಂದುಕೊಂಡದೆಲ್ಲ ಉಲ್ಟಾಗುವಂಥದ್ದು, ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಅದರ ಬಗ್ಗೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯಗಳು ಬರುವಂಥದ್ದು, ನಿಮ್ಮನ್ನು ಕೆಲವರು ದ್ವೇಷ ಮಾಡುವಂಥದ್ದು, ನಿಮ್ಮ ಸ್ವಂತ ಜನರು ನಿಮಗೆ ವಿರುದ್ಧ
ವಿರುದ್ಧವಾಗಿ ಆಡುವಂಥದ್ದು. ಜೊತೆಗೆ ನಿಮ್ಮಿಂದ ಪ್ರಯೋಜನ ಅಥವಾ ಲಾಭ ಪಡೆದ ನಂತರ ನಿಮಗೆ ನಿಮ್ಮ ವಿರುದ್ಧವಾಗಿ ಸಂಚನ್ನು ಮಾಡುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲ ಬಂದರೂ ಈ ಮಧ್ಯದಲ್ಲಿ ಈ ಮಾರ್ಚ್ ಏಪ್ರಿಲ್ ಹಂತದಲ್ಲಿ ಬರುತ್ತೆ ನಿಮಗೆ ಪರ್ಫಾರ್ಮೆನ್ಸ್ ಕಡಿಮೆ ಆಗುವಂಥದ್ದು ಅಥವಾ ನಿಮಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಗಳು ಇದರ ರ್ಯಾಂಕಿಂಗ್ಗಳು ಸಿಗದೇ ಇರುವಂಥದ್ದು, ಇವೆಲ್ಲ ನಿರಾಸೆ ಆಗುವಂಥ ಘಟನೆಗಳು ನಿಮಗೆ ಬರ್ತಾ ಆರಂಭ ಆಗುತ್ತೆ. ಆರಂಭದಲ್ಲಿ ಅಷ್ಟೇನು ಕೆಟ್ಟ ಪರಿಣಾಮಗಳು ಬರೋದಿಲ್ಲ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮನಸ್ಸು ವಿಚಾರ ಆರಂಭದ 3-4 ತಿಂಗಳು ಸ್ವಲ್ಪ ಉತ್ತಮವಾಗಿರುತ್ತೆ. ಆ ಬಳಿಕ ಈ ಜನವರಿ ತಿಂಗಳ ಬಳಿಕ ನಿಮಗೆ ಇಳಿಮುಖವಾದ ಒಂದು ಸಂಧಿ ಆರಂಭ ಆಗುತ್ತೆ. ಆ ಇಳಿಮುಖವಾಗುವಂಥ ಒಂದು ಕಾಲದಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲಿ ಸಂಕಷ್ಟಗಳು ಬರುವಂಥದ್ದು. ಹಿಂದೆ ಚೆನ್ನಾಗಿ ನಡೀತಾ ಇದ್ದು ಈಗ ಅದರಲ್ಲಿ ಸವಾಲುಗಳು ಬರುವಂಥದ್ದು. ಇನ್ನು ಯಾರು ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸಿದ್ರೆ ಅವರಿಗೆ ಕಾರ್ಮಿಕರ ಸಮಸ್ಯೆ ಬರ್ಬೋದು. ಯಾರು ಈ ಕೃಷಿ ಚಟುವಟಿಕೆ ಮಾಡಿದ್ರೆ ಅವರ ಕೃಷಿಗೆ ಉತ್ಪನ್ನಗಳಿಗೆ ಬೆಲೆ ಕಡಿಮೆ ಆಗುವಂಥದ್ದು, ಉತ್ಪನ್ನಗಳು ಅಲ್ಲಿ ಡ್ಯಾಮೇಜ್ ಹಾಳಾಗುವಂಥದ್ದು ಇತ್ಯಾದಿಗಳು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ನಿಮಗೆ ಚಿಂತೆ ಅಥವಾ ಆತಂಕ ಬರ್ಬೋದು. ಇನ್ನು ಕೆಲವರ ಸುತ್ತ ವಿವಾದಗಳು, ನ್ಯಾಯಾಲಯ, ಕೋರ್ಟ್ ಕೇಸುಗಳು ಸಹ ಈ ಒಂದು ಸಂವತ್ಸರದ ಬಳಿಕ ಅಂದರೆ ಈ ಮುಂದಿನ ಈ ಯುಗಾದಿ ಬರ್ತಿದ್ದಲ್ಲ, ಆ ಯುಗಾದಿ ಬರ್ತಿದ್ದ ಬಳಿಕ ನಿಮಗೆ ಅಂಥದ್ದೆಲ್ಲ ಅನುಭವ ಆಗುವಂಥದ್ದು. ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯ ಕೇಸುಗಳು ದಾಖಲಾಗುವಂಥದ್ದು ಅಥವಾ ನೀವು ಯಾವುದೇ ಒಂದು ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಇತ್ಯಾದಿ ಅನುಭವ ಆಗುತ್ತೆ. ಇನ್ನು ಗಂಡ ಹೆಂಡತಿಯರ ಬಾಂಧವ್ಯದಲ್ಲಿ ಸಹ ಹಾಗೆ ಕೆಲವೊಮ್ಮೆ ನಿಮಗೆ ಗಂಡ ಹೆಂಡತಿಯರ ಬಾಂಧವ್ಯದಲ್ಲಿ ಸಹ ಕೊರತೆಗಳು ಬರುವಂಥದ್ದು, ಜಗಳಗಳು ಹೆಚ್ಚಳಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಯುವಕರು, ಸಾಧಕರು ಅಥವಾ ವಿದ್ಯಾರ್ಥಿಗಳಿದ್ರೆ ನಿಮಗೆ ಮಾರ್ಚ್ವರೆಗೆಲ್ಲ ಪರವಾಗಿಲ್ಲ, ಮಾರ್ಚ್ ಎಂಡ್ವರೆಗೂ ಪರವಾಗಿಲ್ಲ. ಏಪ್ರಿಲ್ ಬರ್ತಿದ್ದಂಗೆ ಸ್ವಲ್ಪ ನಿಮಗೆ ಅಡೆತಡೆಗಳು ಬರುವಂಥದ್ದು, ಹಿನ್ನಡೆ ಆಗುವಂಥದ್ದು, ಮೇ ತಿಂಗಳಲ್ಲಿ ಇನ್ನಷ್ಟು ನಿಮಗೆ ಹಿನ್ನಡೆ ಕೊರತೆಗಳು ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಈಗ ನಡೀತಾ ಇದ್ದಂಥ ವ್ಯವಸ್ಥೆ ಸ್ವಲ್ಪ ಆಮೇಲೆ ಬದಲಾಗ್ತಾ ಬರುತ್ತೆ. ಆ ಬದಲಾಗ್ತಿದ್ದರೆ ನೀವು ಸಹ ಬದಲಾಗಬೇಕಾಗತ್ತೆ. ಯಾಕಂದರೆ ಹಿಂದೆ ನನಗೆ ಭಾಳ ಚೆನ್ನಾಗಿತ್ತು ಅಂದು ಈಗ ಚೆನ್ನಾಗಿಲ್ಲ ಅಂದರೆ ನೀವು ಸ್ವಲ್ಪ ನಿಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು. ಮತ್ತು ಕೆಲವೊಂದು ವಿಚಾರದಲ್ಲಿ ತಾಳ್ಮೆಯನ್ನು ವಹಿಸಬೇಕು. ಜೊತೆಗೆ ಯಾರಾದರೂ ಈ ಅಪರಿಚಿತರಲ್ಲಿ ವ್ಯವಹಾರ ಮಾಡಿದಾಗಲಿ ಅಥವಾ ಪರಿಚಿತರಲ್ಲೇ ವ್ಯವಹಾರ ಮಾಡಲು ತುಂಬ ನೀವು ತಾಳ್ಮೆ ಎಚ್ಚರಿಕೆಯನ್ನು ಗಮನಿಸಬೇಕು. ಯಾರು ನಿಮಗೆ ಮೋಸ ಮಾಡ್ತಾರೆ ಅಥವಾ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಅಪರಿಚಿತರೇ ಮೋಸ ಮಾಡ್ಬೋದು, ಮಿತ್ರರೇ ಮೋಸ ಮಾಡ್ಬೋದು, ಬಂಧುಗಳೇ ಮೋಸ ಮಾಡ್ಬೋದು. ಮುಂದೆ ಬರ್ತಾ ಆ ಮಾರ್ಚ್ ಏಪ್ರಿಲ್ ಬಳಿಕ ಇನ್ನಷ್ಟು ನಿಮಗೆ ಆ ಮೋಸಕ್ಕೆ, ವಂಚನೆಗೆ ಅಥವಾ ಸಂಚುಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇಂತಹ ವಿಚಾರಕ್ಕೆ ಎಚ್ಚರಿಕೆ ಬೇಕು. ತನು ಮನ ಧನದ ಒಂದು ಕಾಳಜಿ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಅಸಡ್ಡೆ ಆಗಲಿ, ಯಾವುದೇ ರೀತಿಯ ಆತುರ ನಿರ್ಧಾರ ಆಗಲಿ ಬೇಡ. ಯಾವುದರಲ್ಲೂ ನೀವು ಅರ್ಜೆಂಟಾಗಿ ನಿರ್ಧಾರ ಮಾಡಿಕೊಂಡ್ರೆ ಅದು ನಿಮಗೆ ಕುತ್ತಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ತನು ಮನ ಧನಕ್ಕೆ ಸಹ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದೀಪಾವಳಿ ಫಲ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿಗೆ ಉತ್ತಮ ಫಲ ಒಂದು ಬರುತ್ತೆ. ಅದೇ ವೃಷಭ ಬಳಿಕ ಸಿಂಹ, ತುಲಾ ಬಳಿಕ ಬರುವಂಥ 4ನೇ ರಾಶಿಯಲ್ಲಿ ವೃಶ್ಚಿಕ ರಾಶಿ ಆಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯ ಬಳಿಕ ಈಗ ಧನುರಾಶಿಗೆ ವೃಶ್ಚಿಕ ರಾಶಿಗೆ ಅಷ್ಟೊಂದು ಉತ್ತಮ ಬಂದಿಲ್ಲ, ಧನುರಾಶಿಗೆ ಉತ್ತಮ ಫಲ ಬರ್ತಾ ಇದೆ. ಧನುರಾಶಿಯವರು ಈಗ ವಿಶೇಷವಾಗಿ ಅವರಿಗೆ ಆರಂಭದಲ್ಲಿ ಗುರುಬಲದ ಕೊರತೆ ಇದ್ದರು. ಆ ಬಳಿಕ ನಿಮಗೆ ಗುರುಬಲ ಬರಲಿದೆ. ಆ ಬಳಿಕ ನಿಮಗೆ ಆಗುವಂಥ ಒಂದು ರಾಹು ಕೇತುಗಳ ಪರಿವರ್ತನೆ ನಿಮಗೆ ಪೂರಕವಾಗಿ ಬರ್ತಾ ಇದೆ. ಅಲ್ಲಿ ರಾಹು ನಿಮಗೆ ಈಗ 4ರಲ್ಲಿದ್ದಂಥ ರಾಹು ಅಲ್ಲಿ ತೃತೀಯದಲ್ಲಿ ಬರುವಂಥ ರಾಹುವಿನ ಫಲನು, ಜೊತೆಗೆ ಕೇತು ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ಬರುವಂಥ ಕೇತು ಎಲ್ಲರೂ ನಿಮಗೆ ಉತ್ತಮ ಫಲವನ್ನು ಈಗ ಕೊಡಲಿದ್ದಾರೆ. ಹಾಗಾಗಿ ಈ ಒಂದು ದೀಪಾವಳಿಯ ಸಂವತ್ಸರದ ಫಲದಲ್ಲಿ ವಿಶೇಷವಾಗಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆ ಬಂದರೂ ಬಳಿಕ ನಿಮಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು, ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಗಂಡ ಹೆಂಡತಿಯರ ಬಾಂಧವ್ಯಕ್ಕೆ ಚೆನ್ನಾಗಿ ಬೆಸೆಯುವಂಥದ್ದು. ಹಿಂದೆ ನಿಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯ ಅದು ಮಕ್ಕಳಲ್ಲಿ, ಗಂಡ ಹೆಂಡತಿಯಲ್ಲಿ ಅಥವಾ ಇನ್ನಿತರ ಯಾವುದೇ ರಿಲೇಷನ್ಗಳಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ಈ ದೀಪಾವಳಿ ಬಳಿಕ ಭಿನ್ನಾಭಿಪ್ರಾಯ ಕಡಿಮೆ ಆಗುತ್ತೆ, ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಮನೆಯಲ್ಲಿ ಶುಭ ಕಾರ್ಯ, ದೇವತಾ ಕಾರ್ಯ, ಪೂಜೆ ಪುನಸ್ಕಾರ ಇತ್ಯಾದಿ ಮಾಡುವಂಥದ್ದು ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು. ಜೊತೆಗೆ ಹಿಂದೆ ಇದ್ದಂಥ ನಿಮಗೆ ಅನಾರೋಗ್ಯ ಈಗ ದಿಢೀರಾಗಿ ಅದು ಪರಿವರ್ತನೆಯಾಗಿ ಆರೋಗ್ಯ ಸುಧಾರಣೆ ಆಗುವಂಥದ್ದು ಮುಂತಾದ ಹಲವಾರು ಪ್ರೌಢ ಸದೃಶವಾದ ಬದಲಾವಣೆಗಳು ಧನುರಾಶಿಯವರಿಗೆ ದೀಪಾವಳಿ ಬಳಿಕ ಆಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬರ್ತಾ ಅವರ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಅಂಕಗಳು ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಹೊಸ ಒಂದು ನ್ಯೂ ಇಯರ್ ಚೇಂಜ್ ಆಗ್ತಿದೆ. ಉದಾಹರಣೆಗೆ 2024ರಿಂದ 2025ಕ್ಕೆ ಬದಲಾಗ್ತಿದ್ದೆ ಸಂಕ್ರಾಂತಿ ಫಲ, ಸಂಕ್ರಾಂತಿಯಿಂದ ಬರ್ತಿದ್ದೆ ನಿಮಗೆ ಹೆಚ್ಚು ವಿದ್ಯೆಯಲ್ಲಿ ಚೆನ್ನಾಗಿ ಆಸಕ್ತಿ ಬರುತ್ತೆ, ಹೆಚ್ಚಿನ ಅಂಕಗಳು ಬರುತ್ತವೆ. ಅದರಲ್ಲೂ ಮಾರ್ಚ್ ಏಪ್ರಿಲ್ಗೆ ಬರುವಂಥ ಎಕ್ಸಾಮ್ಗಳಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಉತ್ತಮ ಅಂಕಗಳು ಬರುತ್ತೆ, ಸೀಟ್ ಸಿಗುವಂಥ ಯೋಗ. ಈ ರೀತಿ ಹಲವಾರು ಪರಿವರ್ತನೆಗಳು ಧನುರಾಶಿಯವರ ಮೇಲೆ ಕೆಲಸ ಮಾಡಲಿವೆ. ವೃತ್ತಿನಿರತರಿಗೆ ವೃತ್ತಿಯಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚು ಲಾಭ ಬರುತ್ತೆ. ಕೃಷಿ ಚಟುವಟಿಕೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಅವರಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಬಂದು ಅವರ ಫಲಗಳಿಗೆ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವುದಾಗಲಿ ಅಥವಾ ಸರ್ಕಾರದ ಯಾವುದೇ ಪಾಲಿಸಿಗಳಿಂದ ಮೂಲಕ ನಿಮಗೆ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು. ಈ ರೀತಿ ಹಲವಾರು ಅನುಕೂಲತೆಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ. ಅದು ನೀವೇ ಮಾಡಬೇಕಾಗಿಲ್ಲ, ನಿಮಗೆ ಅನುಕೂಲವಾಗುವಂಥ ಹಲವಾರು ಸನ್ನಿವೇಶಗಳು ಈಗ ಉತ್ಪನ್ನಾಗಿ ಅದರ ಮೂಲಕ ಅದರ ಪ್ರಯೋಜನವನ್ನು ಅದರ ಲಾಭವನ್ನು ನೀವು ಪಡೆಯಲಿದ್ದೀರಾ. ಹಾಗಾಗಿ ಧನುರಾಶಿಯವರಿಗೆ ಈ ವರ್ಷವು ಈ ದೀಪಾವಳಿಯ ಒಂದು ಸಂವತ್ಸರ ಅನುಕೂಲಕರವಾಗಿದೆ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮನಸ್ಸು ನೆಮ್ಮದಿ ವಿಚಾರ, ಸಾಂಸಾರಿಕ ವಿಚಾರ, ಬಾಂಧವ್ಯ ವಿಚಾರ ಎಲ್ಲ ಚೆನ್ನಾಗಿ ಆಗುವಂಥ ವರ್ಷ ಆಗಿರುತ್ತೆ. ಸಣ್ಣ ಪುಟ್ಟ ಅಡೆತಡೆಗಳು ಕೆಲವೊಮ್ಮೆ ಬರಲಿವೆ, ಅದರೆಲ್ಲ ನೀವು ಆತಂಕ ಪಡಬೇಕಾಗಿಲ್ಲ. ಅದನ್ನು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಅನುಸಾರ ಸರಿ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ದೀಪಾವಳಿ ಫಲವು ಶುಭದಾಯಕ ಆಗಲಿ. ಮುಂದೆ ಮಕರ
ಮಕರ ರಾಶಿ ಸಹ ಈ ಒಂದು ಉತ್ತಮ ಫಲ ಪಡೆಯುವಂಥ ರಾಶಿಗಳಲ್ಲಿ ಬಂದಿದೆ. 100ಕ್ಕೆ ಸುಮಾರು 75 ಭಾಗ ಪಡೆಯುವಂಥ ರಾಶಿಗಳು. ಉದಾಹರಣೆಗೆ ಅಲ್ಲಿ ಆಗಲೇ ಹೇಳಿದಂಥ ವೃಷಭ ರಾಶಿಗೆ, ಉದಾಹರಣೆಗೆ ಅಲ್ಲಿ ಬರುವಂಥ ಒಂದು ತುಲಾ ರಾಶಿಗೆ ಇರ್ಬೋದು, ಆ ಬಳಿಕ ಬರುವಂಥ ಸಿಂಹ ರಾಶಿಗೆ ಇರ್ಬೋದು, ಆಮೇಲೆ ಈ ಧನು ರಾಶಿಗೆ, ಈಗ ಮಕರ ರಾಶಿಗೆ ಸಹ ಉತ್ತಮ ಫಲ ಬರ್ತಾಯಿದೆ. ಹಾಗಾಗಿ ಬರುವಂಥ ಕೆಲವು ಉತ್ತಮ ಫಲಗಳ ರಾಶಿಯಲ್ಲಿ ಮಕರ ರಾಶಿಯು ಸೇರಿಕೊಂಡಿದೆ. ಇಷ್ಟು ದಿನ ನೀವು ಅನೇಕ ರೀತಿಯ ನಷ್ಟಗಳನ್ನು, ಅವಮಾನಗಳನ್ನು, ಸಂಕಷ್ಟಗಳನ್ನು, ಜೊತೆಗೆ ನಾನಾ ರೀತಿಯ ಒಂದು ಬಾಧೆಗಳನ್ನು ನೀವು ಸಹಿಸಿಕೊಂಡು ಬಂದಿದ್ದೀರಾ. ಆ ಶನಿ ಮಹಾರಾಜರು ಈಗ ಬರ್ತಾ ನಿಮಗೆ ಒಂದೊಂದೇ ಗ್ರಹಗಳ ಮೂಲಕವಾಗಿ ಉತ್ತಮ ಫಲವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದನ್ನು ನೀವು ಪಡ್ಕೊಳ್ಳಿಕ್ಕೆ ನೀವು ಸಿದ್ಧರಾಗಬೇಕು. ನಿಮ್ಮ ಒಂದು ಮನಸ್ಸಿನಲ್ಲಿ ಆ ಒಂದು ಒಗ್ಗಿ ಹೋದಂಥ ನನಗೆ ಯಾವಾಗಲೂ ಕೆಟ್ಟದಾಗುತ್ತೆ, ನನಗೆ ಯಾವಾಗಲೂ ಋಣಾತ್ಮಕ ಆಗುತ್ತೆ, ನನಗೆ ಯಾವಾಗಲೂ ತೊಂದರೆ ಹೆಚ್ಚಾಗುತ್ತೆ, ನಾನು ಒಳ್ಳೇದು ಮಾಡೋದು ಕೆಟ್ಟ ಅನ್ನೋದು ನಿಮಗೆ ಮನಸ್ಸಲ್ಲಿಗೆ ತುಂಬ ಅಂದರೆ 6-7 ವರ್ಷಗಳಿಂದ ನೀವು ಈಗ ಅದನ್ನು ಅನುಭವಿಸಿಕೊಂಡು ನಿಮ್ಮಲ್ಲಿ ಆ ಒಂದು ಋಣಾತ್ಮಕತೆ ತುಂಬಿ ಹೋಗಿರುತ್ತೆ. ಅದನ್ನು ಈಗ ನಿವಾರಣೆ ಮಾಡಿಕೊಳ್ಳುವಂಥ ಟೈಮ್ ಈಗ ಬಂದಿದೆ. ದೀಪಾವಳಿಯಿಂದ ನೀವು ಮನಸ್ಸಿನ ಋಣಾತ್ಮಕನ ದೂರ ಮಾಡಿ ಧನಾತ್ಮಕ ಚಿಂತನೆ ಕಡೆಗೆ ಬನ್ನಿ. ಜೊತೆಗೆ ನೀವು ನಿಮ್ಮ ಒಂದು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಜೊತೆಗೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದು ಸಂಕಲ್ಪ ನೀವು ಮಾಡ್ತಾ ಬನ್ನಿ. ಖಂಡಿತ ಆ ಸಂಕಲ್ಪವೇ ನಿಮಗೆ ಸಿದ್ಧಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ದೀಪಾವಳಿ ಫಲ ನಿಮಗೆ ಭಾಳ ಉತ್ತಮವಾಗಿ ಬಂದಿದೆ. ಆರಂಭದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಬಂದರೂ ಅಲ್ಲಿ ವಿಶೇಷವಾಗಿ ಇರೋದಂಥ ಒಂದೊಂದೇ ಗ್ರಹಗಳು ನಿಮಗೆ ಬಲವನ್ನು ತುಂಬುತ್ತಾ ಬರ್ತವೆ. ಈಗಾಗಲೇ ನಿಮಗೆ ಗುರುಬಲದ ಒಂದು ಅನುಕೂಲತೆ ಇದೆ. ಅದು ಮುಂದೆ ಬರುವಂಥ ನಿಮಗೆ ಶನಿ ಮಹಾರಾಜರ ಪರಿವರ್ತನೆ ಇನ್ನಷ್ಟು ಅವರು ತುಂಬ ಫಲವನ್ನು ಮಾರ್ಚ್ನಿಂದ ಕೊಡ್ತಾರೆ. ಆಗುವಂಥ ಮೇನಲ್ಲಿ ಆಗುವಂಥ ಒಂದು ರಾಹುಕೇತುಗಳ ಬದಲಾವಣೆ ನಿಮಗೆ ಅಷ್ಟೇನು ಕೆಟ್ಟದೇನು ಮಾಡೋದಿಲ್ಲ. ಅಲ್ಲಿ ರಾಹುವಿನ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿ ಬರುತ್ತೆ. ರಾಹು ಆಗಲಿ ಕೇತುಗಳು ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ. ಸಣ್ಣ ಪುಟ್ಟ ಕೇತುವಿನ ಒಂದು ವೈಪರೀತ್ಯಗಳು ಕೆಲವೊಬ್ಬರಿಗೆ ಬರ್ಬೋದು, ಅಂದರೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಬರ್ಬೋದಾಗಿದೆ. ಅದು ಮೇ ತಿಂಗಳ ಬಳಿಕ, ಈಗ ಅಷ್ಟೇನು ಬರೋದಿಲ್ಲ. ಮೇ ತಿಂಗಳ ಬಳಿಕ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಅದರ ಹೊರತು ಹೆಚ್ಚಿನ ಒಂದು ಮಕರ ರಾಶಿಯವರಿಗೆ ದೀಪಾವಳಿಯಿಂದ ಆರಂಭಿಸಿ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಉತ್ತಮವಾಗುವಂಥದ್ದು, ಅನಿರೀಕ್ಷಿತ ಲಾಭ ಬರುವಂಥದ್ದು, ಸಾಲಗಳಿದ್ರೆ ಸಾಲಗಳು ತೀರಿಸುವಂಥ ಅವಕಾಶ, ಕೆಲವರಿಗೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಇಂಥದ್ದು ಕನಸುಗಳು ನನಸಾಗಲಿವೆ. ಇನ್ನು ಕೆಲವರಿಗೆ ಬೇರೆ ಒಂದು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ರಾಜಕೀಯ ಮೂಲದ ಲಾಭ ಅಥವಾ ಕೆಲವರಿಗೆ ರಾಜಕೀಯದ ಅಧಿಕಾರ ಸಿಗುವಂಥದ್ದು, ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿಯ ವಾತಾವರಣ ಬಿಡುವಂಥದ್ದು, ಯಾರಿಗೆ ವಿವಾಹ ಆಗಿಲ್ಲ ವಿವಾಹ ಅಪೇಕ್ಷಿತರಿಗೆ ವಿವಾಹ ಭಾಗ್ಯ ಒದಗಿ ಬರುವಂಥದ್ದು. ಇನ್ನು ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಇದ್ದಂಥ ಒಂದು ನ್ಯಾಯಾಲಯದ ವಿವಾದ, ಕೋರ್ಟ್ ಕೇಸ್ ವಿವಾದ ಅದು ಈಗ ಇತ್ಯರ್ಥಿಯಾಗಿ ನಿಮಗೆ ಸಿಗಬೇಕಾದ ನ್ಯಾಯಗಳು ಸಿಗುವಂಥದ್ದು, ಅಥವಾ ಈ ಭೂಮಿಯ ವಿಭಾಗ, ಅದು ಭೂಮಿಯ ಆಸ್ತಿ ವಿಚಾರ ವಿವಾದಗಳು ಪರಿಹಾರ ಆಗಿ ಅದರಲ್ಲಿ ನಿಮಗೆ ಆ ಭೂಮಿಯ ಭಾಗವನ್ನು, ಆಸ್ತಿಯ ಭಾಗವನ್ನು ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ದೀರ್ಘಕಾಲೀನವಾದಂಥ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಮನೆಯಲ್ಲಿ ಶುಭ ಕಾರ್ಯ, ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ಯಾತ್ರೆ ಮಾಡುವಂಥ ಅವಕಾಶ, ಇನ್ನು ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಯುವಕರು ಸಾಧಕರಿಗೆ ಸಹ ಹೊಸ ಉದ್ಯೋಗಗಳು ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಆದರೆ ನಿಮಗೆ ಈ ಒಂದು ಆಗುವಂಥ ಏಪ್ರಿಲ್ ಮೇ ತಿಂಗಳ ಬಳಿಕ ಆಗುವಂಥ ಗುರುವಿನ ಪರಿವರ್ತನೆ, ಇಲ್ಲಿವರೆಗೆ ನಿಮಗೆ ಗುರುಬಲದ ಒಂದು ರಕ್ಷಣೆ ಇರ್ತಿತ್ತು. ಆದರೆ ಗುರುವಿನ ಪರಿವರ್ತನೆ ಮೇ ತಿಂಗಳ ಬಳಿಕ ಸ್ವಲ್ಪ ಅಷ್ಟೇನು ಲಾಭದಾಯಕ ಬರೋದಿಲ್ಲ. ಆ ಗುರುವಿನ ಪರಿವರ್ತನೆ ಬಳಿಕ ನಿಮಗೆ ಕೆಲವೊಂದು ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಯುವಕರಿಗೆ ಸ್ವಲ್ಪ ಎಲ್ಲ ವಿಚಾರದಲ್ಲಿ ಸ್ಲೋನೆಸ್ ಆಗ್ಬೋದು, ಹೊರತು ತುಂಬ ಕಷ್ಟಗಳೇನಾಗೋದಿಲ್ಲ. ಕೆಲವೊಬ್ಬರಿಗೆ ಅಷ್ಟೇ ಸಣ್ಣ ಸ್ಲೋನೆಸ್ ಆಗ್ಬೋದು. ಅದರ ಹೊರತು ನಿಮಗೆ ಶನಿ ಮಹಾರಾಜರು ನಿಮಗೆ ನಿರಂತರವಾಗಿ ಮುಂದೆ ಮಾರ್ಚ್ ತಿಂಗಳಿಂದ ನಿರಂತರವಾಗಿ ವರದಾಯಕವಾಗಿರ್ತಾರೆ. ಅವರು ನಿಮಗೆ ಯಾವುದೇ ರೀತಿಯ ಕುಂದುಕೊರತೆ ಬರದಂತೆ, ಹಿಂದೆ ನಿಮಗೆ ಏನೇನು ನಷ್ಟ ಆಗಿದೆ ಅದನ್ನೆಲ್ಲ ಅವರಿಗೆ ಭರ್ತಿ ಮಾಡಿ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಆದಾಯವನ್ನು ಕೊಡ್ತಾರೆ. ಋಣದಿಂದ ಸಾಲದಿಂದ ನಿಮಗೆ ಬಿಡುಗಡೆ ಮಾಡ್ತಾರೆ. ಜೊತೆಗೆ ದೊಡ್ಡ ಮೊತ್ತದ ಹಣ ನಿಮಗೆ ಕೈಗೆ ಸೇರಲಿದೆ. ದೀರ್ಘಕಾಲದ ಹಲವಾರು ಕನಸುಗಳು ನಿಮಗೆ ಈ ದೀಪಾವಳಿ ಫಲದಿಂದ ನನಸಾಗಲಿವೆ. ಜೊತೆಗೆ ನಿಮ್ಮ ಒಂದು ಬಂಧು ಬಾಂಧವರು ನಿಮಗೆ ಹಿಂದೆ ನಿಮ್ಮನ್ನು ಯಾರು ದೂರಟ್ಟಿದ್ರೋ, ಯಾರು ನಿಮ್ಮನ್ನು ದ್ವೇಷಿಸಿದ್ರೋ, ಯಾರು ನಿಮಗೆ ಅವಮಾನ ಮಾಡಿದ್ರು ಅವರೆಲ್ಲ ನಿಮಗೆ ಈಗ ಪ್ರೀತಿ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ, ಜೊತೆಗೆ ನಿಮ್ಮೊಂದಿಗೆ ಚೆನ್ನಾಗಿ ಬೆರೆಯುತ್ತಾರೆ. ಹಾಗಾಗಿ ಮಕರ ರಾಶಿಯವರಿಗೆ ದೀಪಾವಳಿಯಿಂದ ಹಣಕಾಸು, ಆರೋಗ್ಯ, ಮನಸ್ಥಿತಿ, ಬಾಂಧವ್ಯ ಎಲ್ಲವೂ ಚೆನ್ನಾಗಿ ಆಗುವಂಥ ಉತ್ತಮ ಫಲ ಇದೆ. ಅದನ್ನೆಲ್ಲವನ್ನು ನೀವು ಸಂಕಲ್ಪದಿಂದ ನವಗ್ರಹಗಳ ಅನುಭವದಿಂದ ಚೆನ್ನಾಗಿ ಪಡೆದುಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ದೀಪಾವಳಿ ಫಲ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ದೀಪಾವಳಿ ಫಲದಲ್ಲಿ ಸಮ್ಮಿಶ್ರ ಫಲ ವ್ಯಕ್ತವಾಗಿದೆ. ನಿಮಗೆ ಅಲ್ಲಿ ಈಗ ಇರುವಂಥ ಗ್ರಹಸ್ಥಿತಿ ಆಗಲಿ, ಮುಂದೆ ಬರುವಂಥ ಗ್ರಹಸ್ಥಿತಿ ಆಗಲಿ ಯಾವುದೂ ಅಷ್ಟು ಪೂರಕವಾಗಿರೋದಿಲ್ಲ. ಉದಾಹರಣೆಗೆ ಗಮನಿಸಬೇಕಾದ್ರೆ ನಿಮಗೆ ಈಗ ಗುರುಬಲ ಇರೋದಿಲ್ಲ. ಗುರುಬಲ ನಿಮಗೆ ಬರಬೇಕಾದ್ರೆ ಮೇ ತಿಂಗಳ ಬಳಿಕ ಗುರುಬಲ ಬರುವಂಥದ್ದು. ಸದ್ಯ ಈಗ ಶನಿ ಮಹಾರಾಜರು ಈಗಲೂ ನಿಮಗೆ ವಿರುದ್ಧವಾಗಿರ್ತಾರೆ. ಮುಂದಿನ ವರ್ಷವೂ ಶನಿ ಮಹಾರಾಜರು ನಿಮಗೆ ಆ ಮುಂದಿನ ರಾಶಿಗೆ ಹೋದರೆ ನಿಮಗೆ ಶನಿ 5.5 ಪೀಡೆ ಇರುತ್ತೆ. ರಾಹು ಕೇತುಗಳು ವಿಚಾರ ಗಮನಿಸಿದರೆ ರಾಹು ಕೇತುಗಳು ಈಗಲೂ ನಿಮಗೆ ವಿರುದ್ಧವಾಗಿರ್ತಾರೆ. ಮುಂದೆ ನಿಮ್ಮ ಜನ್ಮಕ್ಕೆ ಬರ್ತಾನೆ, ಕುಂಭರಾಶಿಗೆ ಜನ್ಮಕ್ಕೆ ರಾಹು ಬರ್ತಾನೆ. ನಿಮ್ಮ ರಾಶಿಯಿಂದ 7ನೇ ಮನೆಗೆ ಕೇತು ಹೋಗ್ತಾನೆ, ಅದನ್ನು ವಿರುದ್ಧವಾಗಿರ್ತದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಯಾವುದೇ ಗ್ರಹಗಳಿಂದ ಉತ್ತಮ ಫಲ ಸಿಗುವಂಥ ಸ್ಥಿತಿಯಲ್ಲಿಲ್ಲ. ಕೇವಲ ಮೇ ತಿಂಗಳಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ಸ್ವಲ್ಪ ನಿಮಗೆ ಆಶಾ ಕಿರಣ ಆಗ್ಬೋದು. ಅಲ್ಲಿವರೆಗೂ ನಿಮಗೆ ತುಂಬ ಸಂಕಷ್ಟ ಫಲಗಳು ಬರ್ಬೋದಾಗಿದೆ. ನಾನಾ ರೀತಿ ಏರುಪೇರುಗಳಾಗುವಂಥದ್ದು, ಈಗಾಗಲೇ ಇದ್ದಂಥ ಸಮಸ್ಯೆ ಬೆಂಕಿಗೆ ತುಪ್ಪ ಸೇರಿದಂತೆ ಇನ್ನಷ್ಟು ಹೆಚ್ಚಳ ಆಗುವಂಥದ್ದು, ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಒಳಗೊಂಡಾಗುತ್ತೆ. ಸಾಲ ಇದ್ದರೆ ಸಾಲ ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಜಾಬ್ ಮಾಡುವಂಥದ್ದು ಜಾಬ್ನಲ್ಲಿ ಕಿರುಕುಳ ಜಾಸ್ತಿ, ಮೇಲಾಧಿಕಾರಿಗಳಿಂದ ಒತ್ತಡ ಜಾಸ್ತಿ ಆಗುತ್ತೆ. ನಿಮಗೆ ನೀವು ಸರಿ ಮಾಡಿದ್ರು ಅದರ ಮೇಲೆ ಅವರು ಸುಳ್ಳು ಆರೋಪವನ್ನು ಹೊರಿಸುವಂಥದ್ದು, ನಿಮ್ಮ ಮೇಲೆ ನಿಮ್ಮ ಪರ್ಫಾರ್ಮೆನ್ಸಿಗೂ ಮೇಲೆ ಕೆಲವೊಮ್ಮೆ ಸುಳ್ಳು ಖ್ಯಾತೆ ತೆಗೆದು ನಿಮ್ಮನ್ನು
ಅಮಾನತು ಮಾಡೋದು, ಸಸ್ಪೆನ್ಷನ್ ಮಾಡೋದು ಅಥವಾ ನಿಮ್ಮ ಒಂದು ಇನ್ಕ್ರಿಮೆಂಟನ್ನು ತಡೆ ಹಿಡಿಯುವಂಥದ್ದು, ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಒಂದು ಅಡ್ಡ ಪರಿಣಾಮಗಳು ಜೊತೆಗೆ ಕಷ್ಟ ನಷ್ಟದ ಪರಿಣಾಮಗಳು, ಅವಮಾನಕರ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಷಾಢೆ ಸಾತಿಯ ಒಂದು ಫುಲ್ ಸ್ವಿಂಗಲ್ಲಿ ನೀವಿದ್ದೀರ, ಷಾಢೆ ಸಾತಿಯ ಒಂದು ಪರಿಪೂರ್ಣವಾದ ಪ್ರಭಾವದಲ್ಲಿ ನೀವು ಇರೋ ಕಾರಣ ನೀವು ತನು ಮನ ಧನ ಜೊತೆಗೆ ಬಾಂಧವ್ಯ ಎಲ್ಲದರ ಮೇಲೆ ತುಂಬ ಒಂದು ಕಾಳಜಿ ನಡ್ಕೋಬೇಕು. ತಾಳ್ಮೆ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ತಾಳ್ಮೆ ಕಳ್ಕೊಂಡ್ರೆ ನಿಮಗೆ ನಿಮ್ಮ ಈ ಮುಂದೆ ಏನು ಪರ್ಫಾರ್ಮ್ ಮಾಡಲಿಕ್ಕೆ ಅಲ್ಲಿ ಆಸಕ್ತಿ ಉಳಿಯೋದಿಲ್ಲ. ಜೊತೆಗೆ ನಿಮ್ಮ ಆತ್ಮಬಲ, ಈಗ ಯಾವ ಗ್ರಹ ಬಲಗಳಿಂದ ನಿಮ್ಮ ಆತ್ಮಬಲ ಅಂತ ವಿಲ್ ಪವರ್ ಇದೆಯಲ್ಲ, ಆ ವಿಲ್ ಪವರನ್ನು ಈಗ ಚೆನ್ನಾಗಿ ಗಟ್ಟಿಗೊಳಿಸಬೇಕು. ಅದಕ್ಕೆ ಸೂಕ್ತವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಬಿಡಬೇಡಿ. ಕೆಲವೊಮ್ಮೆ ಈ ಶನಿಯ ಪ್ರಭಾವದಿಂದ ನಿಮಗೆ ಯಾವುದರಲ್ಲಿ ಆಸಕ್ತಿ ಬರೋದಿಲ್ಲ, ಸೋಮಾರಿತನ ಬರುತ್ತೆ, ಯಾವುದರಲ್ಲಿ ಮಡಿಗೆ ಇಂಟ್ರೆಸ್ಟ್ ಬರೋದಿಲ್ಲ, ದೇವರ ಮೇಲೆ ನಂಬಿಕೆ ಬರೋದಿಲ್ಲ, ನಾಸ್ತಿಕ ಭಾವನೆ ಬರುತ್ತೆ, ಎಲ್ಲರೂ ವಿರೋಧಿಸಬಾರ್ದು ಬರುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ. ಆದರೆ ಅದರನ್ನೆಲ್ಲ ನೀವು ಬದಿಗಿಟ್ಕೊಂಡು ನೀವು ವೈಯಕ್ತಿಕವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಶುಚಿಗೊಳಿಸಬೇಕು, ಮನಸ್ಸನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಈ ಒಂದು ಯೋಗಾಭ್ಯಾಸ, ಪ್ರಾಣಾಯಾಮ ಮುಂತಾದವುಗಳನ್ನು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು. ಒಳ್ಳೆಯ ಜನರ ಸಹವಾಸದಲ್ಲಿ ಇರಬೇಕು. ಅಥವಾ ಯಾವುದೇ ರೀತಿಯ ಈ ನಡಿಗೆ, ವಾಕಿಂಗ್ ಮಾಡೋದಾಗಲಿ, ಗಾರ್ಡನಿಂಗ್ ಮಾಡೋದು ಮುಂತಾದ ಒಳ್ಳೆಯ ಹವ್ಯಾಸಗಳು ಸ್ವಲ್ಪ ಟೈಮನ್ನು ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ದೀಪಾವಳಿ ಫಲದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲ ಬಂದಿಲ್ಲ. ಆರಂಭದಲ್ಲೂ ನಿಮಗೆ ತುಂಬ ಸಂಕಷ್ಟಗಳು ಹೆಚ್ಚಾಗ್ತವೆ. ಅದರಲ್ಲೂ ಈಗ ಈ ವರ್ಷದ ಕೊನೆಯ ಭಾಗ ಅಂದರೆ 2024 ಕೊನೆಯ ಭಾಗದಿಂದ ಮಾರ್ಚ್ವರೆಗೂ ಇನ್ನಷ್ಟು ನಿಮಗೆ ಪರೀಕ್ಷೆಗಳು ಹೆಚ್ಚಳಾಗ್ತಾ ಬರ್ಬೋದು. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮೇ ತಿಂಗಳಲ್ಲಿ ಆ ಗುರುವಿನ ಒಂದು ಸಮಾಧಾನಕರ ಒಂದು ಬಹುಮಾನ ನಿಮಗೆ ಬರಲಿದೆ. ಆ ಮೇ ತಿಂಗಳಲ್ಲಿ 15ನೇ ತಾರೀಕಿನ ಆಗುವಂಥ ಗುರುವಿನ ಪರಿವರ್ತನೆ ಅದು ನಿಮಗೆ ಸ್ವಲ್ಪ ಆಶಾದಾಯಕವಾಗಿದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಮೇ ತಿಂಗಳ ಬಳಿಕ ನಿಮಗೆ ಸ್ವಲ್ಪ ಒಂದೊಂದಾಗಿ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು. ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ವಹಣೆಯಾಗಿ ಉತ್ತಮ ಆರೋಗ್ಯ ಬರುವಂಥದ್ದು, ಮನಸ್ಥಿತಿ ಚೆನ್ನಾಗಿ ಆಗುವಂಥದ್ದು, ಇತ್ಯಾದಿ ವಿದ್ಯಾರ್ಥಿಗಳು ಹಾಗೆ ಮೇ ತಿಂಗಳ ಬಳಿಕ ಸ್ವಲ್ಪ ಅಭಿವೃದ್ಧಿಯ ಪಥಗಳು ಬರ್ಬೋದಾಗಿದೆ. ಹಾಗಾಗಿ ನೀವು ಸ್ವಲ್ಪ ಎಲ್ಲ ವಿಚಾರವಾಗಿ ಮುನ್ನೆಚ್ಚರಿಕೆಯಿಂದ ಇರಬೇಕು. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ಏನಾದರೂ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡ ಮೊತ್ತದ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಿರೋ ಸ್ವಲ್ಪ ತೊಂದರೆ ಆಗುತ್ತೆ. ಕಲಾವಿದರು ಅಥವಾ ಇನ್ನಿತರ ಈ ಸಿನಿಮಾ ಇಂಡಸ್ಟ್ರಿ, ಮನೋರಂಜನಾ ಇಂಡಸ್ಟ್ರಿಗಳಿರೋರಿಗೆ ಅಪವಾದಗಳು, ಅಪಕೀರ್ತಿಗಳು ಅಥವಾ ಅಪಜಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಮೇಲೆ ಏನಾದರೂ ಕೋರ್ಟ್ ಕೇಸ್ಗಳೆಲ್ಲ ಬರುವಂಥ ಸಾಧ್ಯತೆ, ಅದರಲ್ಲೂ ಏಪ್ರಿಲ್ ಎಂಡ್ವರೆಗೂ ಅಥವಾ ಮೇ ತಿಂಗಳ ಆರಂಭದವರೆಗೂ ಸ್ವಲ್ಪ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೈ ಹಾಕಬಾರದಾಗಿದೆ. ಜೊತೆಗೆ ನೀವು ಪ್ರತಿನಿತ್ಯ ಧ್ಯಾನ, ಭಕ್ತಿ ಮಾರ್ಗಗಳನ್ನು ಖಂಡಿತ ಮಾಡಬೇಕಾಗುತ್ತೆ. ಕುಂಭರಾಶಿಯವರು, ಎಲ್ಲ ಕುಂಭರಾಶಿಯವರಿಗೆ ದೀಪಾವಳಿ ಫಲ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ದೀಪಾವಳಿಯ ಫಲಿತಾಂಶವನ್ನು ಗಮನಿಸಿದಾಗ ನಿಮಗೆ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮಗೆ ಈಗ ಏನು ಪರಿಸ್ಥಿತಿ ಇದೆಯೋ ಅದನ್ನು ಈಗ ಕಂಟಿನ್ಯೂ ಆಗುತ್ತೆ. ಅಂದರೆ ತುಂಬ ಇಂಪ್ರೂವ್ಮೆಂಟ್ ಇಲ್ಲ ಅಥವಾ ತುಂಬ ಒಂದು ಕೆಳಕ್ಕೆ ಹೋಗುತ್ತಲ್ಲ, ಏನೇನು ನಿಮ್ಮ ಯಥಾಸ್ಥಿತಿಯಾಗಿ ನಿಮಗೆ ಮುಂದುವರೆದು ಹೋಗುತ್ತೆ. ಹೆಚ್ಚಿನ ಗ್ರಹಗಳ ಬೆಂಬಲ ಅಂತ ಇರೋದಿಲ್ಲ. ಜೊತೆಗೆ ಆಗುವಂಥ ಮುಂದಿನ ಪರಿವರ್ತನೆ ಸಹ ನಿಮಗೆ ಯಾವುದೂ ಪೂರಕವಾಗಿಲ್ಲ. ಉದಾಹರಣೆಗೆ ಗುರುವಿನ ಪರಿವರ್ತನೆ ನಿಮಗೆ ಮುಂದೆ ಬರುವಂಥದ್ದು 3ರಿಂದ 4ಕ್ಕೆ ಗುರುವಿನ ಪರಿವರ್ತನೆ. ಶನಿ ಮಹಾರಾಜರು ಅಲ್ಲಿ ನಿಮಗೆ ಈಗ ಅಂತ 12ರಿಂದ ನಿಮ್ಮ ಜನ್ಮ ರಾಶಿಗೆ ಶನಿ ಮಹಾರಾಜರು ಮಾರ್ಚಲ್ಲಿ ಬರುವಂಥದ್ದು. ಜೊತೆಗೆ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ಮತ್ತು ಕೇತುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿದ್ದಾರೆ. ಅಂದರೆ ರಾಹು ನಿಮಗೆ ಯಾವಾಗ ಲಾಭಕ್ಕೆ ಬರುವಂಥದ್ದು. ಜೊತೆಗೆ ಅಲ್ಲಿ ಕೇತು ನಿಮ್ಮ ರಾಶಿಯಿಂದ ಆಗುವಂತಹ ಪರಿವರ್ತನೆಗಳು ನಿಮಗೆ ಕೆಲವೊಬ್ಬರಿಗೆ ಕೇತುವಿನ ಒಂದು 6ನೇ ಸ್ಥಾನಕ್ಕೆ ಬರುವಂಥದ್ದು ಇತ್ಯಾದಿ ಪರಿವರ್ತನೆಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬೋದು. ಅದರ ಹೊರತು ನಿಮಗೆ ಹೆಚ್ಚಿನ ಏನು ಪರಿವರ್ತನೆಗಳು ಅಥವಾ ಬದಲಾವಣೆಗಳು ಈಗ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಆಗುವಂಥ ಪರಿಣಾಮಗಳು ವ್ಯತಿರಿಕ್ತ ಆಗ್ಬೋದು. ಕೆಲವೊಂದು ವಿಚಾರದಲ್ಲಿ ನಷ್ಟ ಕಷ್ಟಗಳು ಹೆಚ್ಚಳಾಗುವಂಥದ್ದು. ಆ ವಿಚಾರಣೆಗೆ ಆ ಒಂದು ಗುರುವಿನ ಪರಿವರ್ತನೆ ಆಗಲಿ, ಶನಿವಿನ ಪರಿವರ್ತನೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಈ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು. ಷಾಢೆ ಸಾತಿಯ ಪ್ರಭಾವ ಬರ್ತಾ ಹೆಚ್ಚಳಾಗ್ತಾ ಬರುತ್ತೆ. ಶನಿ ಮಹಾರಾಜರು ಯಾವಾಗ ನಿಮ್ಮ ಜನ್ಮ ರಾಶಿಗೆ ಮಾರ್ಚಲ್ಲಿ ಬರ್ತಾರೆ, ಆ ಜನ್ಮಕ್ಕೆ ಬಂದ ಮೇಲೆ ಈಗ ಇದ್ದಂಥ ಸಮಸ್ಯೆ ಬೆಂಕಿಗೆ ತುಪ್ಪ ಸೇರಿದಂತೆ ಆಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ವೈಯಕ್ತಿಕವಾಗಿಯೋ, ಆರ್ಥಿಕ ಅಂದರೆ ಹಣಕಾಸಿನ ಮೇಲೇನೋ, ಉದ್ಯೋಗದ ಮೇಲೇನೋ ಅಥವಾ ವ್ಯಾಪಾರದ ಮೇಲೇನೋ, ಇನ್ನೂ ಬೇರೆ ಬೇರೆ ರೀತಿಯ ಸಂಬಂಧಗಳು ಅಂದರೆ ಗಂಡ ಹೆಂಡತಿರ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಇವೆಲ್ಲವೂ ಈಗ ಹಾಳುಗಡುತ್ತವೆ. ಹೀಗೆ ಶನಿಯ ಪ್ರಭಾವ ಹೆಚ್ಚಾಗ್ತಾ ಬರ್ತಿದ್ದಂತೆ ಒಂದೊಂದಕ್ಕೆ ಅಲ್ಲಿ ಕೂತು ಬೀಳುವಂಥದ್ದು. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಸಹ ಹಾಗೆ ಈ ದೀಪಾವಳಿ ಫಲಿತಾಂಶದಲ್ಲಿ ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಹೆಚ್ಚಳಾಗುವಂಥದ್ದು. ಜೊತೆಗೆ ನಿಮಗೆ ಆಸ್ಪತ್ರೆ ಖರ್ಚು, ಔಷಧ ಖರ್ಚಿಗೆ ಹೆಚ್ಚಳಾಗುತ್ತೆ. ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮನೆಯ ಸದಸ್ಯರಿಗೂ ಅನಾರೋಗ್ಯ ಸಮಸ್ಯೆಗಳು ಬಂದು ಆಸ್ಪತ್ರೆಗಾಗಿ ಸಾಲ ಮಾಡುವಂಥದ್ದು, ಖರ್ಚುಗಳು ಮಾಡುವಂಥ ಪ್ರಮೇಯ ಬರ್ಬೋದು. ಕೂಡಿಟ್ಟ ಯಾವುದೇ ನಿಮ್ಗೆ ಹಣವನ್ನು ಈಗ ಬೇರೆ ಬೇರೆ ಉದ್ದೇಶಗಳಿಗೆ ಅಂದರೆ ಒಳ್ಳೆಯದಲ್ಲದ ಕೆಟ್ಟ ಉದ್ದೇಶಗಳಿಗೆ ಒಂದು ಖರ್ಚು ಮಾಡುವಂಥ ಪ್ರಮೇಯಗಳು ಎದುರಾಗುವಂಥದ್ದು. ಕೆಲವೊಂದು ಅಪರಿಚಿತವಾದ ವ್ಯಕ್ತಿಗಳು ನಿಮಗೆ ಮೋಸ ವಂಚನೆಗಳಾಗಬಹುದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಕೊಡುಕೊಳ್ಳುವ ವ್ಯವಹಾರದಲ್ಲಿ ನಿಮಗೆ ಮೋಸಗಳು ಆಗುವಂಥದ್ದು. ಹಾಗಾಗಿ ಈ ಒಂದು ಮೀನರಾಶಿಯವರು ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ತುಂಬ ಸಾಲ ಮಾಡಬೇಡಿ, ತುಂಬ ಸಾಲವನ್ನು ಕೊಡಲಿಕ್ಕೆ ಹೋಗುವಂಥದ್ದಲ್ಲ. ಜೊತೆಗೆ ನಿಮಗೆ ಈಗಾಗಲೇ ಇದ್ದಂಥ ಹುದ್ದೆಯನ್ನು ಈಗ ಬದಲಿಸಿದಾಗಲೇ ಅದು ಬೇರೆ ಉದ್ಯೋಗಕ್ಕೆ ಈಗ ಶಿಫ್ಟ್ ಆಗುವಂಥದ್ದು ಅವೆಲ್ಲ ಈಗ ನಿರ್ಧಾರ ಒಳ್ಳೆಯದಲ್ಲ. ನಿಮಗೆ ಉದ್ಯೋಗ ಸ್ಥಳದಲ್ಲಿ ತುಂಬ ಟಾರ್ಚರ್ ಇರುತ್ತೆ, ಕಿರಿಕಿರಿ ಇರುತ್ತೆ, ಅಪವಾದ ಆರೋಪಗಳಿರುತ್ತೆ, ಅದೆಲ್ಲ ಸಹಿಸ್ಕೊಳ್ಬೇಕಾಗುತ್ತೆ. ಆದರೆ ನೀವು ಅದನ್ನೆಲ್ಲ ಸಹಿಸ್ಕೊಳ್ಳದೆ ನಾನು ಈಗಾಗಲೇ ಜಾಬ್ ಬಿಡ್ತೇನೆ, ಜಾಬ್ ಚೇಂಜ್ ಮಾಡ್ತೇನೆ ಅನ್ನೋದನ್ನು ನಿಮಗೆ ಅದನ್ನು ಮಾಡೋದು ಒಳ್ಳೆಯ ನಿರ್ಧಾರ ಅಲ್ಲ. ಹಾಗಾಗಿ ಅಂಥ ಯಾವುದೇ ಗಂಭೀರವಾದ ನಿರ್ಧಾರಕ್ಕೆ ಈಗ ಒಳ್ಳೆಯ ಸಮಯ ಅಲ್ಲ.
ಜೊತೆಗೆ ಬಾಂಧವ್ಯ ಸಹ ಕೆಟ್ಟೋಗುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ, ಜೊತೆಗೆ ಮೇಲಾಧಿಕಾರಿಗಳು ಮತ್ತು ನಿಮ್ಮ ಮಧ್ಯ ಬಾಂಧವ್ಯ ಎಲ್ಲವೂ ಬಾಂಧವ್ಯ ಕೆಟ್ಟು ಹೋಗುವಂಥ ಕಾಲ ಆಗಿರುತ್ತೆ. ಹಾಗಾಗಿ ನೀವೆಲ್ಲ ಸ್ವಲ್ಪ ತಾಳ್ಮೆ ವಹಿಸಬೇಕಾಗುತ್ತೆ. ಆರೋಗ್ಯದ ಬಗ್ಗೆನೂ ಕಾಳಜಿ ಬೇಕು. ಈಗಾಗಲೇ ಇದ್ದಂಥ ಅನಾರೋಗ್ಯದಲ್ಲಿ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಅದೇನು ಕೆಲವರಿಗೆ ಈ ಕಿಡ್ನಿ ಪ್ರಾಬ್ಲಮ್ಮು, ಅಥವಾ ಕೆಲವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇತ್ಯಾದಿ ಎಲ್ಲ ಹಠಾತ್ತಾಗಿ ತಲೆದರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಬಂಧು ಬಾಂಧವರಲ್ಲಿ ಬಾಂಧವ್ಯ ಸಹ ಕೆಟ್ಟು ಹೋಗುವಂಥದ್ದು, ಜೊತೆಗೆ ಮಿತ್ರರು ಸಹ ನಿಮ್ಮನ್ನು ಒಂದೊಂದು ಕಾಲದಲ್ಲಿ ಈಗ ದೂರ ಇಡುವಂಥ ಪ್ರಮೇಯಗಳು ಬರುವಂಥದ್ದು. ಈ ರೀತಿ ನಿಮಗೆ ಈ ಗ್ರಹಗಳ ವೈರುಧ್ಯ, ಉದಾಹರಣೆಗೆ ಅಲ್ಲಿ ಗುರು ಆಗಲಿ, ಶನಿ ಮಹಾರಾಜರಾಗಲಿ, ಇಲ್ಲೇ ಇನ್ನೂ ವಿಚಾರವಾಗಿ ರಾಹು ಕೇತುಗಳ ವಿಚಾರವಾಗಿ ಅಷ್ಟೊಂದು ಪೂರಕವಾಗಿ ಇಲ್ಲದೇ ಇರೋದ್ರಿಂದ ನೀವು ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ನಿಮ್ಮ ವೃತ್ತಿ ಉದ್ಯೋಗದ ಕಡೆಗೆ ತುಂಬ ಆಸಕ್ತಿ ತಳ್ಳಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳಲ್ಲಿ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡೋದಾಗಲಿ, ಅಪರಿಚಿತರ ಮಾತು ನಿಂಬೆಯನ್ನು ಹೂಡಿಕೆ ಮಾಡೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾವುದನ್ನು ಕಣ್ಣು ಮುಚ್ಚಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಧರ್ಮ ಕಾರ್ಯ, ದಾನ ಕಾರ್ಯ ಇದನ್ನು ಮಾಡಲೇಬೇಕಾಗುತ್ತೆ. ಮೀನರಾಶಿಯವರು, ಎಲ್ಲ ಮೀನರಾಶಿಯವರಿಗೆ ದೀಪಾವಳಿ ಫಲವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ದೀಪಾವಳಿಯ ಸಾರ್ವತ್ರಿಕ ಫಲಿತಾಂಶವನ್ನು ಹೇಳಿದ್ದೇನೆ. ಸಾರ್ವತ್ರಿಕ ಫಲದಲ್ಲೂ ಜೊತೆಗೆ ಈ ಸಾಮೂಹಿಕ ಫಲದಲ್ಲೂ ಜೊತೆಗೆ ರಾಶಿಗಳ ಮೇಲೆ ಫಲವನ್ನೆಲ್ಲ ಗಮನಿಸಿದ್ದೀರಾ. ಅಲ್ಲಿ ಆಗುವಂಥ ಸಂವತ್ಸರದಲ್ಲಿ ಆಗುವಂಥ ಗ್ರಹಗಳ ಸ್ಥಿತಿಯಿಂದ ನಿರ್ಮಾಣವಾದಂಥ ಅದು ಅನುಗುಣದ ಮೇಲೆ, ಜೊತೆಗೆ ಈ ದೀಪಾವಳಿ ಕಾಲದಲ್ಲಿ ಆಗುವಂಥ ಕುಂಡಲಿಯ ಅನುಸಾರದ ಮೇಲೆ ಹೇಳಿದಂಥ ಫಲ ಆಗಿರುತ್ತೆ. ಇಲ್ಲಿ ಫಲದಲ್ಲಿ ಬಂದಂಥ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲ, ಉದಾಹರಣೆಗೆ ವೃಷಭ, ಸಿಂಹ, ತುಲಾ, ಧನು, ಮಕರ ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿವೆ. ಮೇಷ, ಕನ್ಯಾ, ವೃಶ್ಚಿಕ 3 ರಾಶಿಗಳಿಗೆ ಸ್ವಲ್ಪ ಮಧ್ಯಮ ಫಲ ಬಂದಿವೆ. ಮಿಥುನ, ಕಟಕ, ಕುಂಭ, ಮೀನ ಎಂಬಂಥ 4 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿವೆ. ಈ ಸಮ್ಮಿಶ್ರ ಸಂಕಷ್ಟ ಫಲದ ಅಥವಾ ಉತ್ತಮ ಫಲದ ಯಾರೂ ಆತಂಕ ಭಯಪಡುತ್ತಿಲ್ಲ. ಇವೆಲ್ಲವೂ ಪ್ರಕೃತಿಯ ನಿಯಮಗಳು, ಅಂದರೆ ಆಗುವಂಥ ಒಂದು ಏರುಪೇರುಗಳು ಪ್ರಕೃತಿಯಲ್ಲಿ ಅಥವಾ ನವಗ್ರಹಗಳ ವ್ಯವಸ್ಥೆಯಲ್ಲಿ ಆಗುವಂಥ ವಿಚಾರಗಳಾಗುತ್ತವೆ. ಹಾಗಾಗಿ ಇದರಲ್ಲಿ ಆತಂಕ ಭಯ ಪಡದೆ ನೀವೆಲ್ಲರೂ ನಿಮ್ಮ ದೈನಂದಿನ ನಿತ್ಯವಾದ ಪ್ರಾರ್ಥನೆಯಲ್ಲೋ ದೈವಭಕ್ತಿಯಲ್ಲೋ ತೊಡಗಿಸಿಕೊಳ್ಳಿ. ಪ್ರತಿನಿತ್ಯ ನಿಮ್ಮ ಇಷ್ಟ ದೇವತನೋ, ಕುಲದೇವತನೋ, ಗ್ರಾಮ ದೇವತನೋ, ಅಥವಾ ಯಾರಿಗೆ ಗಣೇಶನ ಬಲಭಕ್ತಿ ಇದ್ದರೆ ಗಣೇಶನ ಭಕ್ತಿಯನ್ನು ಮಾಡುವಂಥದ್ದು, ಅಮ್ಮನವರದ್ದು ದೇವಿ ಭಕ್ತಿ ಇದ್ದರೆ ದೇವಿ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತರು ಈಶ್ವರನ ಭಕ್ತಿಯನ್ನು ಮುಂದುವರಿಸುವಂಥದ್ದು, ಆಂಜನೇಯ ಸ್ವಾಮಿ ಹನುಮಾನ್ ಭಕ್ತಿ ಮಾಡೋದು ಹನುಮಾನ್ ಭಕ್ತಿಯನ್ನು ಮುಂದುವರಿಸಿಕೊಳ್ಳಿ. ವಿಷ್ಣು, ನಾರಾಯಣ ಅಥವಾ ನರಸಿಂಹ, ವೆಂಕಟೇಶ್ವರ, ರಾಮ, ಕೃಷ್ಣ ಸ್ವರ್ಗದಲ್ಲೂ ಅಷ್ಟು ಭಕ್ತಿ ಮಾಡುವಂಥದ್ದು. ಈ ರೀತಿ ನಿಮಗೆ ಇಷ್ಟಪಟ್ಟಂಥ ಯಾವುದೇ ಇಷ್ಟ ದೇವತೆಗಳ ಭಕ್ತಿಯನ್ನು ಮಾಡುತ್ತಾ ಬನ್ನಿ. ಜೊತೆಗೆ ಅನುಕೂಲತೆ ಇದ್ದರೆ ಈ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಒಂದು ಪೀಡಾಪರಿಹಾರ ಸ್ತೋತ್ರ, ಅದು ನವಗಳಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನು ಮಂತ್ರವನ್ನು ಹೇಳ್ತಾ ಬನ್ನಿ. ಅನುಕೂಲತೆ ಹಣದ ಒಂದು ವ್ಯವಸ್ಥೆ ಇದ್ದರೂ ಆವಾಗ ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು ಅಥವಾ ನವಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಸೇವಾ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ತಕ್ಕ ಮಟ್ಟಿನ ಒಂದು ಅನ್ನದಾನಕ್ಕೂ ಅಥವಾ ಹಣಕಾಸು ರೂಪದಲ್ಲೂ ಸ್ವಲ್ಪ ಸಹಾಯವನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅನುಗ್ರಹದಿಂದ, ಬ್ರಹ್ಮ ವಿಷ್ಣು ಶಿವಾತ್ಮಕ ಸ್ವರೂಪ ಶಕ್ತಿಗಳಿಂದ ಹಾಗೂ ನವಗ್ರಹಗಳ ಕೃಪೆಯಿಂದ ಆಯುರ್ವೇದ ಶಕ್ತಿ ಜನರು ಸಿದ್ಧಿಯಾಗಲಿ. ಈ ದೀಪಾವಳಿಯ ಫಲವು ತಮಗೆಲ್ಲರಿಗೂ ಇನ್ನಷ್ಟು ಸುಮಂಗಳಕರವಾಗಲಿ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡೋದು ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.